हरिनाम संकीर्तन की जय। जय श्री राधा विनोद भगवान की जय। श्री श्री जगन्नाथ बलदेव सुभद्रा महारानी की जय। श्री श्री गौर निताय की जय। श्रील प्रभुपाद की जय। ಹರೇ ಕೃಷ್ಣ. ಎಲ್ರಿಗೂ ಕೂಡ ಇವತ್ತಿನ ಕೃಷ್ಣ ರಸಾಯನ ಭಾಗವತ ಚರ್ಚೆಗೆ ಸ್ವಾಗತ ಮಾಡ್ತೀನಿ. ಸೊ ಮೊದಲನೇದಾಗಿ ನಾವು ಕಳೆದ ವಾರ ಯಾರ್ಯಾರು ಬಂದಿದ್ರಿ? ಸೊ ಆಲ್ಮೋಸ್ಟ್ ಎಲ್ರು ಬಂದಿದ್ರಿ ಅಲ್ಲ. ಸೊ ಕಳೆದ ವಾರ ಚೈತನ್ಯ ಪ್ರಸಾದ್ ಪ್ರಭು ನಮ್ಗೆ ನಾರದ ಮುನಿಗಳ ಪೂರ್ವ ಜನ್ಮದ ಬಗ್ಗೆ ತಿಳಿಸ್ಕೊಟ್ರು. ಸೊ ಆ ಪೂರ್ವ ಜನ್ಮದ ಮುಖಾಂತರ ನಾವು ಮಹಾಭಾಗವತರು ಅಂದ್ರೆ ಸಾಧುಗಳ ಸಂಘದಿಂದ ಯಾವ ರೀತಿ ನಮ್ಮ ಲೈಫ್ ಅಂದ್ರೆ ನಾರದ ಮುನಿಗಳ ಲೈಫ್ ಅಲ್ಲಿ ಆ ಪ್ರಭಾವವನ್ನು ಬೀರ್ತಾ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಕರೆಕ್ಟ್ ಅಲ್ವಾ? ಸೊ ಅದೇ ರೀತಿ ಈ ವೀಕು ಶ್ರೀಮಾನ್ ಕೌಸ್ತುಭ ಪ್ರಭು ಅವರು ನಮ್ ಜೊತೆಗಿದ್ದಾರೆ. ಸೊ ಕೌಸ್ತುಭ ಪ್ರಭು ಅವರು ಈ ವಾರ ನಮ್ಗೆ ಪರೀಕ್ಷಿತ್ ಮಹಾರಾಜರ ಕೆಲವು ವಿಚಾರಗಳ ಬಗ್ಗೆ ಚರ್ಚೆನ ಮಾಡ್ತಾರೆ. ಸೊ ಮೊದಲನೇದಾಗಿ ನಾನು ಪ್ರಭುಜಿ ಅವ್ರ ಬಗ್ಗೆ ಒಂದು ಚಿಕ್ಕ ಕಿರು ಪರಿಚಯವನ್ನ ಕೊಡ್ತೀನಿ. ಸೊ ಪ್ರಭುಜಿ ಅವರು ಸೌತ್ ಇಂಡಿಯಾದ ಶ್ರೀ ವೈಷ್ಣವ ಟ್ರೆಡಿಷನ್ ಫ್ಯಾಮಿಲಿಗೆ ಬಿಲಾಂಗ್ ಆಗ್ತಾರೆ. ಸೊ ಅವರು ಓದಿರೋದು ಕರ್ನಾಟಕದ ಒನ್ ಆಫ್ ದ ಫೈನೆಸ್ಟ್ ಕಾಲೇಜ್ ಅಂತಾನೆ ಹೇಳ್ಬೋದು. ಸೊ RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸೊ ಅಲ್ಲಿ ಅವರು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಆ ಪದವಿಯನ್ನ ಪಡೆದಿರ್ತಾರೆ. ಸೊ ಅದ ನಂತರ ಅವರು IBM ಅನ್ನೋ ಕಂಪನಿಯಲ್ಲಿ ಕೆಲವು ವರ್ಷಗಳ ಕಾಲ ವರ್ಕ್ ಮಾಡಿರ್ತಾರೆ. ಸೊ ಅದಾದ ನಂತರ ಪ್ರಭುಜಿ ಅವರು ಸಂಸ್ಕೃತ ಭಾಷೆಯಲ್ಲಿ ಎಸ್ಪೆಷಲಿ ಸಾಂಸ್ಕ್ರಿಟ್ ಲ್ಯಾಂಗ್ವೇಜ್ ಅಲ್ಲಿ ಬಹಳ ಉತ್ತಮವಾದ ಹಿಡಿತವನ್ನ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಅವರು ಶಾಸ್ತ್ರಗಳನ್ನಾಗ್ಲಿ ಎಸ್ಪೆಷಲಿ ರಾಮಾಯಣವನ್ನ ಬಹಳ ಆಳವಾಗಿ ಅಧ್ಯಯನ ಕೂಡ ಮಾಡಿರ್ತಾರೆ. ಸೊ ಅದಕ್ಕಿಂತ ಹೆಚ್ಚಾಗಿ ಪ್ರಭುಜಿ ಅದ್ರ ಜೊತೆಗೇನೆ ಬಹಳ ಉತ್ತಮವಾಗಿ ಹಾಡ್ತಾರೆ ಕೂಡ. ಸೊ ಮುಖ್ಯವಾಗಿ ಪ್ರಭುಜಿ ಅವರು ಶಾಸ್ತ್ರಗಳನ್ನ ಬಹಳ ಆಳವಾಗಿ ಅಧ್ಯಯನ ಮಾಡಿದಿರೋ ಜೊತೆಗೇನೆ ಅದರ ನಾಲೆಡ್ಜ್ ಏನಿದೆಯಲ್ಲ, ಸೊ ಅದನ್ನ ವಿವಿಧ ಕಾಲೇಜ್ಗಳಲ್ಲಿ ಲೈಕ್ PMS ಕಾಲೇಜ್ ಆಗಿರ್ಬೋದು, ದಯಾನಂದ್ ಸಾಗರ್ ಕಾಲೇಜ್ ಆಗಿರ್ಬೋದು, IIT ಧಾರವಾಡ ಆಗಿರ್ಬೋದು, NIT ಸೂರತ್ಕಲ್ ಆಗಿರ್ಬೋದು. ಸೊ ಈ ರೀತಿ ಹಲವಾರು ಕಾಲೇಜ್ಗಳಲ್ಲಿ ಉಪನ್ಯಾಸಗಳನ್ನ ಕೂಡ ನೀಡಿರ್ತಾರೆ. ಸೊ ಈಗ ಪ್ರಸ್ತುತ ಅವರು ಇಸ್ಕಾನ್ ಸೌತ್ ಬೆಂಗಳೂರು ಸೊ ನಮ್ಮ ದೇವಸ್ಥಾನದಲ್ಲಿ ಬ್ರಹ್ಮಚಾರಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಪ್ರಭುಜಿ ಅವರು ಇವತ್ತು ನಮ್ಗೆ ಸಮಯವನ್ನ ನೀಡ್ತಾ ಇದ್ದಾರೆ. ಸೊ ಎಲ್ರು ಕೂಡ ಒಟ್ಟಾಗಿ ಒಮ್ಮೆ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸಿ ಪ್ರಭುಜಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸೊ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ಧನ್ಯವಾದಗಳು ಸಂತೋಷ್ ಬಾಬು ಅವ್ರಿಗೆ. ಎಲ್ಲರಿಗೆ ಸ್ವಾಗತ. ಇಂದಿನ ಶ್ರೀಮದ್ ಭಾಗವತದ ಚರ್ಚೆಗೆ ಬಹಳ ಉತ್ತಮವಾದಂತ ಒಂದು ಪ್ರಕಲ್ಪ ಇದು. ಪ್ರತಿ ಶನಿವಾರ ಕನ್ನಡ ಭಾಷೆಯಲ್ಲಿ ಕನ್ನಡ ಭಾಷಿಗರಿಗೆ ಒಟ್ಟಿಗೆ ಬಂದು ನಾವು ಭಾಗವತವನ್ನ ಚರ್ಚೆ ಮಾಡುವಂತಹದ್ದು. ಬೆಂಗಳೂರಿನಲ್ಲಿ ಇದಾಗ್ತಾ ಇರೋದೇ ಸ್ವಲ್ಪ ಅಪರೂಪ ಅಲ್ಲ. ಸೊ ಬೇರೆ ದೇವಸ್ಥಾನಗಳಲ್ಲಿ ಕೂಡ ಕನ್ನಡದಲ್ಲಿ ಭಾಗವತವನ್ನ ಚರ್ಚೆ ಮಾಡೋದು ಈ ರೀತಿ ಪ್ರತ್ಯೇಕವಾಗಿ ಸ್ವಲ್ಪ ವಿರಳನೆ. ಸೊ ಇದು ಬಹಳ ಅದ್ಭುತವಾದಂತಹ ಒಂದು ಯೋಜನೆ. ಅದಕ್ಕೆ ನಾನು ಮೊದಲು ಧನ್ಯವಾದಗಳು ಹೇಳ್ತೇನೆ. ಸೊ ಆರಂಭದಲ್ಲಿ ಪ್ರಾರ್ಥನೆಗಳನ್ನ ಹೇಳಿ ಆರಂಭಿಸೋಣ. ದಯವಿಟ್ಟು ಎಲ್ಲರೂ ನನ್ನಿಂದ ಹೇಳಿ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯಾ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಓಂ ವಿಷ್ಣು ಪಾದಾಯ ಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ನಾಮಿನೇ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೇ ಶೇಷ ಶೂನ್ಯವಾದಿ ದೇಶತಾರಿಣೇ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ
ಅದ್ವೈತ ಗದಾಧರ ಅದ್ವೈತ ಗದಾಧರ ವಾಸಾದಿ ಗೌರ ಭಕ್ತ ವೃಂದ ಸಾದಿ ಗೌರ ಹರೇ ಭಕ್ತ ಕೃಷ್ಣ ವೃಂದ. ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ರಾಮ ಹರೇ ಹರೇ ರಾಮ ರಾಮ ಹರೇ ರಾಮ 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 ಹರೇ 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 ಹರೇ. ಹರೇ ಕೃಷ್ಣ. ಧನ್ಯವಾದಗಳು. ಕಳೆದ ವಾರ ಮತ್ತೆ ಅದಕ್ಕೆ ಹಿಂದಿನ ವಾರ ನೀವೆಲ್ಲರೂ ಚೈತನ್ಯ ಪ್ರಸಾದ್ ಪ್ರಭು ಅವರಿಂದ ಭಾಗವತದ ಮಹಿಮೆಯನ್ನ ಮತ್ತೆ ಭಾಗವತದ ಪ್ರಥಮ ಸ್ಕಂದದ 4, 5 ಮತ್ತೆ 6 ಅಧ್ಯಾಯಗಳ ಸಾರವನ್ನ ಕೇಳಿದ್ದೀರಾ. ಸೊ ಭಾಗವತದ ಮಹಿಮೆ ಹೇಳ್ಬೇಕಾದ್ರೆ ಎಷ್ಟ್ ಜನ ಇದ್ರಿ? ಮೊದಲನೇ 2 ಕಕ್ಷೆಗಳು ಎಷ್ಟೊಂದ್ ಜನ ಇದ್ರಿ, ಬಹಳ ಸಂತೋಷ. ಸೊ ಚೈತನ್ಯ ಪ್ರಸಾದ್ ಪ್ರಭು ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಸೊ ಅವ್ರು ನಮಗೆ ಹೇಳಿದ್ದಾರೆ ಇದನ್ನ ಮುಂದುವರಿಸೋದಕ್ಕೆ. ಅದರಿಂದ ಇವತ್ತು ನಾವು ಭಾಗವತದ 7ನೇ ಅಧ್ಯಾಯ, ಮೊದಲನೇ ಸ್ಕಂದದ 7ನೇ ಅಧ್ಯಾಯವನ್ನ ಇವಾಗ ನಾವು ಚರ್ಚೆ ಮಾಡ್ತಾ ಇದ್ದೇವೆ. 7ನೇ ಅಧ್ಯಾಯಕ್ಕೆ ಏನ್ ಹೆಸರು? ಅಲ್ಲಿ ಬರ್ದಿದೆ ನೋಡಿ ವಿಷಯ ಅಂತ. ದ್ರೋಣನ ಮಗನಿಗೆ ಶಿಕ್ಷೆ. ಅಲ್ಲ, ದ್ರೋಣನ ಮಗ ಅಂದ್ರೆ ಯಾರು? ಅಶ್ವತ್ಥಾಮ ಅಲ್ಲ. ಸೊ ಅಪೂರ್ವವಾದಂತ ಒಂದು ಸನ್ನಿವೇಶ ಇದು. ಸೊ ಭಾಗವತದ ಪ್ರಥಮ ಸ್ಕಂದದಲ್ಲಿ ಬರುವಂತಹ ಅದ್ಭುತವಾದಂತಹ ಒಂದು ಪ್ರಸಂಗ, ಅದನ್ನ ಇವತ್ತು ನಾವು ಚರ್ಚೆ ಮಾಡ್ತೇವೆ. ಸೊ 6ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ನಾರದ ಮತ್ತೆ ವ್ಯಾಸರ ಸಂವಾದ. ಸೊ ನಾರದ ಮತ್ತೆ ವ್ಯಾಸರ ಸಂವಾದದ ಅಂತ್ಯದಲ್ಲಿ ಏನಾಗತ್ತೆ? ನಾರದರು ವ್ಯಾಸರಿಗೆ ಒಂದಷ್ಟು ಶಿಕ್ಷಣಗಳನ್ನ ಮತ್ತೆ ಆಜ್ಞೆಗಳನ್ನ ಕೊಟ್ಟು, ಇನ್ಸ್ಟ್ರಕ್ಷನ್ ಕೊಟ್ಟು ಅವರು ವಾಪಸ್ಸು ತೆರಳುತ್ತಾರೆ ಅಲ್ಲ. ಸೊ ಅದಾದ ಮೇಲೆ ಏನಾಗತ್ತೆ ಎಂಬುವಂತಹ ಒಂದು ಪ್ರಶ್ನೆಯನ್ನ ಸೂತ ಮುನಿಗಳಿಗೆ ಶೌನಕಾದಿ ಕೇಳ್ತಾರೆ. ಆಯ್ತಾ? ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಭಾಗವತದಲ್ಲಿ ಪ್ರಮುಖವಾಗಿ 2 ಸಂವಾದಗಳನ್ನ ಇರೋದನ್ನ ನಾವು ನೋಡ್ತೇವೆ ಅಲ್ವಾ. ಮೊದಲನೇ ಸಂವಾದ ಯಾವುದು? ಯಾರಿಬ್ಬರ ಮಧ್ಯದಲ್ಲಿ ಇರತಕ್ಕಂತ ಸಂವಾದ? ಮೂಲವಾದಂತ ಸಂವಾದ ಯಾರಿಬ್ಬರ ಮಧ್ಯೆ ಇರತಕ್ಕಂತ ಸಂವಾದ ಭಾಗವತದಲ್ಲಿ? ಪರೀಕ್ಷಿತ ಮಹಾರಾಜರು ಮತ್ತೆ ಶುಕದೇವ ಗೋಸ್ವಾಮಿ ಅಥವಾ ಶುಕ ಮುನಿಗಳು ಅಲ್ಲ. ಆದ್ರೆ ಇದು ಒಂದು ಒಳಗಿನ ಸಂವಾದ ಅಂತ ಹೇಳ್ಬೋದು. ಇದರ ಆಚೆ ಮತ್ತೊಂದು ಸಂವಾದ ಇದೆ. ಅದು ಯಾರಿಬ್ಬರ ಮಧ್ಯೆ ಇರತಕ್ಕಂತಹದ್ದು? ಸೂತ ಮುನಿಗಳು ಮತ್ತೆ ಶೌನಕಾದಿ ಋಷಿಗಳು. ಶುಕದೇವ ಗೋಸ್ವಾಮಿ ಮತ್ತೆ ಪರೀಕ್ಷಿತ ಮಹಾರಾಜರ ನಡುವೆ ನಡೆದಂತಹ ಸಂವಾದ ಎಲ್ಲಿ ನಡೆದದ್ದು? ಇಂದಿನ ಹರಿದ್ವಾರ್ ಅಲ್ಲ, ಪ್ರಯಾಗ್ರಾಜ್ಗೆ ಸ್ವಲ್ಪ ಹತ್ತಿರದಲ್ಲಿ ಇರತಕ್ಕಂತಹದ್ದು ಅಲ್ಲ. ಹರಿದ್ವಾರಕ್ಕೆ ಜನ ಹೋಗಿದ್ದೀರಾ ಇಲ್ಲಿ? ಒಬ್ರು ಇಬ್ರು ಮಾತ್ರ ಹೋಗಿದ್ದೀರಾ. ಸೊ ಹರಿದ್ವಾರ್ ಹತ್ರ, ಡೆಲ್ಲಿಯಿಂದ ಹರಿದ್ವಾರ್ ಹೋಗೋ ರೂಟ್ ನಲ್ಲಿ ಹರಿದ್ವಾರ್ ಹತ್ರ ಒಂದು ಶುಕ್ರತಾಲ್ ಅಂತ ಒಂದು ಸ್ಥಳ ಬರುತ್ತೆ. ಅದೇ ಜಾಗದಲ್ಲಿ ನಡೆದದ್ದು ಅಂತ ಹೇಳ್ತಾರೆ, ಗಂಗೆಯ ತೀರದಲ್ಲಿ. ಆಯ್ತಾ? ಸೊ ಅದು ಶುಕದೇವ ಗೋಸ್ವಾಮಿ ಮತ್ತೆ ಪರೀಕ್ಷಿತ ಮಹಾರಾಜರ ನಡುವೆ ನಡೆದಂತಹ ಸಂವಾದ. ಮತ್ತೆ ಹೊರಗಿನ ಸಂವಾದ ಅಂದ್ರೆ ಸೂತ ಮುನಿಗಳು ಮತ್ತೆ ಶೌನಕಾದಿ ಋಷಿಗಳ ನಡುವೆ ನಡೆದಂತಹ ಸಂವಾದ, ಅದು ಎಲ್ಲಿ ನಡೆದದ್ದು? ನೈಮಿಷಾರಣ್ಯ. ಎಷ್ಟು ಜನ ನೈಮಿಷಾರಣ್ಯಕ್ಕೆ ಹೋಗಿದ್ದೀರಾ? ಯಾರು ಹೋಗಿಲ್ವಾ? ಹೌದಾ? ಲಕ್ನೋ ಹೋದ್ರೆ ಅಲ್ಲಿಂದ 90 ಕಿಲೋಮೀಟರ್. ನಾವಿನ್ನು 3 ತಿಂಗಳ ಹಿಂದೆ ನಾನು ಹೋಗಿ ಬಂದಿದ್ದೆ, ನವೆಂಬರ್ ನಲ್ಲಿ. ಬಹಳ ಸುಂದರವಾದಂತಹ ಸ್ಥಳ. ಮತ್ತೆ ಬಹಳ ಇವತ್ತು ಕೂಡ ಅಲ್ಲಿ ಹೋದ್ರೆ ಒಂದು ಪಕ್ಕ ಹಳ್ಳಿ ತರ ಇದೆ. ಅದೊಂದು ಬಹಳ ಸುಂದರವಾದಂತ ಸ್ಥಳ. ಸೊ ಅಲ್ಲಿ ಶೌನಕಾದಿ ಋಷಿಗಳ ನಡುವೆ ಮತ್ತು ಸೂತ ಮುನಿಗಳ ನಡುವೆ ನಡೆದಂತಹ ಸಂವಾದ, ಅದು ಹೊರಗಿನ ಸಂವಾದ. ಸೊ ಮೊದಲನೇ ಸಂವಾದ ನಡೀತಾ ಇರಬೇಕಾದ್ರೆ, ಅಂದ್ರೆ ಶುಕದೇವ ಗೋಸ್ವಾಮಿ ಮತ್ತೆ ಪರೀಕ್ಷಿತ ಮಹಾರಾಜರ ನಡುವೆ ಆ ಸಂವಾದ ನಡೀತಾ ಇರಬೇಕಾದ್ರೆ ಅಲ್ಲಿ ಸೂತ ಮುನಿಗಳು ಕೂಡ ಪ್ರೇಕ್ಷಕರಲ್ಲಿ, ನೀವೆಲ್ಲರೂ ಕೂತಿದ್ದೀರಾ, ಅದೇ ರೀತಿಯಲ್ಲಿ ಕೂತಿದ್ರು. ಸೊ ಸೂತ ಮುನಿಗಳನ್ನ ನಾವು ಶುಕ ಮುನಿಗಳ ಶಿಷ್ಯರು ಅಂತ ಹೇಳ್ತೇವೆ. ಅದಾದ ಮೇಲೆ ಎಷ್ಟೋ ವರ್ಷಗಳ ನಂತರ, ಎಷ್ಟೋ ದಶಕಗಳ ನಂತರ ಅಥವಾ ಶತಮಾನಗಳ ನಂತರನೇ ಅಂತ ಹೇಳ್ಬೋದು, ನಂತರ ನೈಮಿಷಾರಣ್ಯದಲ್ಲಿ ಶೌನಕಾದಿ ಋಷಿಗಳು ಪ್ರಶ್ನೆಗಳನ್ನ ಕೇಳ್ತಾರೆ. ಅದಕ್ಕೆ ಉತ್ತರವನ್ನ ಯಾರು ಕೊಡ್ತಾರೆ? ಅದೇ ಸೂತ ಮುನಿಗಳು ಕೊಡ್ತಾರೆ. ಆಯ್ತಾ? ಇದು ಮೊದಲು ನಾವು ತಿಳ್ಕೋಬೇಕು. ಭಾಗವತದಲ್ಲಿ ಎಷ್ಟೊಂದು ಸಂವಾದಗಳು ಬರುತ್ತೆ, ಆದ್ರೆ ಮೂಲದಲ್ಲಿ ಇರ್ತಕ್ಕಂಥದ್ದು 2 ಸಂವಾದ. ಮೊದಲನೇದು ಯಾರಿಬ್ಬರ ನಡುವೆ? ಮತ್ತೆ ಕೇಳ್ತಾ ಇದ್ದೀನಿ, ಮೊದಲನೇದು ಯಾರಿಬ್ಬರ ನಡುವೆ? ಶುಕ ಮುನಿಗಳು ಮತ್ತೆ ಪರೀಕ್ಷಿತ ಮಹಾರಾಜನ ನಡುವೆ. 2ನೇ ಸಂವಾದ
ಸೂತ ಮುನಿಗಳು ಮತ್ತೆ ಸೂತ ಶೌನಕಾದಿ ಋಷಿಗಳ ನಡುವೆ. ಆ ಶೌನಕಾದಿ ಋಷಿಗಳಿಗೆ ಸೇಜಸ್ ಆಫ್ ನೈಮಿಷಾರಣ್ಯ ಅಂದ್ರೆ ನೈಮಿಷಾರಣ್ಯದ ಋಷಿಗಳು ಅಂತ ಕೂಡ ಹೇಳ್ತಾರೆ. ಶೌನಕಾದಿ ಋಷಿಗಳು ಅಂತ ಏನಕ್ಕೆ ಹೇಳ್ತೇವೆ ಅಂದ್ರೆ ಅವರೆಲ್ಲರಿಗೆ ಸ್ಪೋಕ್ಸ್ ಪರ್ಸನ್ ಅಂತ ಹೇಳ್ತೀವಲ್ಲ ಆಂಗ್ಲ ಭಾಷೆಯಲ್ಲಿ, ಎಲ್ಲರ ಪರವಾಗಿ ಎಷ್ಟೊಂದು ಸಾವಿರ ಋಷಿಗಳಿದ್ದಿರ್ಬೋದು, ಆದ್ರೆ ಅವರೆಲ್ಲರ ಪರವಾಗಿ ಯಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಸೂತ ಮುನಿಗಳಿಗೆ ಅಂತ ಹೇಳಿದ್ರೆ ಶೌನಕ ಋಷಿಗಳು. ಆದ್ರಿಂದ ಶೌನಕ ಆದಿ ಅಂದ್ರೆ ಎಟ್ಸೆಟ್ರಾ ಅಂತ. ಸೊ ಶೌನಕಾದಿ ಋಷಿಗಳು. ಸೊ ಇವಾಗ ನಾವು ವಾಪಸ್ ಬರ್ತಾ ಇದ್ದೇವೆ ನೋಡಿ. ಭಾಗವತದ ಪ್ರಥಮ ಸ್ಕಂದದಲ್ಲಿ 19ನೇ ಅಧ್ಯಾಯ ತನಕ ಒಂದೇ ಒಂದು ಸಂವಾದ ಇರೋದು. ಆ ಮೊದಲನೇ ಸಂವಾದ ಇಲ್ಲ, ಎರಡನೇ ಸಂವಾದ ಮಾತ್ರ ಇರೋದು. ಮೊದಲನೇ ಸಂವಾದ ಅಂದ್ರೆ ಪರೀಕ್ಷಿತ ಮಹಾರಾಜರು ಮತ್ತೆ ಶುಕಮುನಿಗಳ ನಡುವೆ ಇರತಕ್ಕಂತ ಸಂವಾದ, ಅದು ಇಲ್ಲ. 19ನೇ ಅಧ್ಯಾಯದಲ್ಲಿ ಮಾತ್ರ ಶುಕಮುನಿಗಳ ಆಗಮನ ಆಗತ್ತೆ. 19ನೇ ಅಧ್ಯಾಯ ಅನ್ನೋದು ಮೊದಲನೇ ಸ್ಕಂದದಲ್ಲಿ ಕೊನೆಯ ಅಧ್ಯಾಯ. ಆದ್ರೆ ಅಲ್ಲಿಯವರೆಗೆ ಕೇವಲ ಸೂತ ಮುನಿಗಳು ಮತ್ತೆ ಶೌನಕಾದಿ ಋಷಿಗಳ ನಡುವೆ ಇರತಕ್ಕಂತ ಸಂವಾದ. ಸೊ ಈಗ ತಾನೇ ಶೌನಕಾದಿ ಋಷಿಗಳು ಸೂತ ಮುನಿಗಳಿಂದ ನಾರದ ಮತ್ತೆ ವ್ಯಾಸರ ಸಂವಾದವನ್ನ 3 ಅಧ್ಯಾಯಗಳಲ್ಲಿ ಕೇಳಿದ್ದಾರೆ. ಈ 3 ಅಧ್ಯಾಯಗಳಲ್ಲಿ ಅಂತ ನಾವ್ ಹೇಳ್ತಾ ಇದ್ದೇವೆ, ಅವ್ರು ಕೇಳಬೇಕಾದ್ರೆ ಆ ರೀತಿ ಇರ್ಲಿಲ್ಲ. ಆ ಸೂತ ಮುನಿಗಳು ಇವಾಗ ನಾನು ಮೊದಲನೇ ಅಧ್ಯಾಯವನ್ನ ಹೇಳ್ತೇನೆ, ಆಮೇಲೆ ಮತ್ತೆ 2ನೇ ಅಧ್ಯಾಯವನ್ನ ಹೇಳ್ತೀನಿ, ಆ ರೀತಿ ಹೇಳಲಿಲ್ಲ. ಸಂವಾದವನ್ನ ಸರಾಸರಿಯಾಗಿ ಹೇಳ್ತಾ ಹೋದ್ರು. ಆದ್ರೆ ಅದಾದ್ಮೇಲೆ ವ್ಯಾಸರು ಬರಿಬೇಕಾದ್ರೆ 4ನೇ ಅಧ್ಯಾಯ, 5ನೇ ಅಧ್ಯಾಯ, 6ನೇ ಅಧ್ಯಾಯ, ಸೊ 3 ಅಧ್ಯಾಯಗಳಲ್ಲಿ ಇವಾಗ ಕೇಳಿದ್ದಾರೆ. ಇವಾಗ ಈ ಶೌನಕಾದಿ ಋಷಿಗಳು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಯಾರಿಗೆ ಕೇಳ್ತಾರೆ? ಸೂತ ಮುನಿಗಳಿಗೆ ಕೇಳ್ತಾರೆ. ಅದೇ ಮೊದಲನೇ ಶ್ಲೋಕ, 7ನೇ ಅಧ್ಯಾಯದ ಮೊದಲನೇ ಶ್ಲೋಕ ಏನ್ ಹೇಳ್ತಾರೆ ನೋಡಿ, ನಾನು ಹೇಳ್ತೀನಿ ಶ್ಲೋಕನ. ನಿರ್ಗತೆ ನಾರದೇ ಸೂತ ಭಗವಾನ್ ಬಾದರಾಯಣಃ ಶ್ರುತವಾಂಸ್ತದ್ ಅಭಿಪ್ರೇತಂ ತತಃ ಕಿಂ ಅಕರೋತ್ ವಿಭು. ತತಃ ಕಿಂ ಅಕರೋತ್ ವಿಭು. ವಿಭು ಅಂದ್ರೆ ಇಲ್ಲಿ ವ್ಯಾಸರಿಗೆ ಹೇಳ್ತಾ ಇದ್ದಾರೆ ಅಲ್ಲ. ವ್ಯಾಸರು ಭಗವಂತನ ಸಾಹಿತ್ಯಿಕ ಅವತಾರ. ಮತ್ತೆ ವೇದವ್ಯಾಸರಿಗೂ ವಿಷ್ಣುವಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳುತ್ತೆ ಶ್ಲೋಕ. ವಿಷ್ಣು ಸಹಸ್ರನಾಮ ಎಷ್ಟು ಜನ ಹೇಳ್ತೀರಾ ಇಲ್ಲಿ? ಅದರಲ್ಲಿ ಆರಂಭದಲ್ಲೇ ಬರುತ್ತೆ ಅಲ್ಲ, ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮ ನಿಧಯೇ ವಾಸಿಷ್ಠಾಯ ನಮೋ ನಮಃ ಅಲ್ಲ. ಸೊ ವಿಷ್ಣುವಿನ ಅವತಾರ. ಯಾವ ಅವತಾರ ಅಂತ ಹೇಳಿದ್ರೆ ಸಾಹಿತ್ಯಿಕ ಅವತಾರ. ಸಾಹಿತ್ಯಿಕ ಅಂತ ಹೇಳಿದ್ರೆ ಸಾಹಿತ್ಯವನ್ನ ಸಮಸ್ತವಾದ ಜಗತ್ತಿಗೆ ನೀಡೋದಕ್ಕೆ ಬಂದಂತಹ ಅವತಾರ. ನೋಡಿ, ವ್ಯಾಸರ ಮುಂಚೆ ಯಾವ ಯಾವ ಸಾಹಿತ್ಯ ಇತ್ತು ಅದೆಲ್ಲವೂ ಕೇವಲ ಶ್ರುತಿಯ ರೂಪದಲ್ಲಿ ಇತ್ತು. ಶ್ರುತಿ ಅಂದ್ರೆ ಶಬ್ದದ ರೂಪದಲ್ಲಿ ಇತ್ತು. ಅದಕ್ಕೇನೆ ಶಬ್ದ ಬ್ರಹ್ಮ ಅಂತ ಹೆಸರು. ಶಬ್ದ ಬ್ರಹ್ಮ ಅಂದ್ರೆ ವೇದಕ್ಕೆ ಹೆಸರು. ಆದ್ರೆ ಆಗಿನ ಕಾಲದಲ್ಲಿ ಯಾವುದೇ ವೈದಿಕ ಸಾಹಿತ್ಯ ಅಥವಾ ವೈದಿಕ ವಾಂಗ್ಮಯ ಲಿಖಿತ ರೂಪದಲ್ಲಿ ಇರಲಿಲ್ಲ. ಎಲ್ಲವೂ ಕೇವಲ ಶಬ್ದದ ರೂಪದಲ್ಲಿತ್ತು. ಗುರುಗಳು ತಮ್ಮ ಶಿಷ್ಯಂದ್ರಿಗೆ ಪಾಠ ಮಾಡ್ತಾ ಇದ್ರು. ಆ ಶಿಷ್ಯಂದ್ರು ಮತ್ತೆ ಗುರುಗಳಾಗಿ ತಮ್ಮ ಶಿಷ್ಯಂದ್ರಿಗೆ ಪಾಠ ಮಾಡ್ತಾ ಹೋಗ್ತಾ ಇದ್ರು. ಮತ್ತೆ ಆ ಶಿಷ್ಯರಿಗೆ ಎಷ್ಟು ಸಾಮರ್ಥ್ಯ ಇತ್ತು ಅಂತ ಹೇಳಿದ್ರೆ, ಒಂದೇ ಒಂದು ಬಾರಿ ಯಾವುದೇ ಒಂದು ವಿಷಯವನ್ನ ಕೇಳಿದ್ರೆ ಆ ಜೀವನ ಅಥವಾ ಆ ಮರಣ ಅದನ್ನ ನೆನಪಿಟ್ಟುಕೊಳ್ಳುವಂತಹ ಒಂದು ಅದ್ಭುತವಾದಂತಹ ಸಾಮರ್ಥ್ಯ ಅವರಲ್ಲಿ ಇದ್ದಿದ್ರಿಂದ ಅವ್ರಿಗೆ ಏಕಸಂಧಿಗ್ರಾಹಿ ಅಂತ ಹೇಳ್ತಾ ಇದ್ರು. ಸೊ ವ್ಯಾಸರು ಏನ್ ಮಾಡ್ತಾರೆ, ಆ ಎಲ್ಲಾ ಶಾಸ್ತ್ರಗಳನ್ನ ಲಿಖಿತ ರೂಪಕ್ಕೆ ತರ್ತಾರೆ. ಅಂದ್ರೆ ಬರೆದು ಅದನ್ನ ನಮ್ಗೆ ಕೊಡ್ತಾರೆ. ಅದಕ್ಕೇನೆ ವ್ಯಾಸರು ವಿಷ್ಣುವಿನ ಸಾಹಿತ್ಯಿಕ ಅವತಾರ ಅಂತ ನಾವ್ ಹೇಳ್ತೇವೆ. ಸೊ ಇವಾಗ ನಾರದರು ಹೋಗಿದ್ದಾರೆ. ನಾರದರು ವ್ಯಾಸರು ಅವರಿಬ್ಬರ ನಡುವೆ ಏನ್ ಸಂಬಂಧ? ಗುರು ಶಿಷ್ಯ ಸಂಬಂಧ. ನಾರದರು ಗುರುಗಳು, ವ್ಯಾಸರು ಶಿಷ್ಯರು. ಸೊ ನಾರದರು ಹೋದಾದ್ಮೇಲೆ ಏನ್ ಮಾಡಿದ್ರು ವ್ಯಾಸರು ಅನ್ನೋದು ಪ್ರಶ್ನೆ. ಆಯ್ತಾ? ಸೊ ಇವಾಗ ಏನ್ ಮಾಡ್ತಾರೆ ವ್ಯಾಸರು ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ನಾವು ನೋಡ್ತೇವೆ. ಸೊ ಎಲ್ಲರೂ ನನ್ನ ಹಿಂದೆ ಹೇಳ್ಬೋದು. ಅಲ್ಲಿ ಶ್ಲೋಕ ಇಲ್ಲ, ಆದ್ರೆ ಕೇಳಿಸ್ಕೊಂಡು ನನ್ನ ಹಿಂದೆ ಹೇಳ್ಬೋದು. ಸೂತ ಉವಾಚ ಸರಸ್ವತ್ಯಾಂ ಆಶ್ರಮ ಪಶ್ಚಿಮೇ ತಟೇ ಪ್ರಾಸ ಇತಿ ಪ್ರೋಕ್ತಂ ಋಷೀಣಾಂ ಸತ್ರವರ್ಧನಃ. ಗಮ್ಯಾಪ್ರಾಸ ಎಂಬಂತಹ ಸ್ಥಳವಿದೆ. ಎಲ್ಲಿದೆ? ನೀವು ಓದ್ತೀರಾ ಅದನ್ನ? ಅಲ್ಲಿರೋದನ್ನ ಮೈಕ್ ತೊಳಿ, ಮೈಕಲ್ಲಿ ಓದಿ. ಅವಾಗ ಎಲ್ಲರಿಗೂ ಇವ್ರಿಗೂ ಕೇಳಿಸುತ್ತೆ, ಆನ್ಲೈನ್ ಇರೋರಿಗೆ. ಸರಸ್ವತಿ ನದಿಯ ತೀರದಲ್ಲಿ ಶಮ್ಯಪ್ರಾಸ ಎಂಬ ಸ್ಥಳದಲ್ಲಿ ವ್ಯಾಸರು ತಮ್ಮ ಸ್ವಂತ ಆಶ್ರಮದಲ್ಲಿ ಆಚಮನವನ್ನು ಮಾಡಿ ಧ್ಯಾನದಲ್ಲಿ ಕುಳಿತರು. ಈ ಸ್ಲೈಡ್ ಬರ್ತಿದೆ ನೋಡಿ.
ಓಕೆ, ಓದಿದಿರಲ್ಲ. ಸರಸ್ವತಿ ನದಿಯ ತೀರದಲ್ಲಿ ಶಮ್ಯಾಪ್ರಾಸ. ಸರಸ್ವತಿ ನದಿ ಇವತ್ತು ನಮಗೆ ಕಾಣಿಸೋದಿಲ್ಲ ಅಲ್ಲ, ಆದ್ರೆ ಅದರ ಜನನ ಇವತ್ತಿನ ಹಿಮಾಲಯದಲ್ಲಿ ಆಗತ್ತೆ. ಎಷ್ಟ್ ಜನ ಇಲ್ಲಿ ಬದ್ರಿನಾಥಕ್ ಹೋಗಿದ್ದೀರಾ? ಹೋಗಿದೀವಿ ನಾವು. ಬದ್ರಿನಾಥಲ್ಲಿ ನೀವು ನೋಡಿರ್ಬೇಕು ಅಲ್ಲ, ಆ ಸ್ಥಳ ಸರಸ್ವತಿ ನದಿಯ ಜನ್ಮ ಸ್ಥಳ ಅಲ್ಲಿ. ಸೊ ಅದರ ತೀರದಲ್ಲಿ ಇರ್ತಕ್ಕಂತಹ ಒಂದು ಸ್ಥಳ, ಅದಕ್ಕೆ ಶಮ್ಯಾಪ್ರಾಸ. ಇವತ್ತು ನೀವು ಬದ್ರಿನಾಥಕ್ ಹೋದ್ರೆ ಅಲ್ಲಿ ಒಂದು ಮಾನಾ ವಿಲೇಜ್ ಅಂತ ಇದೆ, ಮಾನಾ ಹಳ್ಳಿ. ಅಲ್ಲಿ ಹೋದ್ರೆ ವ್ಯಾಸ ಗುಫಾ ಅಂತ ನೋಡ್ತೀರಾ. ಅದಕ್ಕೂ ನಾವು ಇತ್ತೀಚೆಗೆ 4-5 ತಿಂಗಳ ಹಿಂದೆ ಹೋಗಿದ್ವಿ. ಬಹಳ ಸುಂದರವಾದಂತಹ ಸ್ಥಳ. ಅಲ್ಲಿ ಅದೇ ಒಂದು ಗುಹೆಯಲ್ಲಿ ವ್ಯಾಸರು ತಮ್ಮ ಎಲ್ಲಾ ವೈದಿಕ ವಾಂಗ್ಮಯವನ್ನ ಬರೆದಿದ್ದಾರೆ ಅಂತ ಹೇಳ್ತಾರೆ. ಮಹಾಭಾರತ ಇರ್ಬೋದು, ವೇದಾಂತ ಸೂತ್ರಗಳಿರ್ಬೋದು, ಪುರಾಣಗಳಿರ್ಬೋದು, ಅಲ್ಲ ಎಲ್ಲವನ್ನ ಅಲ್ಲೇ ಬರೆದಿದ್ದಾರೆ. ಅದ್ರ ಜೊತೆಗೆ ಭಾಗವತ ಕೂಡ ಅಲ್ಲೇ ಬರೆದಿದ್ದಾರೆ. ಸೊ ಈ ಸ್ಥಳ ಇಂದಿನ ಬದ್ರಿನಾಥದಲ್ಲಿ ಇದೆ. ಬದರಿ ವೃಕ್ಷಗಳಿಂದ ಕೂಡಿದ ಈ ಕ್ಷೇತ್ರ ಅತಿ ಸುಂದರವಾಗಿರುವುದು. ಆಯ್ತಾ? ಸೊ ಇದಾದ್ಮೇಲೆ ಏನಾಗತ್ತೆ, ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ತಸ್ಮಿನ್ ಸ್ವ ಆಶ್ರಮೇ ವ್ಯಾಸೋ ಬದರಿ ಷಂಡಮಂಡಿತೆ ಆಸೀನೋಪ ಉಪಸ್ಪೃಶ್ಯ ಪ್ರಣಿದಧ್ಯೌ ಮನಸ್ವಯಂ. ಆವಾಗ ಅಲ್ಲಿ ಕೂತ್ಕೊಂಡು ಧ್ಯಾನ ಮಗ್ನರಾಗ್ತಾ ವ್ಯಾಸರು ಭಗವಂತನ ಮೇಲೆ ತಮ್ಮ ಸಂಪೂರ್ಣವಾದಂತ ಧ್ಯಾನವನ್ನ ಕೇಂದ್ರೀಕರಿಸ್ತಾರೆ. ಇದೇ ಆಜ್ಞೆಯನ್ನ ನಾರದರು ವ್ಯಾಸರಿಗೆ ನೀಡಿರ್ತಾರೆ. ನೀನು ಮೊದಲು ಏನ್ ಮಾಡ್ಬೇಕು, ಭಗವಂತನ ಮೇಲೆ ನಿನ್ನ ಧ್ಯಾನವನ್ನ ಕೇಂದ್ರೀಕರಿಸಿ ಆ ಭಗವಂತನ ಯಶೋಗಾನವನ್ನ ಒಂದು ಪ್ರತ್ಯೇಕವಾದಂತಹ ಸಾಹಿತ್ಯದಲ್ಲಿ ನೀನ್ ಮಾಡ್ಬೇಕು. ಮಹಾಭಾರತದಲ್ಲಿ ಕೇವಲ ಚತುಷ್ಪುರುಷಾರ್ಥಗಳನ್ನ ನೀನು ಕೊಂಡಾಡಿದ್ಯಾ? ಇದನ್ನ ನೀವು ಕಳೆದ ವಾರ ಕೇಳಿರ್ಬೇಕು ಅಲ್ಲ. ಮಹಾಭಾರತದಲ್ಲಿ ಧರ್ಮಾರ್ಥ ಕಾಮ ಮೋಕ್ಷವನ್ನ ಮಾತ್ರ ನೀನ್ ಕೊಂಡಾಡಿದ್ಯಾ, ಆದ್ರೆ ಪಂಚಮ ಪುರುಷಾರ್ಥವಾದಂತಹ ಭಗವಂತನನ್ನ ನೀನು ಕೊಂಡಾಡಿಲ್ಲ. ಆದ್ದರಿಂದ ನಿನ್ನ ಮನಸ್ಸಿನಲ್ಲಿ ಇವತ್ತು ಆ ರೀತಿಯಾದಂತಹ ವ್ಯಥೆ ಇದೆ ಅಂತ ಹೇಳ್ತಾರೆ. ಆದ್ದರಿಂದ ವ್ಯಾಸರು ಏನ್ ಮಾಡ್ತಾರೆ, ವ್ಯಾಸರು ಧ್ಯಾನ ಮಗ್ನರಾಗ್ತಾರೆ, ಭಗವಂತನ ಮೇಲೆ ತಮ್ಮ ಧ್ಯಾನವನ್ನ ಕೇಂದ್ರೀಕರಿಸ್ತಾರೆ. ಅದಾದ ಮೇಲೆ ಭಗವಂತನ ದರ್ಶನ ಅವರಿಗೆ ಸಿಗತ್ತೆ. ಇದು ಬಹಳ ಮುಖ್ಯವಾದಂತಹ ಶ್ಲೋಕ. ದಯವಿಟ್ಟು ನನ್ನಿಂದ ಈ ಶ್ಲೋಕವನ್ನ ಹೇಳಿ. ಭಕ್ತಿ ಯೋಗೇನ ಮನಸಿ ಸಮ್ಯಕ್ ಪ್ರಣಹಿತೆ ಮಲೆ ಸಮ್ಯಕ್ ಪ್ರಣಹಿತೆ ಮಲೆ ಅಪಶ್ಯತ್ ಪುರುಷಂ ಪೂರ್ಣಂ ಅಪಶ್ಯತ್ ಪುರುಷಂ ಪೂರ್ಣಂ ಮಾಯಾಂ ಚ ತದಪಾಶ್ರಯಂ. ಮಾಯಾಂ ಚ ತದಪಾಶ್ರಯಂ. ನೋಡಿ, ಬಹಳ ಮುಖ್ಯವಾದಂತಹ ಶ್ಲೋಕ. ಭಕ್ತಿ ಯೋಗೇನ, ಪ್ರಭುಪಾದರು ಹೇಳ್ತಾರೆ, ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಒಂದೇ ಒಂದು ಮಾರ್ಗ ಇರುವಂತಹದ್ದು ಯಾವ್ದದು? ಭಕ್ತಿ ಯೋಗ. ಯದ್ಯಪಿ ಕರ್ಮಯೋಗ, ಜ್ಞಾನಯೋಗ, ಅಷ್ಟಾಂಗ ಯೋಗ ಎಲ್ಲಾ ಮಾರ್ಗಗಳಿವೆ, ಆದ್ರೆ ಭಗವಂತನ ಸಂಪೂರ್ಣ ಸಾಕ್ಷಾತ್ಕಾರ ಆಗುವಂತಹದ್ದು ಕೇವಲ ಭಕ್ತಿ ಯೋಗದಿಂದ ಮಾತ್ರ. ಆದ್ದರಿಂದ ವ್ಯಾಸರು ಭಕ್ತಿ ಯೋಗದಿಂದ ಭಗವಂತನ ಉಪಾಸನೆಯನ್ನ ಮಾಡ್ತಾರೆ. ಆವಾಗ ಏನಾಗತ್ತೆ, ಮನಸ್ಸಿ ಸಮ್ಯಕ್ ಪ್ರಣಹಿತೆ ಅಮಲೆ. ಅಮಲನಾದಂತಹ ಭಗವಂತ, ಅಮಲ ಅಂದ್ರೆ ಪರಿಶುದ್ಧನಾಗಿರ್ತಕ್ಕಂಥ ಭಗವಂತ ಅವನ ಮನಸ್ಸಿನಲ್ಲಿ ಪ್ರಕಟ ಆಗ್ತಾನೆ. ಅಂತ ಭಗವಂತನನ್ನ ಅಪಶ್ಯತ್ ಅಂತ ಹೇಳಿದ್ರೆ ನೋಡಿದರು. ಎಂತ ಭಗವಂತನನ್ನ? ಪೂರ್ಣ ಪುರುಷೋತ್ತಮ ಭಗವಂತನನ್ನ, ಪೂರ್ಣ ಪುರುಷೋತ್ತಮ ಕೃಷ್ಣ ಅಂತ ಅದಕ್ಕೆ ಪ್ರಭುಪಾದರು ಹೇಳ್ತಾರೆ ಅಲ್ಲ. ಪ್ರಭುಪಾದರು ಅದೇ ಒಂದು ಟೈಟಲ್ ಕೊಟ್ಟಿದ್ದಾರೆ ಅವರು. ಕೃಷ್ಣ ಎಂಬಂತ ಪುಸ್ತಕ ನೀವು ನೋಡಿರ್ಬೇಕಲ್ಲ, ಪ್ರಭುಪಾದರದ್ದು. ಪೂರ್ಣ ಪುರುಷೋತ್ತಮ ಭಗವಂತ ಕೃಷ್ಣ ಅಲ್ಲ. ಭಗವದ್ಗೀತೆಯ 15ನೇ ಅಧ್ಯಾಯಕ್ಕೆ ಪುರುಷೋತ್ತಮ ಯೋಗ ಅಂತ ಹೆಸರು ಅಲ್ಲ. ಪುರುಷರಲ್ಲಿ ಉತ್ತಮನಾದಂತಹವನು, ಆ ಉತ್ತಮ ಪುರುಷರಲ್ಲೂ ಪೂರ್ಣನಾದಂತಹವನು ಕೃಷ್ಣ ಅಲ್ಲ. ಸೊ ಆ ಭಗವಂತ ಕೃಷ್ಣನ ದರ್ಶನವನ್ನ ವ್ಯಾಸರು ಮಾಡ್ತಾರೆ. ಆದ್ರೆ ಅದರ ಜೊತೆಗೆ ತದ್ ಅಪಾಶ್ರಯಂ ಮಾಯಾಂಚ. ಅಪಾಶ್ರಯಂ ಅಂದ್ರೆ ಅವನ ಸಂಪೂರ್ಣ ನಿಯಂತ್ರಣದಲ್ಲಿ ಇದ್ದಂತಹ ಮಾಯಾಶಕ್ತಿಯ ದರ್ಶನವನ್ನ ಕೂಡ ಮಾಡ್ತಾರೆ ವ್ಯಾಸರು. ಇದು ಬಹಳ ಮುಖ್ಯವಾದಂತಹ ಒಂದು ತತ್ವವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ನೀವು ಇತರ ದರ್ಶನಗಳಿಗೆ ಅಥವಾ ಇತರ ಧರ್ಮಗಳಿಗೆ ಹೋಗಿ ನೋಡಿದ್ರೆ ಅಲ್ಲಿ ಒಂದು 2 ಮುಖ್ಯವಾದಂತಹ ಟರ್ಮ್ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಗಾಡ್ ಮತ್ತೆ ಸ್ಯಾಟಾನ್ ಅಂತ ಹೇಳ್ತಾರೆ. ಎಷ್ಟು ಜನ ಕೇಳಿದಿರೋ ಗೊತ್ತಿಲ್ಲ. ಸ್ಯಾಟನ್ ಅಂದ್ರೆ ಏನು ನೀವು ಕೇಳಿದ್ದೀರಾ? ಭೂತ ಪ್ರೇತ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಭಗವಂತನ ವಿರೋಧಿ ಶಕ್ತಿಗಳು ಅಲ್ಲ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ ನಮ್ಮ ಸಂಸ್ಕೃತದಲ್ಲಿ ಅಥವಾ ನಮ್ಮ ವೇದಿಕ ಶಾಸ್ತ್ರಗಳಲ್ಲಿ? ಮಾಯಾ ಅಥವಾ ಮಾಯೆ ಕನ್ನಡದಲ್ಲಿ ಅಲ್ಲ. ಸೊ ಅವರ ಪ್ರಕಾರ, ಇತರ ಧಾರ್ಮಿಕ ಗ್ರಂಥಗಳ ಪ್ರಕಾರ, ಒಂದಷ್ಟು ಧಾರ್ಮಿಕ ಗ್ರಂಥಗಳ ಪ್ರಕಾರ ನೋಡಿ, ಜಗತ್ತಿನಲ್ಲಿ ಎಷ್ಟೊಂದ್ ಸತಿ ಆಗ್ಬಾರದ್ದು ಆಗೋಗುತ್ತೆ, ಅಥವಾ ಪ್ರಾಕೃತಿಕ ದುರಂತಗಳು ಆಗತ್ತೆ. ಉದಾಹರಣೆಗೆ ಸುನಾಮಿ ಬರುತ್ತೆ, ಅರ್ಥಕ್ವೇಕ್ ಬರುತ್ತೆ, ಇದೆಲ್ಲ ಬರುತ್ತೆ. ಏನಕ್ಕೆ ಬರುತ್ತೆ ಅಂತ ಅವ್ರು ಕೇಳಿದ್ರೆ ಅವ್ರೇನ್ ಹೇಳ್ತಾರೆ? ಇದೀಗ ನೋಡಿ, ಆ ಸೆಟನ್ ಅಂದ್ರೆ ಮಾಯಾಶಕ್ತಿ ಇದೆಯಲ್ಲ, ಭಗವಂತನನ್ನ ಮೀರಿಸ್ಬಿಟ್ಟಿದೆ ಅದು.
ಅಂತ ಹೇಳ್ತಾರೆ. ಭಗವಂತನ ಮೀರ್ಸ್ಬಿಟ್ಟಿದೆ ಇವಾಗ. ಆ ವಿರೋಧಿ ಶಕ್ತಿ ಭಗವಂತನಿಗಿಂತ ಜಾಸ್ತಿ ಪ್ರಬಲವಾಗ್ಬಿಟ್ಟಿದೆ. ಆದ್ದರಿಂದ ಇದೀಗ ಆ ರೀತಿ ಆಗ್ತಾ ಇದೆ. ಆದ್ರೆ ನಮ್ಮ ವೈದಿಕ ಶಾಸ್ತ್ರಗಳಲ್ಲಿ ಆ ರೀತಿಯಾದಂತ ಉಲ್ಲೇಖ ಎಲ್ಲೂ ನಮ್ಗೆ ಸಿಗೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ವೈದಿಕ ಶಾಸ್ತ್ರಗಳ ಪ್ರಕಾರ ಏನು ತತ್ವ ಅಂತ ಹೇಳಿದ್ರೆ, ಭಗವಂತನನ್ನ ಮೀರಿಸುವಂತಹ ಭಗವಂತನ ವಿರೋಧಿ ಶಕ್ತಿ ಯಾವುದೂ ಜಗತ್ತಿನಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿ ಆ ವಿರೋಧಿ ಶಕ್ತಿ ಇದ್ದಲ್ಲಿ ಆ ವಿರೋಧಿ ಶಕ್ತಿ ಭಗವಂತ ಆಗ್ಬೇಕು. ಅರ್ಥ ಆಗ್ತಾ ಇದೆಯಾ ನಾನೇನ್ ಹೇಳ್ತಾ ಇದೀನಿ ಅಂತ? ಆ ವಿರೋಧಿ ಶಕ್ತಿ ಏನಿದೆ ಆ ವಿರೋಧಿ ಶಕ್ತಿನೇ ಭಗವಂತ ಆಗ್ಬೇಕು. ಭಗವಂತನನ್ನ ಯಾವುದೇ ಒಂದು ಶಕ್ತಿ ಮೀರಿಸಿದ್ರೆ ಆ ವಿರೋಧಿ ಶಕ್ತಿ ಏನಿದೆ ಆ ಶಕ್ತಿನೇ ಭಗವಂತ ಆಗ್ಬೇಕು. ಆದ್ರೆ ಆ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಭಗವಂತನೇ ಪೂರ್ಣ ಪುರುಷೋತ್ತಮ ಸರ್ವಶಕ್ತಿಮಾನ್ ಅಂತ ಹೇಳ್ತೀವಿ. ಆದ್ದರಿಂದ ನಮ್ಮ ವೈದಿಕ ಶಾಸ್ತ್ರಗಳಲ್ಲಿ ಅದ್ಭುತವಾದಂತ ವ್ಯಾಖ್ಯಾನದಲ್ಲಿ ಏನ್ ಹೇಳಿದೆ ಅಂತ ಹೇಳಿದ್ರೆ, ಭಗವಂತನ ನಿಯಂತ್ರಣದಲ್ಲೇನೆ ಯಾವಾಗ್ಲೂ ಆ ವಿರೋಧಿ ಶಕ್ತಿ ಇರ್ತದೆ. ಅದೇ ದರ್ಶನವನ್ನ ವ್ಯಾಸರು ಪಡ್ಕೋತಾರೆ. ಮಾಯಾಂಚ ತದ್ ಅಪಾಶ್ರಯಂ. ಅಪಾಶ್ರಯಂ ಅಂದ್ರೆ ಏನು? ಅದರ ನಿಯಂತ್ರಣದಲ್ಲೇ ಅವರು ಆ ಭಗವಂತನ ನಿಯಂತ್ರಣದಲ್ಲೇ ಆ ಮಾಯೆ ಶಕ್ತಿ ಇರೋದನ್ನ ವ್ಯಾಸರು ದರ್ಶನ ಮಾಡ್ತಾರೆ. ಅದಾದ್ಮೇಲೆ ಇನ್ನು 2 ಶ್ಲೋಕಗಳನ್ನ ಹೇಳ್ತಾರೆ. ಇದೆರಡು ಶ್ಲೋಕ ಆದ್ಮೇಲೆ ಕತೆ ಆರಂಭ ಆಗತ್ತೆ, ಆಯ್ತಾ? ಆದ್ರೆ ಇದೆರಡು ಶ್ಲೋಕಗಳು ಕೂಡ ಬಹಳ ಮುಖ್ಯ. ಅದರಿಂದ ಚರ್ಚೆ ಮಾಡಿ ಮುಂದಕ್ಕೆ ಹೋಗೋಣ. ದಯವಿಟ್ಟು ನನ್ನಿಂದ ಹೇಳಿ. ಯಯಾ ಸಮ್ಮೋಹಿತೋ ಜೀವ ಆತ್ಮಾನಂ ತ್ರಿಗುಣಾತ್ಮಕಂ ಕರೋಪಿ ಮನುತೇನರ್ಥಂ ತತ್ಕೃತಂ ಚಾಭಿಪದ್ಯತೆ. ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಈಗ ತಾನೇ ಭಗವಂತನ ದರ್ಶನವನ್ನ ಮಾಡ್ಕೊಂಡ್ರು, ಮತ್ತೆ ಮಾಯೆ ಶಕ್ತಿಯ ದರ್ಶನವನ್ನ ಕೂಡ ಪಡ್ಕೊಂಡಿದ್ದಾರೆ ವ್ಯಾಸರು. ಇದೀಗ ನಮ್ಮೆಲ್ಲರ ಪರಿಸ್ಥಿತಿಯನ್ನ ನೆನೆಸ್ಕೊಂಡು ಇಲ್ಲಿ ಈ ಶ್ಲೋಕದಲ್ಲಿ ವ್ಯಥೆ ಪಡ್ತಾ ಇದ್ದಾರೆ ವ್ಯಾಸರು. ಯಯಾ ಸಮ್ಮೋಹಿತ ಜೀವ. ಜೀವ ಅಂದ್ರೆ ಯಾರು? ಜೀವ ಅಂದ್ರೆ ಯಾರೋ ಒಬ್ಬ ಹೆಸರ ಅಥವಾ ಯಾರು? ಜೀವ ಅಂದ್ರೆ ನಾವೆಲ್ಲರೂ ಅಲ್ಲ, ಜೀವಿಗಳು ಅಲ್ಲ, ಲಿವಿಂಗ್ ಎಂಟಿಟಿ ಅಂತ ಹೇಳ್ತಾರೆ. ಸೊ ನಾವೆಲ್ಲರೂ ಜೀವಿಗಳು ಸಮ್ಮೋಹಿತ. ಯಾರಿಂದ ಸಮ್ಮೋಹಿತರಾಗಿದ್ದೇವೆ? ಆ ಕೊನೆಯದಾಗಿ ಏನ್ ಹೇಳಿದ್ರು? ಮಾಯಾಂಚತ ದಬಾಶ್ರೀಮ್ ಅಂತ ಹೇಳಿದ್ರಲ್ಲ, ಆ ಮಾಯೆಯ ಪ್ರಭಾವದಿಂದ ನಾವೆಲ್ಲರೂ ಮೋಹಿತರಾಗಿದ್ದೇವೆ. ಆದ್ದರಿಂದ ಆತ್ಮಾನಂ ತ್ರಿಗುಣಾತ್ಮಕಂ. ಆ ಮಾಯೆ ಅನ್ನೋದು ಹೇಗೆ ತನ್ನ ಶಕ್ತಿಯನ್ನ ಎಲ್ಲಾ ಜೀವಿಗಳ ಮೇಲೆ ಬೀರತ್ತೆ ಅಂತ ಹೇಳಿದ್ರೆ, ಹೇಗೆ ಬೀರತ್ತೆ? ತ್ರಿಗುಣಗಳಿಂದ, 3 ಗುಣಗಳಿಂದ. ತ್ರಿಭಿರ್ ಗುಣಮಯೈರ್ ಭಾವೈರೇಭಿ ಸರ್ವಂ ಇದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯ ಪರಮವ್ಯಯಂ. 7ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳೋ ಹಾಗೆ, ಈ 3 ಗುಣಗಳಿಂದ ಯಾರು ಪ್ರಭಾವಿತರಾಗಿರ್ತಾರೆ ಅಂಥವ್ರು ಭಗವಂತನನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಆತ್ಮಾನಂ ತ್ರಿಗುಣಾತ್ಮಕಂ ಪರೋಪಿ ಮನುತೆ ಅನರ್ಥಂ. ಆ ಜೀವ ಅನ್ನೋನು ಆ 3 ಗುಣಗಳಿಗೆ ಅತೀತನಾಗಿದ್ರೂ ಕೂಡ ಆ 3 ಗುಣಗಳ ಪ್ರಭಾವದಿಂದ ಏನಾಗತ್ತೆ? ಅವನು ಆ ಅನರ್ಥರಾದಂತಹ ಶರೀರ ಏನಿದೆ ಆ ಶರೀರವೇ ನಾನು ಅಂತ ಅಂದ್ಕೋತಾನೆ. ಮನುತೆ ಅಂದ್ರೆ ಆ ರೀತಿ ಅಂದ್ಕೋತಾನೆ. ತತ್ಕೃತಂ ಚಾಭಿಪದ್ಯತೆ. ಮತ್ತೆ ಆ ಶರೀರಕ್ಕೆ ಯಾವ ಯಾವ ನೋವು ಮತ್ತೆ ನಲಿವು ಬರುತ್ತೆ ಅದರಿಂದ ಅವನು ಪ್ರಭಾವಿತನಾಗ್ತಾನೆ ಅನ್ನೋದನ್ನ ವ್ಯಾಸರು ಸಾಕ್ಷಾತ್ಕಾರ ಮಾಡ್ಕೋತಾ ಇದ್ದಾರೆ ಇವಾಗ. ಅಲ್ಲ, ವೇದವ್ಯಾಸರ ಸಾಕ್ಷಾತ್ಕಾರ ಏನಾಗ್ತಾ ಇದೆ ಇಲ್ಲಿ ಅಂತ ಹೇಳಿದ್ರೆ, ಈ ಜೀವಿಗಳ ವ್ಯಥೆಯ ಬಗ್ಗೆ ಸಾಕ್ಷಾತ್ಕಾರವನ್ನ ಪಡ್ಕೋತಾ ಇದ್ದಾರೆ. ಅದಾದ್ಮೇಲೆ ಮುಂದಿನ ಶ್ಲೋಕ ಮತ್ತು ಬಹಳ ಮುಖ್ಯವಾದಂತಹದ್ದು. ದಯವಿಟ್ಟು ನನ್ನಿಂದ ಹೇಳಿ. ಅನರ್ಥೋಪಶಮಂ ಸಾಕ್ಷಾತ್ ಭಕ್ತಿ ಯೋಗಂ ಅಧೋಕ್ಷಜೇ ಲೋಕಸ್ಯಾಜಾನತೋ ವಿದ್ವಾಂಸ್ ಸಾತ್ವತ ಸಂಹಿತಾಂ. ಅಂದ್ರೆ ರಚಿಸಿದರು ಏನನ್ನ? ಸಾತ್ವತ ಸಂಹಿತಾಂ. ಈ ಸಾತ್ವತ ಸಂಹಿತೆಯಾಗಿರ್ತಕ್ಕಂಥ ಭಾಗವತವನ್ನ ರಚನೆ ಮಾಡ್ತಾರೆ ವೇದವ್ಯಾಸರು. ಏನಕ್ಕೆ? ಅನರ್ಥ ಉಪಶಮಂ ಸಾಕ್ಷಾತ್ ಭಕ್ತಿ ಯೋಗಂ ಅಧೋಕ್ಷಜೆ. ಅಧೋಕ್ಷಜನಲ್ಲಿ ಭಕ್ತಿ ಯೋಗ ಯಾರಲ್ಲಿ ಇರ್ತದೆ ಅವರಿಗೆ ಅನರ್ಥ ಅನ್ನೋದು ಉಪಶಮನವಾಗತ್ತೆ. ಆ ಒಂದು ಸತ್ಯ ಲೋಕಕ್ಕೆ ಗೊತ್ತಿಲ್ಲ, ಅದನ್ನ ಲೋಕಕ್ಕೆ ಗೊತ್ತು ಮಾಡ್ಕೊಳ್ಳೋದಕ್ಕಾಗಿ ಈ ಶಾಸ್ತ್ರವನ್ನ ರಚನೆ ಮಾಡ್ತಾರೆ ವೇದವ್ಯಾಸರು. ಆಯ್ತಲ್ಲ? ಸೊ ಇಷ್ಟು ಒಂದು ಇಂಟ್ರೊಡಕ್ಷನ್ ತರ ಈ ಚಾಪ್ಟರ್ಗೆ, ಒಂದು ಪೀಠಿಗೆ ತರಹ ಇದೀಗ ಕಥೆ ಆರಂಭ ಆಗ್ತಾ ಇದೆ. ಆಯ್ತಾ? ಸೊ ಅದಾದ್ಮೇಲೆ ವ್ಯಾಸರು ಭಾಗವತವನ್ನ ರಚಿಸ್ತಾರೆ. ದಯವಿಟ್ಟು ಹೇಳಿ. ಸಂಹಿತಾಂ ಭಾಗವತೀಂ ಕೃತ್ವಾನುಕ್ರಮ್ಯ ಚಾತ್ಮಜಂ ಶುಕಂ ಅಧ್ಯಾಪಯಾಮಾಸ ನಿರ್ವೃತ್ತಿ ನಿರತಂ ಮುನಿಃ.
ಓಕೆ. ಸೊ ಸಂಹಿತಾಂ ಭಾಗವತೀಂ, ಈ ಭಾಗವತವನ್ನ ಅವರು ರಚನೆ ಮಾಡ್ತಾರೆ. ಕೃತ್ವ ಅನುಕ್ರಮ್ಯ ಚ ಆತ್ಮಜಂ. ಆತ್ಮಜ ಅಂದ್ರೆ ವ್ಯಾಸರ ಸುಪುತ್ರ. ಯಾರದು? ಶುಕ ಮುನಿಗಳು ಅಥವಾ ಶುಕದೇವ ಗೋಸ್ವಾಮಿ. ಅವ್ರಿಗೆ ಅದನ್ನ ಹೇಳ್ಕೊಡ್ತಾರೆ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಹೇ ಪೌತ್ರಂ ಅಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಇದು ವ್ಯಾಸರ ಫ್ಯಾಮಿಲಿ ಟ್ರೀ ಅಂತ ಹೇಳ್ತಾರಲ್ಲ, ಆ ರೀತಿ. ಸೊ ವ್ಯಾಸಂ ವಸಿಷ್ಠನಪ್ತಾರಂ. ಸೊ ವ್ಯಾಸರು, ನಪ್ತಾರ ಅಂದ್ರೆ ಏನು? ಮರಿಮಗ. ಮರಿಮಗ ಅಂತ ಹೇಳ್ತಾರಲ್ಲ ಕನ್ನಡದಲ್ಲಿ. ಮೊಮ್ಮಗ ಅಲ್ಲ, ಮೊಮ್ಮಗ ಅಂದ್ರೆ ಮೊಮ್ಮಗನ್ಗೆ ಮಗ, ಅದಕ್ಕೆ ಹೇಳ್ತಾರೆ ಮರಿಮಗ ತಾನೆ. ವ್ಯಾಸರು ವಸಿಷ್ಠರ ಮರಿಮಗ. ಅದಾದ್ಮೇಲೆ ಶಕ್ತೇಹೇ ಪೌತ್ರಂ, ಮೊಮ್ಮಗ ಅಂದ್ರೆ ಪೌತ್ರ. ಶಕ್ತಿ ಮಹರ್ಷಿಯ ಮೊಮ್ಮಗ. ಪರಾಶರ ಆತ್ಮಜ, ಪರಾಶರ ಮುನಿಗಳ ಮಗ. ಯಾರು? ವ್ಯಾಸರು. ಆಯ್ತಲ್ಲ. ಅದಾದ್ಮೇಲೆ ಶುಕ ತಾತಂ. ತಾತ ಅಂದ್ರೆ ಕನ್ನಡ ತಾತ ಅಲ್ಲ, ಕನ್ನಡ ತಾತ ಅಂದ್ರೆ ನಿಮ್ಗೆ ಗೊತ್ತು ತಾತ ಅಂದ್ರೆ ಏನು. ಆದ್ರೆ ಸಂಸ್ಕೃತದಲ್ಲಿ ತಾತ ಅಂದ್ರೆ ತಂದೆ ಅಲ್ಲ. ಶುಕ ಮುನಿಗಳಿಗೆ ತಂದೆ ಕೂಡ ವ್ಯಾಸರು ಅಲ್ಲ. ಸೊ ಇವಾಗ ಈ ಭಾಗವತವನ್ನ ರಚಿಸಿದ ನಂತರ ವ್ಯಾಸರು ಯಾರಿಗೆ ಹೇಳ್ಕೊಡ್ತಾರೆ? ಅದನ್ನ ಶುಕ ಮುನಿಗಳಿಗೆ ಹೇಳ್ಕೊಡ್ತಾರೆ. ಆಯ್ತಾ? ಸೊ ಇದೀಗ 13ನೇ ಶ್ಲೋಕದಿಂದ ಈ ಕಥೆ ಆರಂಭವಾಗ್ತಾ ಇದೆ. ಏಕೆ ಅಂತ ಹೇಳಿದ್ರೆ 4ನೇ ಅಧ್ಯಾಯದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ರು ಎಲ್ಲ ಋಷಿಗಳು. ಅಂದ್ರೆ ಶೌನಕಾದಿ ಋಷಿಗಳು ಒಂದು ಪ್ರಶ್ನೆಯನ್ನ ಕೇಳಿದ್ರು. ಯಾವ ಪ್ರಶ್ನೆ ಅಂತ ಹೇಳಿದ್ರೆ, ದಯವಿಟ್ಟು ನಮಗೆ ಪರೀಕ್ಷಿತ ಮಹಾರಾಜರು ಮತ್ತೆ ಶುಕ ಮುನಿಗಳ ನಡುವೆ ನಡೆದಂತಹ ಸಂವಾದ ಹೇಗೆ ಅದು ಜರುಗಿತು, ಮತ್ತೆ ಅವರಿಬ್ಬರ ಮಿಲನ ಅಥವಾ ಭೇಟಿ ಹೇಗಾಯ್ತು ಅನ್ನೋದನ್ನ ನಮ್ಗೆ ಹೇಳಿ. ಮತ್ತೆ ಪರೀಕ್ಷಿತ ಮಹಾರಾಜರ ಅದ್ಭುತವಾದಂತಹ ಕಾರ್ಯಕಲಾಪಗಳ ಬಗ್ಗೆ ಹೇಳಿ. ಸೊ ಅದಕ್ಕೆ ಇವಾಗ ಉತ್ತರವನ್ನ ಕೊಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಸೊ 13ನೇ ಶ್ಲೋಕದಿಂದ ಸೂತರು ಪರೀಕ್ಷಿತ ಮಹಾರಾಜನ ಕಥೆಯನ್ನು ಹೇಳುವುದಕ್ಕೆ ಉಪಕ್ರಮಿಸುತ್ತಾರೆ ಅಂದ್ರೆ ಆರಂಭಿಸ್ತಾರೆ. ಆಯ್ತಾ? ಸೊ ಅಲ್ಲಿ ಏನ್ ಬರ್ದಿದೆ ಅದನ್ನ ನೀವು ಓದ್ತೀರಾ? ಕನ್ನಡ ಓದಕ್ ಬರುತ್ತಲ್ಲ ನಿಮ್ಗೆ? ದಯವಿಟ್ಟು ಓದಿ. ಅದನ್ನ ಆನ್ ಮಾಡ್ಕೋಬೇಕು. ಬರೀ ಒಂದ್ಸತಿ ಪ್ರೆಸ್ ಮಾಡಿದ್ರೆ ಆಯ್ತು ಅಷ್ಟೇ. ಕುರುಕ್ಷೇತ್ರದ ಯುದ್ಧದಲ್ಲಿ ಎರಡೂ ಕಡೆಯ ಯೋಧರು ಮಡಿದ ಮೇಲೆ, ದುರ್ಯೋಧನನ ತೊಡೆಯನ್ನೂ ಮುರಿದು ಬೀಳಿಸಿದ ಮೇಲೆ, ದ್ರೋಣನ ಮಗನಾದಂತಹ ಅಶ್ವತ್ಥಾಮನು ದ್ರೌಪದಿಯ 5 ಮಕ್ಕಳನ್ನು ನಿರ್ಲಜ್ಜೆಯಿಂದ ನಡುರಾತ್ರಿಯಲ್ಲಿ ಕೊಂದು ಅವರ ತಲೆಗಳನ್ನು ದುರ್ಯೋಧನನಿಗೆ ಸಮರ್ಪಿಸುತ್ತಾನೆ. ಧನ್ಯವಾದಗಳು. ಸೊ ಇವಾಗ ನಾವು ಮಹಾಭಾರತದ ಕಥೆಗೆ ಬರ್ತಾ ಇದ್ದೀವಿ ಅಲ್ಲ. ಮಹಾಭಾರತದ ಕುರುಕ್ಷೇತ್ರ ಯುದ್ಧ ಸಂಪೂರ್ಣ ಆದ್ಮೇಲೆ 18 ದಿನಗಳು ಆದ್ಮೇಲೆ ಆ 18ನೇ ದಿವಸದ ರಾತ್ರಿ ಅಶ್ವತ್ಥಾಮ ಅಂದ್ರೆ ದ್ರೋಣನ ಮಗನಾದಂತಹ ಅಶ್ವತ್ಥಾಮ, ಅವನಿಗೆ ಬ್ರಹ್ಮಬಂಧು ಅಂತ ಮುಂದೆ ಕರೀತಾರೆ. ಅದೇನಕ್ಕೆ ಅಂತ ನಾವು ನೋಡ್ತೇವೆ. ಅವನು ಬಹಳ ಹೀನಾಯವಾಗಿ ಯಾವುದೇ ರೀತಿಯಾದಂತ ಲಜ್ಜೆ ಇಲ್ಲದೆ, ಯಾವುದೇ ರೀತಿಯಾದಂತಹ ನಾಚಿಕೆ ಇಲ್ಲದೆ ಅವನೇನ್ ಮಾಡ್ತಾನೆ, 5 ಪಾಂಡವರ ಪುತ್ರರನ್ನ, ದ್ರೌಪದಿಯ ಮಕ್ಕಳನ್ನ, ಅವರ ಜೊತೆಗೆ ದೃಷ್ಟದ್ಯುಮ್ನನನ್ನ ಮತ್ತೆ ಪಾಂಚಾಲರನ್ನ ನಡುರಾತ್ರಿಯಲ್ಲಿ ಅವರು ಮಲಗಿರ್ಬೇಕಾದ್ರೆ ಹೋಗಿ ಅವನು ಒಂದು ಪಶುವನ್ನ ಸಾಯಿಸುವ ಹಾಗೆ ಆ ಎಲ್ಲರನ್ನ ನಡುರಾತ್ರಿಯಲ್ಲಿ ಸಾಯಿಸ್ಬಿಡ್ತಾನೆ ಅಲ್ಲ. ಇದು ಬಹಳ ನೋವು ತರುವಂತಹ ಒಂದು ಸಂಗತಿ ಅಂತ ನಾವು ಹೇಳ್ಬೋದು ಅಲ್ಲ. ಮಹಾಭಾರತವನ್ನ ಓದ್ಬೇಕಾದ್ರೆ ಒಂದಷ್ಟು ಪ್ರಸಂಗಗಳಲ್ಲಿ ನಮ್ಗೆ ಬಹಳ ಅದನ್ನು ಓದೋದಕ್ಕೆ ಆಗೋದಿಲ್ಲ ಅಂತ ಅನ್ಸ್ಬಿಡುತ್ತೆ. ಉದಾಹರಣೆಗೆ ಅಭಿಮನ್ಯುವಿನ ಪ್ರಸಂಗದಲ್ಲಿ ಅಲ್ಲ, ಅದೇ ರೀತಿಯಲ್ಲಿ ಪ್ರಾಯ ಘಟೋದ್ಗಜನ ಪ್ರಸಂಗದಲ್ಲಿ, ಅದೇ ರೀತಿ ಇಲ್ಲಿ ಕೂಡ ಮಹಾಭಾರತ ಯುದ್ಧ ಮುಗಿದಾದ್ಮೇಲೆ ಕೂಡ ಇನ್ನೂ ಪಾಂಡವರಿಗೆ ಇನ್ನೂ ನೆಮ್ಮದಿ ಇಲ್ಲ ಅಲ್ಲ. ಸೊ ಅಶ್ವತ್ಥಾಮ ಈ ರೀತಿಯಾದಂತಹ ಹೀನಾಮಾನವಾದಂತಹ ಕೃತ್ಯವನ್ನ ಮಾಡಿದ ನಂತರ ಏನಾಗತ್ತೆ ಇಲ್ಲಿ ನೋಡಿ. ಅಲ್ಲಲ್ಲ, ಕುಂಜರ ಅದೆಲ್ಲ ಆವಾಗ ದ್ರೋಣನ ಇದ್ರ ಆಗ್ಬೇಕಾದ್ರೆ, ದ್ರೋಣನ ಹತ್ಯೆ ಸಂಹಾರವನ್ನ ಮಾಡ್ಬೇಕಾದ್ರೆ, ಇವಾಗಲ್ಲ. ಓಕೆ, ಸೊ ಇವಾಗ ಮುಂದಕ್ಕೆ ಏನಾಯ್ತು ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು. ಮುಂದಿನಿರೋರು ಓದ್ತೀರಾ? ಅವರು ಕೊಡಿ ಮೈಕ್ನ. ಅಲ್ಲೇನ್ ಬರ್ದಿದೆ ಅದನ್ನ ಓದಿ ಅಷ್ಟೇ. ತನ್ನ ಮಕ್ಕಳನ್ನು ಕಳೆದುಕೊಂಡ ದ್ರೌಪದಿಯು ಧಾರಾಕಾರವಾಗಿ ಆಳಲು ಪ್ರಾರಂಭಿಸಿದಾಗ ಆ ನೀಚ ಕೃತ್ಯವನ್ನು ಮಾಡಿದ ಅಶ್ವತ್ಥಾಮನ ತಲೆಯನ್ನು ಆಕೆಗೆ ಸಮರ್ಪಿಸುವುದಾಗಿ ಪ್ರತಿಜ್ಞೆ ಮಾಡಿ ಅರ್ಜುನನು ಹೊರಡುತ್ತಾನೆ. ಸೊ ಒಂದ್ ನಿಮಿಷ, ಅದನ್ನ ಮತ್ತೆ ಓದ್ಬೋದು. ಇವಾಗ ಅರ್ಜುನ ಏನ್ ಮಾಡ್ತಾನೆ, ಇಲ್ಲಿರುವಂತ ಪ್ರತಿಯೊಂದು ಶ್ಲೋಕವನ್ನ ನಾವು ಚರ್ಚೆ ಮಾಡ್ತಾ ಇಲ್ಲ, ಆದ್ರೆ ಕೇವಲ ಅದನ್ನ ಅಲ್ಲೇ ಪ್ಯಾಸೇಜ್ ರೂಪದಲ್ಲಿ ಕೊಟ್ಟಿದೀವಿ ಅಷ್ಟೇನೆ. ಸೊ ದ್ರೌಪದಿಗೆ ಬಹಳ ಬಹಳ ದುಃಖವಾಗತ್ತೆ. ತಾಯಿಗೆ ಒಂದು ಮಗನನ್ನ ಕಲ್ಕೊಂಡ್ರು ಕೂಡ ಎಷ್ಟು ದುಃಖ ಆಗ್ಬತ್ತೆ, ಆದ್ರೆ 5 ಮಕ್ಕಳನ್ನ ಒಮ್ಮೆಗೆ
ಅದು ನಡುರಾತ್ರಿಯಲ್ಲಿ ಅವರು ನಿದ್ದೆ ಮಾಡಿರ್ಬೇಕಾದ್ರೆ ಯಾರೋ ಒಬ್ಬ ಸಾಯಿಸಿದ್ದಾನೆ, ಅಷ್ಟು ಹೇಡಿಯಂತೆ ಸಾಯಿಸಿದ್ದಾನೆ ಅಂತ ಹೇಳಿದ್ರೆ ಎಷ್ಟು ನೋವಾಗ್ಬೇಕು ತಾಯಿಗೆ ಅಲ್ಲ. ಸೊ ಅವಾಗ ದ್ರೌಪದಿ ಧಾರಾಕಾರವಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಆ ಅಳೋದನ್ನ ನೋಡಕ್ಕಾಗದೇನೆ ಅರ್ಜುನ ಮತ್ತೆ ಭೀಮ, ಭಾಗವತದಲ್ಲಿ ಮತ್ತೆ ಮಹಾಭಾರತದಲ್ಲಿ ಏನ್ ವರ್ಣನೆ ಕೊಟ್ಟಿದೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇನೆ. ಆದ್ರೆ ಭಾಗವತದಲ್ಲಿ ಅರ್ಜುನ ಅಂತ ಹೇಳುತ್ತೆ, ಮಹಾಭಾರತದಲ್ಲಿ ಭೀಮ ಅಂತ ಹೇಳುತ್ತೆ. ಆದ್ರೆ ಏನು ಅಷ್ಟೊಂದೇನ್ ವ್ಯತ್ಯಾಸ ಇಲ್ಲ. ಆದ್ರೆ ನಾವೇನ್ ಅನ್ಕೋಬಹುದು ಅಂದ್ರೆ ಇಬ್ರು ಹೋದ್ರು ಅಂತ ಅನ್ಕೋಬಹುದು. ಸೊ ಅರ್ಜುನ ಮತ್ತೆ ಭೀಮ ಇಬ್ರು ಕೂಡ ಪ್ರತಿಜ್ಞೆ ಮಾಡ್ತಾರೆ. ಏನಂತ ಪ್ರತಿಜ್ಞೆ ಮಾಡ್ತಾರೆ? ಆ ನೀಚನ ತಲೆಯನ್ನ ತೆಗೆದು ನಿನಗೆ ಸಮರ್ಪಿಸ್ತೇನೆ. ಬಹಳ ಹಿಂದೆ ಯಾವಾಗ ದ್ರೌಪದಿಗೆ ಆ ಸಭೆಯಲ್ಲಿ ಸೀರೆಯನ್ನ ತೆಗೆಯೋದಕ್ಕೆ ಅಪಹರಿಸೋದಕ್ಕೆ ಯಾವಾಗ ದುಶಾಸನ ಪ್ರಯತ್ನ ಪಟ್ಟಿದ್ದ, ಆವಾಗ ಕೂಡ ಭೀಮ ಪ್ರತಿಜ್ಞೆ ಮಾಡಿದ್ದ ಅಲ್ಲ, ದುರ್ಯೋಧನನ ತೊಡೆಯ ಮುರಿತೀನಿ ಮತ್ತೆ ದುಶಾಸನನ ಎದೆಯ ರಕ್ತವನ್ನ ಕುಡಿತೀನಿ ಅಂತ. ಅದೆರಡನ್ನೂ ಆಗ್ಲೇ ಅವನು ತೀರಿಸ್ಕೊಂಡ್ಬಿಟ್ಟಿದ್ದ. ಆ ಪ್ರತಿಜ್ಞೆಯನ್ನ ಅವನು ಆಗ್ಲೇ ಅದನ್ನ ಫಲ ತಗೊಂಡಿದ್ದ. ಆದ್ರೆ ಇವಾಗ ಅವನೇನ್ ಒಂದ್ ಪ್ರತಿಜ್ಞೆ ಮಾಡ್ತಾನೆ, ಅಥವಾ ಭೀಮ ಅಥವಾ ಅರ್ಜುನ ಅಂತ ಹೇಳಿದ್ರೆ ಆ ನೀಚನ ಅಂದ್ರೆ ಅಶ್ವತ್ಥಾಮನ ತಲೆಯನ್ನ ನಿನಗೆ ಸಮರ್ಪಿಸ್ತೀನಿ. ಅದಾದ್ಮೇಲೆ ಏನಾಗತ್ತೆ? ಪಕ್ಕದಲ್ಲಿರೋರು ಓದ್ತೀರಾ? ದೂರದಿಂದಲೇ ಅರ್ಜುನನನ್ನು ನೋಡಿದ ಅಶ್ವತ್ಥಾಮ ಭಯಗೊಂಡು ಅರ್ಜುನನಿಂದ ತಪ್ಪಿಸಿಕೊಳ್ಳಲು ಬೇರೆ ಮಾರ್ಗವಿಲ್ಲವೆಂದು ತಿಳಿದು ಬ್ರಹ್ಮಶಿರಸ್ ಎಂಬ ಅಪೂರ್ವವಾದ ಮತ್ತು ಭಯಂಕರವಾದ ಅಸ್ತ್ರವೊಂದನ್ನು ಪ್ರಯೋಗಿಸುತ್ತಾನೆ. ಸೊ ಇಲ್ಲಿ ನಾವು ಬರ್ತಾ ಇದ್ದೇವೆ ಈ ಶ್ಲೋಕಕ್ಕೆ. ಒಂದೇ ನಿಮಿಷ, ಈ ಶ್ಲೋಕಕ್ಕೆ ಬರ್ತಾ ಇದ್ದೇವೆ. 27ನೇ ಶ್ಲೋಕ. ಓಕೆ, ಸೊ ಇಲ್ಲಿ ಅಶ್ವತ್ಥಾಮ ದೂರದಿಂದಲೇ ಅರ್ಜುನನನ್ನ ಅಥವಾ ಭೀಮನನ್ನ ನೋಡ್ತಾನೆ. ಏಕೆಂದ್ರೆ ಬಹಳ ವೇಗವಾಗಿ ಅರ್ಜುನ ಅವನನ್ನ ಅಡ್ಡಿಸ್ಕೊಂಡು ಹೋಗ್ತಾ ಇರ್ತಾನೆ. ಬಹಳ ವೇಗದಿಂದ ಹೋಗ್ತಾ ಇದ್ರು, ಅಶ್ವತ್ಥಾಮ ಕೂಡ ವೇಗದಿಂದ ಹೋಗ್ತಾ ಇದ್ರು ಕೂಡ ಅರ್ಜುನನ ವೇಗದ ಮುಂದೆ ಅವನು ನಿಲ್ಲೋದಿಲ್ಲ. ಆದ್ರಿಂದ ಅವನು ಸೋಲನ್ನ ಒಪ್ಕೊಂಡ್ಬಿಡ್ತಾನೆ. ಆವಾಗ ತಕ್ಷಣ ಗೊತ್ತಾಗತ್ತೆ, ಇನ್ನೇನು ನನ್ನ ಹತ್ರ ಬರ್ತಾ ಇದ್ದಾನೆ, ನನ್ನ ಹತ್ರ ಬಂದ್ರೆ ಅರ್ಜುನ ನನ್ನನ್ನ ಬಿಡೋದಿಲ್ಲ. ಆದ್ದರಿಂದ ಇವಾಗ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಪ್ರಾಣ ಭಯದಿಂದ ಅವನು ಸಮಸ್ತವಾಗಿರ್ತಕ್ಕಂಥ ಸೃಷ್ಟಿಗೆ ಆಪತ್ತು ತೆಗೆದುಕೊಂಡು ಬರುವಂತಹ ಒಂದು ಕೆಲಸವನ್ನ ಮಾಡ್ತಾನೆ. ಇದರ ಹಿಂದಿನ ಕಥೆಯನ್ನ ಭಾಗವತದಲ್ಲಿ ಹೇಳಿಲ್ಲ, ಆದ್ರೆ ಮಹಾಭಾರತದಲ್ಲಿ ಹೇಳಲಾಗಿದೆ. ಈ ಒಂದು ಅಪೂರ್ವವಾದಂತಹ ಅಸ್ತ್ರ, ಅದಕ್ಕೆ ಬ್ರಹ್ಮಶಿರಸ್ಸು ಅನ್ನೋದು ಅಶ್ವತ್ಥಾಮನ ಹತ್ರ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಮಹಾಭಾರತದಲ್ಲಿ ಕಥೆ ಇದೆ. ಆಯ್ತಾ? ಸೊ ಯಾವಾಗ ಅರ್ಜುನ ಮತ್ತೆ ಇತರ ಪಾಂಡವರು ಇನ್ನು ದ್ರೋಣಾಚಾರ್ಯರ ಹತ್ರ ಅವರು ತಮ್ಮ ವ್ಯಾಸಂಗವನ್ನ ಮಾಡ್ತಾ ಇದ್ರು, ಧನುರ್ವಿದ್ಯೆಯ ವ್ಯಾಸಂಗವನ್ನ ಮಾಡ್ತಾ ಇದ್ರು, ಆವಾಗ ಒಂದು ಅಪೂರ್ವವಾದಂತಹ ಅಸ್ತ್ರ, ಅದಕ್ಕೆ ಬ್ರಹ್ಮಶಿರಸ್ಸು ಅಂತ ಹೆಸರು, ಅದನ್ನ ದ್ರೋಣರು ಸ್ವಂತ ತಾವೇನೆ ಅರ್ಜುನನಿಗೆ ಅವರು ಬೋಧಿಸ್ತಾರೆ. ಯಾಕೆಂದ್ರೆ ಅರ್ಜುನ ಬಹಳ ಪ್ರಿಯ ಶಿಷ್ಯನಾಗಿದ್ದ. ಯಾರಿಗೆ? ದ್ರೋಣಾಚಾರ್ಯರಿಗೆ. ಅದ್ರ ಬಗ್ಗೆ ನಮ್ಗೆ ಗೊತ್ತೇ ಇದೆ ಅಲ್ಲ, ಬಹಳ ಅತ್ಯಂತ ಪ್ರಿಯ ಶಿಷ್ಯನಾಗಿದ್ದ. ಅವನ ಸಾಮರ್ಥ್ಯದಿಂದ, ಅವನ ಕುಶಲತೆಯಿಂದ, ಅವನ ವಿನಯತೆಯಿಂದ ಅವನು ಬಹಳ ಪ್ರಿಯ ಶಿಷ್ಯನಾಗಿದ್ದ. ಅದರಿಂದ ಅವನನ್ನ ಮೆಚ್ಚಿ ಅವರೇ ಸ್ವಂತ, ಅರ್ಜುನ ಏನು ಕೇಳಕ್ ಹೋಗ್ಲಿಲ್ಲ, ಆದ್ರೆ ಅವರೇ ಸ್ವಯಂ ತಾವಾಗೇನೆ ಆ ಒಂದು ಅಸ್ತ್ರವನ್ನ ಬೋಧಿಸ್ತಾರೆ. ಯಾರಿಗೆ? ಅರ್ಜುನನಿಗೆ. ಈ ಅಸ್ತ್ರ ಬೋಧನೆಯನ್ನ ಅಶ್ವತ್ಥಾಮ ನೋಡ್ಬಿಡ್ತಾನೆ. ಅಂದ್ರೆ ದ್ರೋಣಾಚಾರ್ಯರು, ನನ್ನ ತಂದೆಯಾದಂತಹ ದ್ರೋಣಾಚಾರ್ಯರು ನನ್ನ ಪ್ರಾಯ ವೈರಿಯಾದಂತಹ ಅರ್ಜುನನಿಗೆ ಇದನ್ನ ಬೋಧಿಸ್ತಾ ಇದ್ದಾರೆ ಅಂತ ಹೇಳಿ ಆ ಅಶ್ವತ್ಥಾಮನಿಗೆ ಬಹಳ ಅಸೂಯೆ ಬಂದ್ಬಿಡ್ತದೆ, ಹೊಟ್ಟೆ ಕಿಚ್ಚು ಬರುತ್ತೆ. ರಾತ್ರಿ ದ್ರೋಣಾಚಾರ್ಯರು ಇನ್ನೇನು ಮಲಗಕ್ಕೆ ಹೋದಾಗ ಅಶ್ವತ್ಥಾಮ ಹೋಗಿ, ನೀವು ಹೋಗಿ ಆ ಅಸ್ತ್ರವನ್ನ ಅರ್ಜುನನಿಗೆ ಬೋಧಿಸಿದ್ದೀರಾ, ಇವಾಗ ನನಗೂ ನೀವು ಅದನ್ನ ಬೋಧಿಸ್ಬೇಕು. ಅರ್ಜುನನಿಗೆ ನೀವು ಬೋಧಿಸಿ ನನಗೆ ಬೋಧಿಸ್ತಾ ಇದ್ರೆ ನನಗೆ ಸಹಿಸೋದಕ್ಕಾಗೋದಿಲ್ಲ. ಮೊದಲು ನೀವೇನ್ ಮಾಡ್ಬೇಕು, ನನಗೆ ಆ ಅಸ್ತ್ರವನ್ನ ಬೋಧಿಸಿ, ಅಸ್ತ್ರವನ್ನ ಹೇಳ್ಕೊಡಿ ಅಂತ ಕೇಳ್ತಾರೆ. ಅವಾಗ ದ್ರೋಣಾಚಾರ್ಯರು ಆಗದಿಲ್ಲ ಅಂತ ಬಹಳಷ್ಟು ಹೇಳ್ತಾರೆ. ಆದ್ರೆ ಕೊನೆಗೆ ಅವನ ಕಾಟವನ್ನ ತಡ್ಕೊಳಕ್ ಆಗದೇನೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಆ ಅಸ್ತ್ರವನ್ನ ಬೋಧಿಸ್ಬಿಡ್ತಾರೆ. ನೋಡಿ, ಯಾವುದೇ ಒಂದು ಅಸ್ತ್ರವನ್ನ ಬೋಧಿಸ್ಬೇಕಾದ್ರೆ 2 ವಸ್ತುಗಳು ಇರ್ತದೆ. ಸೊ 2 ಪ್ರಕಲ್ಪಗಳಿರ್ತದೆ. ಮೊದಲು ಅದನ್ನ ಪ್ರಯೋಗ ಮಾಡುವಂತಹದ್ದು, ಮತ್ತೆ ಅದನ್ನ ಹಿಂದಕ್ಕೆ ತೆಗೆದುಕೊಳ್ಳುವಂತಹದ್ದು. ಎರಡೂ ಕೂಡ ಬೋಧನೆ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ. ಅಸ್ತ್ರವನ್ನ ಬೋಧನೆ ಮಾಡೋದು ಅಂತ ಹೇಳಿದ್ರೆ, ಅಥವಾ ಹೇಳ್ಕೊಡೋದು ಅಂತ ಹೇಳಿದ್ರೆ, ಅದರ ಪ್ರಯೋಗವನ್ನ ಹೇಳ್ಕೊಡೋದು, ಮತ್ತೆ ಅದನ್ನ ವಾಪಸ್ಸು ಹಿಂದಕ್ಕೆ ತೆಗೆದುಕೊಳ್ಳುವುದನ್ನ ಕೂಡ ಹೇಳ್ಕೊಡೋದು. ಅದೆರಡನ್ನೂ ಹೇಳ್ಕೊಟ್ರೆ ಮಾತ್ರ ಅವಾಗ ಅಸ್ತ್ರ ಬೋಧನೆ ಸಂಪೂರ್ಣ. ಆದ್ರೆ ದ್ರೋಣಾಚಾರ್ಯರು ಬೇಕು ಅಂತ ಏನ್ ಮಾಡ್ತಾರೆ,
ಕೇವಲ ಪ್ರಯೋಗ ಮಾಡೋದನ್ನ ಮಾತ್ರ ಹೇಳ್ಕೊಡ್ತಾರೆ, ವಾಪಸ್ಸು ಹಿಂದಕ್ಕೆ ತೆಗೆದುಕೊಳ್ಳೋದನ್ನ ಹೇಳ್ಕೊಳ್ಳೋದಿಲ್ಲ. ಅಲ್ಲ, ಏನಕ್ಕೆ ಮಹಾಭಾರತದಲ್ಲಿ ಹೇಳ್ತಾರೆ, ನತ್ವಂ ಜಾತು ಸತಾಂ ಮಾರ್ಗೆ ಸ್ಥಾತ. ಅಶ್ವತ್ಥಾಮ ನೋಡು, ನೀನು ಒಳ್ಳೆ ಸಹವಾಸದಲ್ಲಿ ಇಲ್ಲ ನೀನು. ಯಾಕಂದ್ರೆ ಮುಂಚಿಂದಲೂ ಅಶ್ವತ್ಥಾಮನಿಗೆ ದುರ್ಯೋಧನಾದಿಗಳ ಮೇಲೆ ಅವನಿಗೆ ವ್ಯಾಮೋಹ ಜಾಸ್ತಿ, ಅವರ ಮೇಲೆ ಅವನಿಗೆ ಆ ರೀತಿಯಾದಂತಹ ಒಂದು ಏನ್ ಹೇಳ್ಬೋದು, ಸ್ನೇಹ ಜಾಸ್ತಿ. ಆದ್ರಿಂದ ನೀನು ಒಳ್ಳೆ ಸಹವಾಸದಲ್ಲಿಲ್ಲ. ಆದ್ರಿಂದ ಈ ಅಸ್ತ್ರ ಬೋಧನೆಯನ್ನ ಸಂಪೂರ್ಣವಾಗಿ ನಾನು ನಿನಗೆ ಹೇಳ್ಕೊಡೋದಿಲ್ಲ. ಈ ಅಸ್ತ್ರವನ್ನ ಪ್ರಯೋಗ ಮಾಡೋದನ್ನ ಹೇಳ್ಕೊಟ್ಟು ಹಿಂದಕ್ಕೆ ತೆಗೆದುಕೊಳ್ಳೋದನ್ನು ಹೇಳ್ಕೊಟ್ಬಿಟ್ರೆ ನೀನು ಯಾರ ಮೇಲ್ ಬೇಕಾದ್ರೂ ಪ್ರಯೋಗ ಮಾಡ್ತೀಯಾ ಅಂತ ನನಗೆ ಗೊತ್ತಿದೆ. ಆದ್ರಿಂದ ಕೇವಲ ಪ್ರಯೋಗ ಮಾಡೋದನ್ನ ಮಾತ್ರ ಹೇಳ್ಕೊಡ್ತಾ ಇದ್ದೀನಿ, ಹಿಂದಕ್ಕೆ ತೆಗೆದುಕೊಳ್ಳೋದನ್ನ ಹೇಳ್ಕೊಡ್ತಾ ಇಲ್ಲ. ಈ ಅಸ್ತ್ರವನ್ನ ನೀನು ಯಾವುದೇ ಸಮಯದಲ್ಲಿ ಕೂಡ, ನೀನು ಎಷ್ಟೇ ಅಪಾಯದ ಪರಿಸ್ಥಿತಿಯಲ್ಲಿದ್ರೂ ಕೂಡ ಇದನ್ನ ನೀನು ಪ್ರಯೋಗ ಮಾಡಬಾರದು. ಕೇವಲ ಒಂದು ಆಟದ ಸಾಮಾನ್ ತರ ನೀನ್ ಇಟ್ಕೋಬಹುದು. ಅದ್ ಇಟ್ಕೊಂಡ್ರು ಏನು ಪ್ರಯೋಜನ ಇಲ್ಲ ಅಲ್ಲ, ಆ ರೀತಿ ಅವರು ಹೇಳ್ಕೊಡ್ತಾರೆ. ಆಯ್ತಾ? ಸೊ ಅದಾದ್ಮೇಲೆ ಏನಾಗತ್ತೆ, ಮಹಾಭಾರತದಲ್ಲಿ ಕತೆ ಬರುತ್ತೆ. ಅದಾದ್ಮೇಲೆ ಅಶ್ವತ್ಥಾಮ ಬಹಳಷ್ಟು ವರ್ಷಗಳು ಈ ಅಪೂರ್ವವಾದಂತ ಅಸ್ತ್ರವನ್ನ ಇಟ್ಕೊಂಡು ಅದನ್ನ ಪ್ರಯೋಗ ಮಾಡಕ್ಕಾಗದೇನೆ ಅವನು ನರಳ್ತಾ ಇರ್ತಾನೆ. ಒಮ್ಮೆ ದ್ವಾರಕೆಗೆ ಬರ್ತಾನೆ. ದ್ವಾರಕೆಯಲ್ಲಿ ಯಾರಿದ್ದಾರೆ? ಕೃಷ್ಣ ಇದ್ದಾನೆ. ದ್ವಾರಕೆಗೆ ಬಂದು ಕೃಷ್ಣನ ಹತ್ರ ಹೋಗ್ಬಿಟ್ಟು ಕೇಳ್ತಾನೆ, ಕೃಷ್ಣ ನೋಡು, ನನ್ನ ಹತ್ರ ಒಂದು ಬಹಳ ಅಪೂರ್ವವಾದಂತಹ ವಸ್ತು ಇದೆ. ಯಾವ್ದದು? ಯಾವ ಅಸ್ತ್ರ? ಬ್ರಹ್ಮಶಿರಸ್ ಎಂಬಂತಹ ಅಸ್ತ್ರವಿದೆ. ಬ್ರಹ್ಮಶಿರಸ್ ಅನ್ನೋದು ಬ್ರಹ್ಮಾಸ್ತ್ರಗಳಲ್ಲಿ ಕೂಡ ಅತಿ ಉಚ್ಚ ಕೋಟಿ ಬ್ರಹ್ಮಾಸ್ತ್ರ. ಅದರಿಂದ ಶಿರಸ್ ಅಂದ್ರೆ ಏನು? ತಲೆ. ಶರೀರದಲ್ಲಿ ತಲೆನೇ ಎಲ್ಲದಕ್ಕಿಂತ ಮೇಲ್ಗಡೆ ಇರೋದು ತಾನೆ. ಅದೇ ರೀತಿ ಬ್ರಹ್ಮಾಸ್ತ್ರಗಳಲ್ಲಿ ಕೂಡ ಮೀಲಾದಂತ ಅಸ್ತ್ರ, ಅದಕ್ಕೆ ಬ್ರಹ್ಮಶಿರಸ್ಸು. ನೋಡು, ನನ್ನ ಹತ್ರ ಒಂದು ಬ್ರಹ್ಮಶಿರಸ್ ಎಂಬಂತ ಅಪೂರ್ವವಾದಂತ ಅಸ್ತ್ರವಿದೆ. ಆದ್ರೆ ಅದರ ಪ್ರಯೋಗ ಮಾತ್ರ ನನ್ನ ತಂದೆ ಹೇಳ್ಕೊಟ್ಟಿದ್ದಾರೆ. ಅದನ್ನ ಹಿಂದಕ್ಕೆ ತೆಗೆದುಕೊಳ್ಳೋದನ್ನ ನನಗೆ ಹೇಳ್ಕೊಟ್ಟಿಲ್ಲ. ಹಿಂದಕ್ಕೆ ತೆಗೆದುಕೊಳ್ಳೋದನ್ನ ಸಂಹಾರ ಅಂತ ಹೇಳ್ತಾರೆ. ಪ್ರಯೋಗ ಮತ್ತೆ ಸಂಹಾರ, ಅದರ ಸಂಹಾರವನ್ನ ಹೇಳ್ಕೊಟ್ಟಿಲ್ಲ, ಪ್ರಯೋಗವನ್ನ ಮಾತ್ರ ಹೇಳ್ಕೊಟ್ಟಿದ್ದಾರೆ. ಆದ್ರಿಂದ ಇದರಿಂದ ನನಗೆ ಏನು ಪ್ರಯೋಜನ ಇಲ್ಲ. ನಾನು ಇದನ್ನ ನೀನು ಕೊಟ್ಬಿಡ್ತೀನಿ, ನೀನು ನನಗೆ ನಿನ್ನ ಸುದರ್ಶನ ಚಕ್ರವನ್ನ ಕೊಟ್ಬಿಡು. ನಿನ್ನ ಸುದರ್ಶನ ಚಕ್ರ ನನಗೆ, ನನ್ನ ಬ್ರಹ್ಮಶಿರಸ್ಸು ನಿನಗೆ ಅಂತ ಒಂದು ಪ್ರಪೋಸಲ್ ಕೊಡ್ತಾನೆ. ಯಾರಿಗೆ? ಕೃಷ್ಣನಿಗೆ. ಎಂತ ಮೂರ್ಖತನದ ಒಂದು ಪ್ರಪೋಸಲ್ ಅಂತ ನಮ್ಗೆ ಗೊತ್ತಾಗತ್ತೆ ಅಲ್ವಾ? ಸೊ ಅದನ್ನ ಓದ್ಬೇಕಾದ್ರೆ ನನ್ಗೆ ನಗು ಬರ್ತಾ ಇತ್ತು ಮಹಾಭಾರತದಲ್ಲಿ. ಅದಾವಾಗ ಕೃಷ್ಣ ಹೇಳ್ತಾನೆ, ನನಗೆ ನಿನ್ನ ಬ್ರಹ್ಮಶಿರಸ್ ಬೇಕಾಗಿಲ್ಲ, ನನ್ನ ಸುದರ್ಶನ ಚಕ್ರವನ್ನ ಹಾಗೆ ಬೇಕಾದ್ರೆ ನೀನು ಕೊಡ್ತೀನಿ. ಆದ್ರೆ ಅದನ್ನ ಎತ್ತೋದಕ್ಕೆ ನಿನಗೆ ಸಾಮರ್ಥ್ಯ ಇದೆಯಾ ಅಂತ ನೀನ್ ನೋಡು. ಇವಾಗ ನನ್ನ ಚಕ್ರವನ್ನ ತೆಗೆದ್ಬಿಟ್ಟು ಇಲ್ಲೇ ಕೆಳಗಡೆ ಇಡ್ತೀನಿ, ಅದನ್ನ ಎತ್ತಕ್ಕಾಗತ್ತ ಅಂತ ನೀನ್ ನೋಡು. ಎತ್ತಕ್ಕಾದ್ರೆ ತಗೊಂಡ್ ಹೋಗು, ನನ್ಗೇನು ತೊಂದರೆ ಇಲ್ಲ ಅಲ್ಲ. ಇದಕ್ಕೆ ಭಗವಂತ ಅಂತ ಹೇಳೋದು. ಆ ರೀತಿ 106 ಸುದರ್ಶನ ಚಕ್ರಗಳನ್ನ ಅವನು ಕೇವಲ ತನ್ನ ಸಂಕಲ್ಪ ಮಾತ್ರದಿಂದಲೇ ಮಾಡ್ಬೋದು. ಆದ್ರಿಂದ ಅವನಿಗೆ ಬ್ರಹ್ಮಶಿರಸ್ಸು ಕೂಡ ಬೇಕಾಗಿಲ್ಲ. ಆ ಬ್ರಹ್ಮಶಿರಸ್ಸನ್ನು ತೆಗೆದುಕೊಂಡು ಏನ್ ಮಾಡ್ತಾನ ಅಲ್ಲ. ಸೊ ಕೃಷ್ಣ ಹೇಳ್ತಾನೆ, ಆ ಸುದರ್ಶನ ಚಕ್ರವನ್ನ ಕೆಳಗಡೆ ಇಡ್ತಾನೆ, ನೀನ್ ಬೇಕಾದ್ರೆ ಇದನ್ನ ತಗೊಂಡ್ ಹೋಗು ಅಂತ ಹೇಳ್ತಾನೆ. ಸೊ ಅಶ್ವತ್ಥಾಮ ಇಲ್ನಿಲ್ದಂಗೆ ಅವನು ಅದನ್ನ ಅಲುಗಾಡ್ಸೋದಕ್ಕೆ ಪ್ರಯತ್ನ ಪಡ್ತಾನೆ. ಎಷ್ಟೇ ಪ್ರಯತ್ನ ಪಟ್ರು ಅದನ್ನ ಅಲುಗಾಡ್ಸೋದಕ್ಕೂ ಆಗೋದಿಲ್ಲ, ಅವನ್ಗೆ ಅಲುಗಾಡ್ಸೋದಕ್ಕೂ ಸಾಧ್ಯವಾಗೋದಿಲ್ಲ. ಅದನ್ನ ಎತ್ತೋದ್ ದೂರದ ಮಾತು, ಅದನ್ನ ಅಲುಗಾಡ್ಸೋದಕ್ಕೂ ಅವನಿಗೆ ಆಗೋದಿಲ್ಲ. ಆವಾಗ ಅಶ್ವತ್ಥಾಮ ಕೃಷ್ಣನಿಗೆ ಹೇಳ್ತಾನೆ, ನಿನ್ನ ಸುದರ್ಶನ ಚಕ್ರ ನಿನಗೆ, ನನ್ನ ಬ್ರಹ್ಮಶಿರಸ್ಸು ನನಗೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ಒಂದಷ್ಟು ವರ್ಷಗಳ ನಂತರ ಮತ್ತೆ ದ್ವಾರಕೆಗೆ ಬರ್ತಾನೆ ಅಶ್ವತ್ಥಾಮ. ಆವಾಗ ಕೃಷ್ಣನಿಗೆ ಕುತೂಹಲವಾಗತ್ತೆ, ಇವನು ಏನಕ್ಕೆ ಈ ಸುದರ್ಶನ ಚಕ್ರವನ್ನ ನನ್ನಿಂದ ತೆಗೆದುಕೊಳ್ಬೇಕಂತ ಇದ್ದ? ಇದರ ಪ್ರಯೋಗವನ್ನ ಯಾರ ಮೇಲೆ ಮಾಡ್ತಾ ಇದ್ದ? ಅಕಸ್ಮಾತ್ ನಾನು ಕೊಟ್ಬಿಟ್ಟಿದ್ರೆ ಅವನಿಗೆ ಅಕಸ್ಮಾತ್ ಅವನಿಗೆ ಶಕ್ತಿಯನ್ನು ಕೊಟ್ಟು, ಹೇಗೆ ಭಗವದ್ಗೀತೆ 11ನೇ ಅಧ್ಯಾಯದಲ್ಲಿ ನೀವೆಲ್ಲರೂ ನೋಡಿರ್ಬೋದು ಅಲ್ಲ. 11ನೇ ಅಧ್ಯಾಯಕ್ಕೆ ಏನ್ ಹೆಸರು? ಭಗವದ್ಗೀತೆ 11ನೇ ಅಧ್ಯಾಯಕ್ಕೆ ವಿಶ್ವರೂಪ ಯೋಗ, ವಿಶ್ವರೂಪ ದರ್ಶನ ಯೋಗ. ಸೊ ಅರ್ಜುನನಿಗೆ ಆ ವಿಶ್ವರೂಪವನ್ನ ದರ್ಶನ ಮಾಡೋದಕ್ಕೆ ಕಣ್ಣಿರ್ಲಿಲ್ಲ. ಅವಾಗ ಕೃಷ್ಣ ಏನ್ ಮಾಡ್ತಾನೆ? ಆ ಕಣ್ಣನ್ನು ಕೂಡ ಕೊಡ್ತಾನೆ ಕೃಷ್ಣನಿಗೆ. ಕಣ್ಣನ್ನ ಕೊಟ್ಟು ಅದಾದ್ಮೇಲೆ ವಿಶ್ವರೂಪದ ದರ್ಶನವನ್ನ ಕೂಡ ಮಾಡಿಸ್ತಾನೆ. ಅದೇ ರೀತಿ ನಾನೇನಾದ್ರೂ ಅಶ್ವತ್ಥಾಮನಿಗೆ ಶಕ್ತಿಯನ್ನೂ ಕೊಟ್ಟು ಆ ಸುದರ್ಶನ ಚಕ್ರವನ್ನು ಕೊಟ್ಟಿದ್ರೆ ಅವಾಗ ಯಾರ ಮೇಲೆ ಪ್ರಯೋಗ ಮಾಡ್ತಾ ಇದ್ದ ಅವನು ಅಂತ ಕೇಳೇ ಬಿಡ್ತಾನೆ ಕೃಷ್ಣ. ಯಾರಿಗೆ? ಅಶ್ವತ್ಥಾಮನಿಗೆ. ಅಶ್ವತ್ಥಾಮ ಏನ್ ಹೇಳ್ತಾನೆ ಗೊತ್ತಾ ಅವಾಗ? ನಿನ್ನ ಮೇಲೆ ಅಂತ ಹೇಳ್ತಾನೆ. ಯಾರ ಮೇಲೆ? ಕೃಷ್ಣನ ಮೇಲೆ, ನಿನ್ ಮೇಲೆ ಪ್ರಯೋಗ ಮಾಡ್ಬಿಡ್ತಾ ಇದ್ದೆ ಅತ್ಲಗೆ. ಏನಕ್ಕೆ? ನಾನು ಅಜೇಯನಾಗ್ಬೇಕು ಅಲ್ಲ, ನನಗೆ ಪ್ರತಿದ್ವಂದ್ವಿ ಯಾರಾದ್ರೂ ಇದ್ರೆ ಅದು ನೀನೇನೆ. ಅದರಿಂದ ನಿನ್ ಮೇಲೇನೆ ನಾನು ಪ್ರಯೋಗ ಮಾಡ್ಬಿಡ್ತಾ ಇದ್ದೆ. ನೋಡಿ ಎಂತಹ ಕೆಟ್ಟ ಬುದ್ಧಿ ಇರ್ತಕ್ಕಂಥವನು ಅಶ್ವತ್ಥಾಮ. ಆದ್ದರಿಂದಲೇ ಅವನಿಗೆ ಬ್ರಹ್ಮ ಬಂಧು ಅಂತ ಹೇಳ್ತಾರೆ. ಬ್ರಹ್ಮ ಬಂಧು ಅಂದ್ರೆ ಏನು? ಬ್ರಾಹ್ಮಣರ ಕುಲದಲ್ಲಿ ಮಾತ್ರ
ಹುಟ್ಟಿರ್ತಕ್ಕಂಥವನು, ಆದ್ರೆ ಬ್ರಾಹ್ಮಣರ ಗುಣಗಳು ಹೊಂದಿಲ್ದೇ ಇರ್ತಕ್ಕಂಥವನು. ಬ್ರಾಹ್ಮಣ ಗುಣಗಳು ಒಂದೂ ಕೂಡ ಇಲ್ಲ ಅಶ್ವತ್ಥಾಮನಲ್ಲಿ, ಆದ್ರೆ ಕೇವಲ ಬ್ರಾಹ್ಮಣರ ತೇಜಸ್ಸು ಮಾತ್ರ ಇದೆ. ಏಕೆಂದ್ರೆ ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿದ್ದಾನೆ. ಅಲ್ಲ, ಇವತ್ತು ಪ್ರಾಯಃ ಎಲ್ಲಾ ಬ್ರಾಹ್ಮಣರು ಅದೇ ರೀತಿ ಬ್ರಹ್ಮ ಬಂಧುಗಳು ಅಂತ ಪ್ರಭುಪಾದರು ಹೇಳ್ತಾರೆ ತಾತ್ಪರ್ಯದಲ್ಲಿ. ಅಲ್ಲ, ಸೊ ಈ ರೀತಿಯಾಗಿ ಬ್ರಹ್ಮ ಶಿರಸ್ಸನ್ನ ಪಡ್ಕೊಂಡಿದ್ದಾನೆ ಈ ಅಶ್ವತ್ಥಾಮ. ಅದನ್ನ ಎಂದಿಗೂ ಪ್ರಯೋಗಿಸಬಾರದು ಅಂತ ಅವರ ತಂದೆನೇ ಅವನಿಗೆ ಉಪದೇಶ ಮಾಡಿದ್ದಾರೆ. ಆದರೂ ಈ ಕ್ಷಣದಲ್ಲಿ ಅವನೇನ್ ಮಾಡ್ತಾನೆ, ಆ ಬ್ರಹ್ಮ ಶಿರಸ್ಸು ಎಂಬಂತಹ ಭಯಂಕರವಾದ ಮತ್ತೆ ಅಪೂರ್ವವಾದ ಅಸ್ತ್ರವೊಂದನ್ನು ಅವನು ಪ್ರಯೋಗಿಸ್ಬಿಡ್ತಾನೆ. ಹೇಗೆ ಪ್ರಯೋಗಿಸ್ತಾನೆ? ಮಹಾಭಾರತದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಭೀಮ ಅವನನ್ನ ಅಟ್ಟಿಸ್ಕೊಂಡು ಬರ್ತಾ ಇರ್ಬೇಕಾದ್ರೆ ಅವನ ಹತ್ರ ಬಂದಾಗ ಭೀಮ ಅವನನ್ನ ಇಲ್ನಿಲ್ದಂಗೆ ಬೈತಾನೆ. ಭೀಮನಿಗೆ ಮೊದ್ಲೇ ಅವನಿಗೆ ಬಾಯಿ ನಿಲ್ಲೋದಿಲ್ಲ ಅಲ್ಲ, ಇನ್ನಿಲ್ದಂಗೆ ಬೈದು ಅವನನ್ನು ಮತ್ತೆ ಅವನ ತಂದೆಯನ್ನು ಕೂಡ, ಅಶ್ವತ್ಥಾಮನ ತಂದೆ ಅಂದ್ರೆ ದ್ರೋಣನನ್ನು ಕೂಡ ಬೈತಾನೆ. ಅದನ್ನ ಸಹಿಸ್ಕೊಳಕ್ಕಾಗೋದಿಲ್ಲ ಅಶ್ವತ್ಥಾಮನಿಗೆ. ಆದ್ರಿಂದ ಅವನೇನ್ ಮಾಡ್ತಾನೆ, ಅಲ್ಲೇ ಇದ್ದಂತ ಒಂದು ಹುಲ್ಲು ಕಡ್ಡಿಯನ್ನ ತೆಗೆದುಕೊಂಡು ಅದರಲ್ಲಿ ಬ್ರಹ್ಮಾಸ್ತ್ರದ ಶಕ್ತಿಯನ್ನ ನಿವೇಶನೆ ಮಾಡಿ ಅದನ್ನ ಪ್ರಯೋಗಿಸ್ಬಿಡ್ತಾನೆ. ಅದಾದ್ಮೇಲೆ ಏನಾಗತ್ತೆ ಇಲ್ಲಿ ನೋಡಿ, ಯಾರು ಓದಿಲ್ಲ ಅಲ್ಲಿ? ಅವರು ಮಾತಾಜಿ ಕೊಡಿ, ಓದ್ತೀರಾ? ಆ ಕ್ಷಣ ಎಲ್ಲ ದಿಕ್ಕಿನಲ್ಲೂ ಒಂದೇ ಭಯಂಕರ ಪ್ರಕಾಶ ಹರಡತೊಡಗಿತ್ತು. ಅದನ್ನು ನೋಡಿ ಭೀತಿಗೊಳಗಾದ ಅರ್ಜುನನು ತನ್ನ ಸ್ವಂತ ಜೀವಕ್ಕೆ ಅಪಾಯವಿದೆ ಎಂದು ತಿಳಿದು ಕೃಷ್ಣನನ್ನು ಕುರಿತು ಪ್ರಾರ್ಥಿಸತೊಡಗಿದನು. ನೋಡಿ, ಸೊ ಬಲಗಡೆ ಇರತಕ್ಕಂಥವನು ಅಶ್ವತ್ಥಾಮ, ಎಡಗಡೆ ಪಾಂಡವರು ಮತ್ತೆ ಕೃಷ್ಣ ಇದ್ದಾರೆ ಆ ಪಿಕ್ಚರ್ ನಲ್ಲಿ, ಆಯ್ತಾ? ಮೇಲ್ಗಡೆ ಋಷಿಮುನಿಗಳೆಲ್ಲ ಆಮೇಲೆ ಬರ್ತಾರೆ. ಆದ್ರೆ ಯಾವಾಗ ಮೊದಲನೇ ಬ್ರಹ್ಮಾಸ್ತ್ರವನ್ನ ಅಥವಾ ಬ್ರಹ್ಮಶಿರಸ್ ಎಂಬಂತಹ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾನೆ, ಸಮಸ್ತವಾದಂತಹ ಸೃಷ್ಟಿಯಲ್ಲಿ ಇನ್ನಿಲ್ಲದಂತಹ ಪ್ರಕಾಶ ಬರುತ್ತೆ, ಆಯ್ತಾ? ಆ ಪ್ರಕಾಶದಿಂದ ಎಲ್ಲ ಸಮಸ್ತವಾದ ಸೃಷ್ಟಿನೇ ಸುಟ್ಟು ಹೋಗ್ಬಿಡುತ್ತೋ ಎಂಬಂತಹ ಒಂದು ಭಯ ಎಲ್ಲರಿಗೂ ಆಗಕ್ಕೆ ಶುರು ಆಗತ್ತೆ. ಅವಾಗ ಅರ್ಜುನನಿಗೆ ತನ್ನ ಸ್ವಂತ ಪ್ರಾಣ ಭಯ ಕೂಡ ಬಂದ್ಬಿಡ್ತದೆ. ನೋಡಿ, ಪಾಂಡವರಲ್ಲಿ ಮತ್ತೆ ಕೌರವರಲ್ಲಿ ನಾವು ನೋಡುವಂತಹ ಮುಖ್ಯವಾದಂತಹ ವ್ಯತ್ಯಾಸ ಏನು? ಇಬ್ಬರಿಗೂ ಈ ರೀತಿಯಾದಂತಹ ಪರಿಸ್ಥಿತಿಗಳು ಬರುತ್ತೆ ಅಲ್ಲ. ಕೌರವರಿಗೂ ಅದೇ ರೀತಿಯಾದಂತಹ ಪರಿಸ್ಥಿತಿಗಳು ಇವಾಗ ಅಶ್ವತ್ಥಾಮನಿಗೆ ಬಂದಿದೆ. ಅವನಿಗೆ ಪ್ರಾಣ ಭಯ ಬಂತು. ಆದ್ರಿಂದ ಅವನೇನ್ ಮಾಡ್ತಾನೆ, ನಾನು ಉಳಿಬೇಕು, ಸಮಸ್ತವಾದ ಸೃಷ್ಟಿ ನಾಶ ಆದ್ರೆ ನನ್ಗೇನು ತೊಂದರೆ ಇಲ್ಲ, ನಾನೊಬ್ಬ ಉಳಿದ್ರೆ ಸಾಕು. ಆದ್ರಿಂದಲೇ ಅವನು ಬ್ರಹ್ಮಾಸ್ತ್ರದ ಪ್ರಯೋಗವನ್ನ ಮಾಡಿದ್ದು, ಸರಿ ತಾನೆ? ಇವಾಗ ಅರ್ಜುನ ಕೂಡ ಅದನ್ನೇ ಮಾಡ್ಬೋದು, ನಾನು ಉಳಿಬೇಕು, ಕೃಷ್ಣ ಕೂಡ ಹೋದ್ರೆ ತೊಂದರೆ ಇಲ್ಲ, ನಾನು ಉಳಿಬೇಕು. ಆದ್ರೆ ಆ ರೀತಿ ಅರ್ಜುನ ಯೋಚನೆ ಮಾಡೋದಿಲ್ಲ. ತಕ್ಷಣ ಅವನೇನ್ ಮಾಡ್ತಾನೆ, ಕೃಷ್ಣನಲ್ಲಿ ಶರಣಾಗತಿ ಮಾಡ್ತಾನೆ. ಬಹಳ ಮುಖ್ಯವಾದಂತಹ ಶ್ಲೋಕ, ದಯವಿಟ್ಟು ನನ್ನಿಂದ ಹೇಳಿ. ಕೃಷ್ಣ ಕೃಷ್ಣ ಮಹಾಬಾಹೋ ಭಯಂಕರ ದಹ್ಯಮಾನಾನಾಂ ಸಂಸ್ಕೃತೆ. ಕೃಷ್ಣ ಕೃಷ್ಣ ಮಹಾಬಾಹೋ. ಬಾಹು ಅಂದ್ರೆ ಏನು? ಭುಜ. ಬಾಹು ಅಂದ್ರೆ ಬಾಹುಬಲಿ ಅಲ್ಲ. ಭುಜ. ಬಾಹುಬಲಿ ಅಂದ್ರೆ ಯಾರು? ನಂಗೆ ಬಾಹುಬಲಿ ಅಂತ ಕೇಳಿಸ್ತು. ಭುಜ ಭುಜ. ಬಾಹು ಅಂದ್ರೆ ಭುಜ. ಶೋಲ್ಡರ್ಸ್. ಒಳ್ಳೇದು, ಒಳ್ಳೆ ಶಬ್ದ. ಸೊ ಬಾಹು ಅಂದ್ರೆ ಕೈ ಅಂತ ಹೇಳ್ಬೋದು, ಅಥವಾ ತೋಳುಗಳು ಅಂತ ಹೇಳ್ಬೋದು. ಸೊ ತೋಳುಗಳು ಅಂತಾನೆ ಹೆಚ್ಚಾಗಿ ಹೇಳೋದು. ಸೊ ಮಹಾಬಾಹು ಅಂದ್ರೆ ಸ್ಟ್ರಾಂಗ್ ಶೋಲ್ಡರ್ಸ್ ಅಂತ ಹೇಳಿದ್ರಲ್ಲ, ಬಹಳ ಶಕ್ತಿಶಾಲಿಯಾದಂತ ತೋಳುಗಳನ್ನ ಉಳ್ಳುವಂತಹ ಕೃಷ್ಣ. ಸೊ ಕೃಷ್ಣ ಕೃಷ್ಣ ಅಂತ ಸಂಬೋಧಿಸಿ ಕೃಷ್ಣನನ್ನ ಕುರಿತು ಭಕ್ತಾನಾಂ ಅಭಯಂಕರ, ಭಕ್ತರಿಗೆ ಅಭಯ ಪ್ರದಾನವನ್ನ ಮಾಡುವಂತಹವನು ಅಲ್ಲ. ರಾಮಾಯಣದಲ್ಲೂ ನಾವು ನೋಡ್ತೇವೆ, ರಾಮಾಯಣದ ಚರಮ ಶ್ಲೋಕ, ಸಕೃದೇವ ಪ್ರಪನ್ನೋಯಂ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವದಾ ತಸ್ಮೈ ದದಾಮ್ಯೇತದ್ ವ್ರತಂ ಮಮ. ರಾಮ ವಿಭೀಷಣನ ವಿಷಯದಲ್ಲಿ ಸುಗ್ರೀವನಿಗೆ ಹೇಳಿದಂತಹ ಶ್ಲೋಕ ಇದು, ಚರ್ಮ ಶ್ಲೋಕ ಅಂತ ಹೇಳ್ತಾರೆ. ಯಾರಾದ್ರೂ ಕೇವಲ ಒಂದೇ ಒಂದು ಬಾರಿ ನಾನು ನಿನ್ನವನು ಅಂತ ಹೇಳಿ ನನ್ನಲ್ಲಿ ಶರಣಾಗತಿಯನ್ನ ಮಾಡಿದರೆ ಜೀವನ ಪರ್ಯಂತ ಅವರಿಗೆ ಅಭಯ ಪ್ರದಾನವನ್ನ ಮಾಡ್ತೀನಿ ನಾನು ಅಂತ ರಾಮಚಂದ್ರ ಒಂದು ಆಶ್ವಾಸನೆಯನ್ನ ಕೊಡ್ತಾನೆ. ಅದೇ ರೀತಿ ಇಲ್ಲಿ ಕೃಷ್ಣನನ್ನ ಕುರಿತು ಅರ್ಜುನ ಹೇಳ್ತಾ ಇದ್ದಾನೆ, ಭಕ್ತಾನಾಂ ಅಭಯಂಕರ, ಭಕ್ತರಿಗೆ ಅಭಯ ಪ್ರದಾನವನ್ನ ಮಾಡುವಂತಹವನು ನೀನು. ತ್ವಂ ಏಕೋ ದಹ್ಯಮಾನಾನಾಂ ಅಪವರ್ಗ ಅಸಿ. ಸಂಸ್ಕೃತಿ ಅಂತ ಹೇಳಿದ್ರೆ ಸಂಸಾರ, ಸಂಸಾರ ಚಕ್ರ. ಸಮ್ಯಕ್ ಚರತೀತಿ ಸಂಸಾರ ಅಂತ ಹೇಳ್ತಾರೆ. ಯಾವುದು ಯಾವಾಗ್ಲೂ ತಿರುಗ್ತಾ ಇರ್ತದೆ. ಏನ್ ತಿರುಗ್ತಾ ಇದೆ ಸಂಸಾರದಲ್ಲಿ ಅಂತ ಹೇಳಿದ್ರೆ ಜನ್ಮ ಮೃತ್ಯು ಜರಾ ವ್ಯಾಧಿ ಅಲ್ಲ. ಜನ್ಮದಿಂದ ನಾವು ಮೃತ್ಯು ಹೋಗ್ತೇವೆ, ಆದ್ರೆ ಮಧ್ಯದಲ್ಲಿ ಏನಿದೆ? ಜರಾ ಮತ್ತೆ ವ್ಯಾಧಿ. ಮೊದಲು ವ್ಯಾಧಿ, ಅದಾದ್ಮೇಲೆ ಜರ. ಜರ ಅಂದ್ರೆ ಓಲ್ಡ್ ಏಜ್ ಅಂದ್ರೆ ವಯಸ್ಸಾಗುವಂತಹದ್ದು ಅಲ್ಲ. ಅದಾದ್ಮೇಲೆ ವ್ಯಾಧಿ ಅಂದ್ರೆ ಕಾಯಿಲೆ ಅಲ್ಲ. ಸೊ ಇದೆಲ್ಲವೂ ಯಾವಾಗ್ಲೂ ತಿರುಗ್ತಾ ಇರುವಂತಹ ಚಕ್ರಕ್ಕೆ ನಾವು ಸಂಸಾರ ಅಂತ ಹೇಳ್ತೇವೆ.
ಎಲ್ಲರೂ ಈ ಸಂಸಾರದಲ್ಲಿ ದಹ್ಯಮಾನಾನಾಂ ಅಂದ್ರೆ ಸುಟ್ಟು ಅವರು ಬೂದಿ ಆಗ್ತಾ ಇದ್ದಾರೆ. ನಾವೆಲ್ಲರೂ ಅದೇ ಆಗ್ತಾ ಇರೋದು ಈ ಸಂಸಾರದ ಚಕ್ರದಲ್ಲಿ. ನೀವು ಒಬ್ನೇನೆ ಇದಕ್ಕೆ ಪರಿಹಾರ, ಅಪವರ್ಗ ಅಸಿ ಅಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಅರ್ಜುನ ಕೃಷ್ಣನನ್ನ ಕುರಿತು. ಕೃಷ್ಣ ಕೃಷ್ಣ ಮಹಾಬಾಹೋ ಭಕ್ತಾನಾಂ ಅಭಯಂಕರ. ಇದು ನೋಡಿ, ಅಷ್ಟು ತೀವ್ರವಾದಂತಹ ಪರಿಸ್ಥಿತಿಯಲ್ಲಿ ಅರ್ಜುನ ಈ ರೀತಿಯಾದಂತಹ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ನಾವ್ ಇದನ್ನೇ ಭಾಗವತದಲ್ಲಿ ಸಂಪೂರ್ಣವಾದಂತಹ ಭಾಗವತದಲ್ಲಿ ಪರಿಶುದ್ಧ ಭಕ್ತರ ಪ್ರಾರ್ಥನೆಗಳ ರೂಪದಲ್ಲಿ ನಾವು ನೋಡ್ತೇವೆ. ಉದಾಹರಣೆಗೆ ದಶಮ ಸ್ಕಂಧದಲ್ಲಿ ಯಾವಾಗ ಗೋಪ ಬಾಲಕರ ನಾವು ಸನ್ನಿವೇಶಗಳನ್ನ ಓದ್ತೇವೆ, ಬೃಂದಾವನದಲ್ಲಿ ಪ್ರತಿ ದಿವಸ ಕೂಡ ಯಾವುದೋ ಒಬ್ಬ ಅಸುರ ಆಕ್ರಮಣ ಮಾಡ್ತಾ ಇದ್ದ. ಆದ್ರೆ ಯಾವಾಗ ಯಾವುದೇ ಅಸುರ ಆಕ್ರಮಣ ಮಾಡಿದ್ರು ಕೂಡ ಗೋಪ ಬಾಲಕರು ಇವತ್ತು ದಿನಾಗ್ಲೂ ಕೃಷ್ಣನೇ ಅವರೆಲ್ಲರನ್ನ ಸಂಹಾರ ಮಾಡ್ತಾನೆ, ಇವತ್ ನಾನು ಒಂದು ನೋಡೇ ಬಿಡ್ತೀನಿ ಒಂದತ್ಲಗೆ ಅಂತ ಯಾರ ಅವ್ರು ಹೋಗಿ ಅವರೇ ಆ ಅಸುರರ ಸಂಹಾರವನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತಾರ? ಆ ರೀತಿ ಯಾವ್ದಾದ್ರು ಪ್ರಸಂಗ ನಾವು ನೋಡಿದೀವ? ಗೋಪ ಬಾಲಕರು ಕೃಷ್ಣನ ಮೇಲೆ ನಿರ್ಭರರಾಗ್ದೇನೆ ನಾವೇ ಅವರ ಅಸುರರ ಬೇಕಾದ್ರೆ ಸಂಹಾರವನ್ನ ಮಾಡ್ಬಿಡ್ತೀವಿ ಅಂತ ಹೋಗುವಂತ ಪ್ರಸಂಗ ನಾವು ನೋಡೋದೇ ಇಲ್ಲ ಅಲ್ಲ. ಯಾವಾಗ್ಲೂ ಯಾವುದೇ ಅಸುರ ಬಂದ್ರು ಕೂಡ ಅವರು ತಕ್ಷಣ ಕೃಷ್ಣನಲ್ಲಿ ಶರಣಾಗತಿಯನ್ನ ಮಾಡ್ತಾರೆ ಅಲ್ಲ. ಅದೇ ರೀತಿಯಲ್ಲಿ ನಾವು ಎಷ್ಟೊಂದು ಪ್ರಸಂಗಗಳಲ್ಲಿ ನಾವು ನೋಡ್ತೇವೆ. ಪ್ರಹ್ಲಾದನ ಪ್ರಸಂಗದಲ್ಲಿ ನಾವು ನೋಡ್ತೇವೆ. ನೋಡಿ, ಎಷ್ಟೊಂದು ಪ್ರಸಂಗ ಆಯ್ತು, ಎಷ್ಟೊಂದು ತೊಂದರೆಗಳಲ್ಲಿ ಕೃಷ್ಣ ನನ್ನ ಕಾಪಾಡಿದ್ದಾನೆ, ನನ್ನ ತಂದೆ ಕೊಟ್ಟಂತಹ ತೊಂದರೆಗಳಿಂದ ನನ್ನನ್ನು ಕಾಪಾಡಿದ್ದಾನೆ. ಇದೀಗ ಮತ್ತೊಂದು ತೊಂದರೆಯನ್ನ ಹಿರಣ್ಯಕಶಿಪುನನ್ನು ಕೊಡ್ತಾ ಇದ್ದಾನೆ. ಇದಕ್ಕೆ ಮತ್ತೆ ಕೃಷ್ಣನ ಹತ್ರ ಹೋಗೋದಕ್ಕೆ ನನ್ಗೆ ಇಷ್ಟ ಇಲ್ಲ ಅಲ್ಲ, ನನ್ನ ಈಗೋಗೆ ಸ್ವಲ್ಪ ಹರ್ಟ್ ಆಗ್ತಾ ಇದೆ, ಇವತ್ತು ಈ ಸತಿ ನಾನೇ ನೋಡ್ಬಿಡ್ತೀನಿ ಅತ್ಲಗೆ ಅಂತ ಪ್ರಹ್ಲಾದ ಹೇಳ್ತಾನ? ಇಲ್ಲ ಅಲ್ಲ. ಸೊ ಅದೇ ರೀತಿ ನೋಡಿ, ಅರ್ಜುನ ಕೂಡ ಪರಿಶುದ್ಧ ಭಕ್ತನಾಗಿ ತಕ್ಷಣ ಕೃಷ್ಣನಲ್ಲಿ ಶರಣಾಗತಿಯನ್ನ ಮಾಡ್ತಾ ಇದ್ದಾನೆ. ಆವಾಗ ಕೃಷ್ಣ ಏನ್ ಹೇಳ್ತಾನೆ, ದಯವಿಟ್ಟು ನನ್ನಿಂದ ಹೇಳಿ. ವೇತ್ತೇದಂ ದ್ರೋಣ ಪುತ್ರಸ್ಯ ಅಸ್ತ್ರಂ ಪ್ರದರ್ಶಿತಂ ನೈವಾಸೌ ವೇದ ಸಂಹಾರಂ ಉಪಸ್ಥಿತೇ. ವೇತ್ತ ಅಂದ್ರೆ ತಿಳಿದುಕೋ ನೀನು ಅರ್ಜುನ, ನೀನ್ ತಿಳ್ಕೊಳ್ಬೇಕು ಏನನ್ನ? ಇದಂ ದ್ರೋಣ ಪುತ್ರಸ್ಯ ಬ್ರಾಹ್ಮಂ ಅಸ್ತ್ರಂ ಪ್ರದರ್ಶಿತಂ. ಈ ಒಂದು ಅಸ್ತ್ರ ಏನಿದೆ, ದ್ರೋಣಪುತ್ರ ಅಂದ್ರೆ ಅಶ್ವತ್ಥಾಮನ ಬ್ರಹ್ಮಾಸ್ತ್ರ. ಬ್ರಹ್ಮಾಸ್ತ್ರದಲ್ಲೂ ಅತಿ ಮಿಗಿಲಾದಂತಹ ಬ್ರಹ್ಮ ಶಿರಸ್ಸೆಂಬಂತಹ ಅಸ್ತ್ರವನ್ನ ಇವಾಗ ಪ್ರಯೋಗಿಸಿದ್ದಾನೆ, ಪ್ರದರ್ಶಿಸ್ತಾ ಇದ್ದಾನೆ. ನ ಏವ ಅಸೌ ವೇದ ಸಂಹಾರಂ. ಇದರ ಸಂಹಾರವನ್ನ ಅವನು ತಿಳಿದಿಲ್ಲ, ಕೇವಲ ಪ್ರಯೋಗವನ್ನ ಮಾತ್ರ ಮಾಡ್ತಾನೆ, ಅದರ ಸಂಹಾರವನ್ನ ಮಾಡೋದಕ್ಕೆ ಅವನಿಗೆ ಗೊತ್ತಿಲ್ಲ. ಯಾಕೆಂದ್ರೆ ಅವರ ತಂದೆ ಅವರಿಗೆ ಹೇಳ್ಕೊಟ್ಟಿಲ್ಲ. ಪ್ರಾಣಬಾಧೆ ಉಪಸ್ಥಿತೆ. ಏನಕ್ಕೆ ಇದನ್ನ ಪ್ರಯೋಗ ಮಾಡಿದ್ದಾನೆ ಅಂತ ಹೇಳಿದ್ರೆ, ಅವನಿಗೆ ಪ್ರಾಣದ ಆಪತ್ತು ಬಂತು, ನೀನು ಅವನನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇದೆ, ಅದರಿಂದ ಆ ಪ್ರಾಣ ಭಯದಿಂದ ನಿನ್ನ ಮತ್ತೆ ಭೀಮನಿಂದ ನನ್ನನ್ನ ಸಂರಕ್ಷಣೆ ಮಾಡ್ಕೋಬೇಕು ಎಂಬಂತಹ ಪ್ರಾಣ ಭಯದಿಂದ ಇವನು ಏನನ್ನ ಪ್ರಯೋಗ ಮಾಡಿದ್ದಾನೆ? ಇವಾಗ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾನೆ. ಆಯ್ತಾ? ಸೊ ಅದಕ್ಕೆ ಕೃಷ್ಣ ಏನ್ ಹೇಳ್ತಾನೆ ಮುಂದಕ್ಕೆ, ದಯವಿಟ್ಟು ಓದ್ತೀರಾ? ಅವರು ಕೊಡಿ. ಓದಿ. ಹರೇ ಕೃಷ್ಣ ಪ್ರಭು. ಒಂದು ಬ್ರಹ್ಮಾಸ್ತ್ರವನ್ನು ಮತ್ತೊಂದು ಬ್ರಹ್ಮಾಸ್ತ್ರದಿಂದಲೇ ಎದುರಿಸಬೇಕೆಂದು ಹೇಳಿ ಅರ್ಜುನನಿಗೆ ತನ್ನ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಲು ಪ್ರೇರೇಪಿಸುತ್ತಾನೆ. ಅರ್ಜುನನು ಕೃಷ್ಣ ಹೇಳಿದಂತೆ ಮಾಡಿದ ಮೇಲೆ ಎರಡೂ ಬ್ರಹ್ಮಾಸ್ತ್ರಗಳ ಕಿರಣಗಳು ಒಂದಕ್ಕೊಂದು ತಾಗಿ ಅದು ಪ್ರಕಾಶ ಸೂರ್ಯನಂತೆ ಅಂತರಿಕ್ಷ ಮತ್ತು ಆಕಾಶವನ್ನು ಆವರಿಸಿಕೊಳ್ಳುತ್ತದೆ. ಸೊ ಇವಾಗ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ನೋಡಿ, ಸಂಸ್ಕೃತದಲ್ಲಿದೆ, ನಹ್ಯಸ್ಯ ಅನ್ಯತಮಂ ಕಿಂಚಿದ್ ಅಸ್ತ್ರಂ ಪ್ರತ್ಯವಕರ್ಷಣಂ. ಪ್ರತ್ಯವಕರ್ಷಣಂ ಅಂದ್ರೆ ಅದಕ್ಕೆ ಕೌಂಟರ್ ಆಕ್ಟ್ ಅಂತ ಹೇಳ್ತಾರಲ್ಲ ಇಂಗ್ಲಿಷ್ ನಲ್ಲಿ, ಅಂದ್ರೆ ಅದಕ್ಕೆ ಪ್ರತೀಕಾರ ಮಾಡುವಂತಹ ಮತ್ತೊಂದು ಅಸ್ತ್ರವಿಲ್ಲ. ಬ್ರಹ್ಮಾಸ್ತ್ರವನ್ನ ನೀವು ಪ್ರತೀಕಾರ ಮಾಡ್ಬೇಕಂದ್ರೆ ಮತ್ತೊಂದು ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡಬೇಕು. ಆದ್ರಿಂದ ಅವನು ಬ್ರಹ್ಮಾಸ್ತ್ರವನ್ನ, ಬ್ರಹ್ಮ ಶಿರಸ್ಸೆಂಬಂತಹ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾನೆ. ನಿನ್ನಲ್ಲೂ ಅದೇ ಶಕ್ತಿ ಇದೆ. ಮೊದಲು ದ್ರೋಣಾಚಾರ್ಯರು ಉಪದೇಶ ಮಾಡಿದ್ ಯಾರಿಗೆ? ಅಶ್ವತ್ಥಾಮನಿಗೋ ಅಥವಾ ಅರ್ಜುನನಿಗೋ? ಅರ್ಜುನನಿಗೆ. ಆದ್ರಿಂದ ನೀನು ಅದೇ ಬ್ರಹ್ಮ ಶಿರಸ್ಸು ಅಥವಾ ಬ್ರಹ್ಮಾಸ್ತ್ರವನ್ನ ಇವಾಗ ಪ್ರಯೋಗ ಮಾಡು ಎಂಬಂತೆ ಯಾರು ಹೇಳ್ತಾರೆ? ಕೃಷ್ಣ ಹೇಳ್ತಾನೆ. ಇಲ್ಲವಾದ್ರೆ ನೀವೆಲ್ಲರೂ ಸುಟ್ಟು ಬೂದಿ ಆಗ್ಬಿಡ್ತೀರಾ, ಈ ಕ್ಷಣದಲ್ಲಿ ನೀವೆಲ್ಲರೂ ಸುಟ್ಟು ಬೂದಿ ಆಗ್ಬಿಡ್ತೀರಾ ನೀವು. ಆದ್ರಿಂದ ತಕ್ಷಣ ಅದರ ಪ್ರಯೋಗವನ್ನ ಮಾಡು. ಅದಾದ್ಮೇಲೆ ಅರ್ಜುನ ಹೇಗೆ ಪ್ರಯೋಗ ಮಾಡ್ತಾನೆ ಅನ್ನೋದನ್ನು ಕೂಡ ನಾವು ಭಾಗವತದಲ್ಲಿ ಬಹಳ ಚೆನ್ನಾಗಿ ನೋಡ್ಬೋದು. ಶ್ರುತ್ವಾ ಭಗವತಾ ಪ್ರೋಕ್ತಂ ಫಾಲ್ಗುಣ ಪರವೀರಃ ಸ್ಪೃಷ್ಟ್ವಾ ಆಪಹ ತಂ ಪರಿಕ್ರಮ್ಯ ಬ್ರಾಹ್ಮಂ ಬ್ರಹ್ಮಾಸ್ತ್ರಂ ಸಂದಧೆ. ತಕ್ಷಣ ಆಚಮನವನ್ನ ಮಾಡಿ ಅರ್ಜುನ ಅವಾಗೇನ್ ಮಾಡ್ತಾನೆ? ಕೃಷ್ಣನನ್ನ ಪ್ರದಕ್ಷಿಣೆ ಮಾಡಿ. ನೋಡಿ, ಆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ಬೇಕಾದ್ರೆ ಕೂಡ ಅವನು ಶಿಷ್ಟಾಚಾರವನ್ನ ಮರಿತಾ ಇಲ್ಲ. ಆದ್ರೆ ಇನ್ನೊಂದು ಪಕ್ಷದಲ್ಲಿ ಆ ಅಶ್ವತ್ಥಾಮ ಇದನ್ನ ಏನೂ ಮಾಡ್ಲಿಲ್ಲ ಅಲ್ಲ.
ಅವನ ತಂದೆಯನ್ನ ಕೂಡ ಮರ್ತು ಹೋದ. ಅವನು ಪ್ರಾಣ ಭಯ ಬಂತು ತಕ್ಷಣ ಬ್ರಹ್ಮಾಸ್ತ್ರವನ್ನ ಅತ್ಲ ಪ್ರಯೋಗ ಮಾಡ್ಬಿಡು ಅಂತ ಪ್ರಯೋಗ ಮಾಡ್ಬಿಟ್ಟ. ಆದ್ರೆ ಅರ್ಜುನ ನೋಡಿ ಎಷ್ಟು ವ್ಯತ್ಯಾಸ ಇದೆ ಇವರಿಬ್ಬರ ನಡವಳಿಕೆಯಲ್ಲಿ ಅಲ್ವಾ, ನಡತೆಯಲ್ಲಿ ಎಷ್ಟು ವ್ಯತ್ಯಾಸ ಇದೆ. ಅರ್ಜುನ ಕೃಷ್ಣನ ಪ್ರದಕ್ಷಿಣೆಯನ್ನ ಮಾಡಿ ಆಚಮನವನ್ನ ಮಾಡಿ ಅದಾದ್ಮೇಲೆ ದೇವತೆಗಳನ್ನ ನೆನೆಸ್ಕೊಂಡು ಶಿವನನ್ನ ನೆನೆಸ್ಕೊಂಡು, ಯಾಕಂದ್ರೆ ಶಿವನೇ ಅವನಿಗೆ ಪಾಶುಪತಾಸ್ತ್ರವನ್ನ ಕೊಟ್ಟಿದ್ದು, ಅದರಿಂದ ಶಿವನನ್ನ ಕೂಡ ನೆನೆಸ್ಕೊಂಡು ಸಮಸ್ತವಾಗಿರ್ತಕ್ಕಂತಹ ಎಲ್ಲಾ ಸೃಷ್ಟಿಗೆ ಅದು ಕ್ಷೇಮಕರವಾಗಿರಲಿ ಎಂಬಂತೆ ಅವನು ಸಂಕಲ್ಪ ಮಾಡಿ ಅದಾದ್ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾನೆ. ಆದ್ರೆ ಅಶ್ವತ್ಥಾಮ ಯಾವಾಗ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ದ, ಅವನು ವಿನಿಯೋಗ ಏನ್ ಮಾಡಿರ್ತಾನೆ ಅಂದ್ರೆ ಅಪಾಂಡವಾಯ ಅಂದ್ರೆ ಪಾಂಡವರು ಇಲ್ಲದಂತೆ ಆಗ್ಲಿ, ಅಂದ್ರೆ ಪಾಂಡವರು ಇನ್ನು ನಾಶವಾಗ್ಬಿಡ್ಲಿ ಅಂತ ಹೇಳ್ಕೊಂಡು ಆ ವಿನಿಯೋಗ ಮಾಡಿ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ದ. ಆದ್ರೆ ಇವಾಗ ಅರ್ಜುನ ಅಶ್ವತ್ಥಾಮ ನಾಶ ಆಗ್ಲಿ ಅಂತ ಮಾಡ್ತಾ ಇಲ್ಲ. ಅರ್ಜುನ ಹೇಗೆ ಪ್ರಯೋಗ ಮಾಡ್ತಾ ಇದ್ದಾನೆ ಬ್ರಹ್ಮಾಸ್ತ್ರವನ್ನ? ಆ ಸಮಸ್ತವಾಗಿರ್ತಕ್ಕಂಥ ಸೃಷ್ಟಿಗೆ ಅದು ಕ್ಷೇಮಕರವಾಗಿರಲಿ ಎಂಬಂತೆ ಅವನು ವಿನಿಯೋಗ ಮಾಡಿ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾನೆ. ಎರಡೂ ಬ್ರಹ್ಮಾಸ್ತ್ರಗಳು ನೀವು ಹಳೆ ಮಹಾಭಾರತ ಸೀರಿಯಲ್ ನೋಡಿರ್ಬೋದು ಅಲ್ಲ, ಯಾವಾಗ ಇಬ್ರು ಬಾಣಗಳನ್ನ ಪ್ರಯೋಗ ಮಾಡ್ತಾ ಇದ್ರು, ಟಿಶ್ ಅಂತ ಬರೋದು, ಟಿಶ್ ಅಂತ ಅಲ್ಲಿ ಪ್ರಕಾಶ ಬಂದ್ಬಿಡ್ತಾವ, ನೋಡಿರ್ತೀರಲ್ಲ. ಸೊ ಅದೇ ರೀತಿಯಲ್ಲಿ ಇಲ್ಲೂ ನಾವು ಇಮ್ಯಾಜಿನ್ ಮಾಡ್ಕೋಬಹುದು, ಯಾಕಂದ್ರೆ ನಾವು ಅದನ್ನ ನೋಡಿಲ್ಲ, ಅದರಿಂದ ಕಲ್ಪನೆ ಮಾಡ್ಕೋಬಹುದು ಅಷ್ಟೇನೆ. ಸೊ ಎರಡು ಬ್ರಹ್ಮಾಸ್ತ್ರಗಳು ಒಂದಕ್ಕೊಂದು ಸೇರ್ಕೊಳ್ಳುತ್ತೆ. ಅವಾಗ ಅದರಿಂದ ಸಮಸ್ತವಾದ ಸೃಷ್ಟಿಗೆ ತಾಕುವಂತಹ ಒಂದು ಪ್ರಜ್ವಲವಾದಂತಹ ಪ್ರಕಾಶ ಆಚೆ ಬರುತ್ತೆ. ಅದನ್ನ ನೋಡಿ ಎಲ್ಲಾ ಸೃಷ್ಟಿಯ ಜೀವ ಜಂತುಗಳು ಕೂಡ ಭಯಕ್ಕೆ ಒಳಗಾಗ್ತಾರೆ. ಆವಾಗ ಈ ಹಿಂದಿನ ಒಂದು ಪಿಕ್ಚರ್ ನಲ್ಲಿ ನೀವು ನೋಡಿದಿರಲ್ಲ, ಇದು ಮೇಲ್ಗಡೆ ಎಲ್ಲಾ ಋಷಿ ಮುನಿಗಳು ಕೂಡ ಬರ್ತಾರೆ, ವೇದವ್ಯಾಸರು ಕೂಡ ಬರ್ತಾರೆ. ಇದೆಲ್ಲ ಭಾಗವತದಲ್ಲಿ ಇಲ್ಲ, ಆದ್ರೆ ಮಹಾಭಾರತದಲ್ಲಿ ಬರ್ತದೆ. ಸೊ ವೇದವ್ಯಾಸರು ಬಂದು ಅಶ್ವತ್ಥಾಮನಿಗೆ ಬೈತಾರೆ. ವೇದವ್ಯಾಸರು ಅಂದ್ರೆ ಇವರೇನೆ, ಯಾರು ಮಹಾಭಾರತವನ್ನ ಮತ್ತೆ ಭಾಗವತವನ್ನ ನಮಗೆ ಕೊಟ್ಟಿದ್ದಾರೆ, ಅವರೆಲ್ಲರೂ ಮಹಾಭಾರತದ ಪಾತ್ರಗಳಿಗೆ ಸಮಕಾಲೀನರು, ಕಂಟೆಂಪ್ರರೀಸ್. ಸೊ ವೇದವ್ಯಾಸರು ಮಹಾಭಾರತದಲ್ಲಿ ಅವರ ಪಾತ್ರ ಇದೆ, ಅದಾದ್ಮೇಲೆ ಅವರೇನೆ ಆ ಮಹಾಭಾರತದ ಕಥೆಯನ್ನ ಕೂಡ ನಮ್ಗೆ ಕೊಟ್ಟಿದ್ದಾರೆ, ಅಥವಾ ಭಾಗವತದ ಕಥೆಯನ್ನ ನಮ್ಗೆ ಕೊಟ್ಟಿದ್ದಾರೆ. ಸೊ ವ್ಯಾಸರು ಬಂದು ಅಶ್ವತ್ಥಾಮನಿಗೆ ಇನ್ನಿಲ್ಲದಂತೆ ಬೈತಾರೆ. ಎಂತಹ ಮಹಾಮೂರ್ಖ ನೀನು, ಅರ್ಜುನ ಬರ್ತಾ ಇದ್ದಾನೆ ಅಂತ ನಿನ್ನ ಪ್ರಾಣ ಭಯದಿಂದ ಸಮಸ್ತವಾದ ಸೃಷ್ಟಿಯನ್ನೇ ನೀನು ಅಂತ್ಯಗೊಳಿಸ್ಬೇಕು ಅಂತ ಈ ಬ್ರಹ್ಮಾಸ್ತ್ರದ ಪ್ರಯೋಗವನ್ನ ಮಾಡಿದ್ಯಲ್ಲ, ಎಂತಹ ಮೂರ್ಖ ನೀನು, ಇದನ್ನ ಹಿಂದಕ್ಕೆ ತೆಗೆದುಕೋ ಅಂತ ಹೇಳ್ತಾರೆ. ಆದ್ರೆ ಆವಾಗ ಅಶ್ವತ್ಥಾಮ ಏನ್ ಹೇಳ್ತಾನೆ? ಅದು ಇಲ್ಲಿ ಇಲ್ಲ ಅಂತ ಕಾಣುತ್ತೆ, ತೊಂದ್ರೆ ಇಲ್ಲ. ಸೊ ಅವಾಗ ಅಶ್ವತ್ಥಾಮ ಏನ್ ಹೇಳ್ತಾನೆ? ಅಶ್ವತ್ಥಾಮ ಹೇಳ್ತಾನೆ, ದಯವಿಟ್ಟು ಕ್ಷಮಿಸಿ, ನಾನು ಬಹಳ ದೊಡ್ಡ ತಪ್ಪು ಮಾಡಿದ್ದೇನೆ ಅನ್ನೋದು ನನಗೆ ಗೊತ್ತಿದೆ. ಆದ್ರೆ ಈ ಅಸ್ತ್ರದ ಪ್ರಯೋಗವನ್ನ ಮಾತ್ರ ನಾನು ಮಾಡಬಲ್ಲೆ, ಅದರ ಸಂಹಾರವನ್ನ ಅಥವಾ ಅದನ್ನ ಹಿಂದಕ್ಕೆ ತೆಗೆದುಕೊಳ್ಳುವುದು ನನ್ನ ಶಕ್ತಿಯಲ್ಲಿ ಇಲ್ಲ. ನನ್ನ ಮೂರ್ಖ ತಂದೆ ಅಂತ ಹೇಳ್ತಾನೆ. ಹೇಳ್ತಾನೆ, ನನ್ನ ಮೂರ್ಖ ತಂದೆ ನನಗೆ ಕೇವಲ ಇದರ ಪ್ರಯೋಗವನ್ನ ಮಾತ್ರ ನನಗೆ ಹೇಳ್ಕೊಟ್ಟಿದ್ದಾನೆ, ಇದರ ಉಪಸಂಹಾರವನ್ನ ನನಗೆ ಹೇಳ್ಕೊಟ್ಟಿಲ್ಲ. ನೋಡಿ, ನನ್ನ ತಂದೆಯನ್ನ ಇವಾಗ ಬೈತಾ ಇದ್ದಾನೆ ಇವಾಗ ಅಲ್ಲ, ನನ್ನ ಮೂರ್ಖ ತಂದೆ ಅಂತ ಹೇಳ್ತಾ ಇದ್ದಾನೆ ಅಲ್ಲ. ಸೊ ಅಶ್ವತ್ಥಾಮನ ವ್ಯಕ್ತಿತ್ವದ ಪರಿಚಯ ಇವಾಗ ನಮ್ಗೆ ಸಿಗತ್ತೆ. ಸೊ ಆವಾಗ ವೇದವ್ಯಾಸರು ಹೇಳ್ತಾರೆ, ಇವಾಗ ಅರ್ಜುನನಿಗೆ ಹೇಳ್ತಾರೆ, ಹಾಗಾದ್ರೆ ನೀನು ನಿನ್ನ ಬ್ರಹ್ಮಾಸ್ತ್ರ ಏನ್ ಪ್ರಯೋಗ ಮಾಡಿದ್ಯಾ ಅದನ್ನ ಹಿಂದಕ್ಕೆ ತೆಗೆದುಕೋ. ಅವಾಗ ಅರ್ಜುನ ಹೇಳ್ತಾನೆ, ನಾನ್ ಬೇಕಾದ್ರೆ ನನ್ನ ಬ್ರಹ್ಮಾಸ್ತ್ರವನ್ನ ಹಿಂದಕ್ಕೆ ತೆಗೆದುಕೊಳ್ಬಹುದು, ಆದ್ರೆ ನಾನು ಈ ನನ್ನ ಬ್ರಹ್ಮಾಸ್ತ್ರವನ್ನ ಹಿಂದಕ್ಕೆ ತೆಗೆದುಕೊಂಡ್ರೆ ತಕ್ಷಣ ಅಶ್ವತ್ಥಾಮನ ಬ್ರಹ್ಮಾಸ್ತ್ರ ಸಮಸ್ತವಾದ ಸೃಷ್ಟಿಯನ್ನ ನಾಶಗೊಳಿಸ್ಬಿಡ್ತದೆ. ಅದಕ್ಕೆ ನಾನು ಬ್ರಹ್ಮಾಸ್ತ್ರವನ್ನ ಹಿಂದಕ್ಕೆ ತೆಗೆದುಕೊಳ್ಳೋದು ಅಕ್ಷೇಮವಲ್ಲ. ಅವಾಗ ವ್ಯಾಸರು ಹೇಳ್ತಾರೆ ಅರ್ಜುನನಿಗೆ, ಆಯ್ತು, ನಿನಗೆ ಯಾವ ಒಂದು ಅಪೂರ್ವವಾದಂತ ಶಕ್ತಿಯನ್ನ ದ್ರೋಣಾಚಾರ್ಯರು ನಿಮ್ಗೆ ಕೊಟ್ಟಿದ್ದಾರೆ, ಅದರಿಂದ ನೀನೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಎರಡೂ ಬ್ರಹ್ಮಾಸ್ತ್ರಗಳನ್ನ ಹಿಂದಕ್ಕೆ ತೆಗೆದುಕೊಂಡ್ಬಿಡು ಎಂಬಂತೆ ಭಾಗವತದಲ್ಲಿ ಬರುತ್ತೆ. ಸೊ ಅವಾಗ ಅರ್ಜುನ ಏನ್ ಮಾಡ್ತಾನೆ? ಮುಂದಿಂದು ಓದ್ತೀರಾ? ಓದಿ. ತದನಂತರ ಕೆಂಪಾದ ಹಣ್ಣುಗಳನ್ನು ಕೆಂಪಾದ ಕಣ್ಣುಗಳಿಂದ ಕಣ್ಣುಗಳಿಂದ ನೋಡುತ್ತಾ ಆ ಗೌತಮಿಯ ಪುತ್ರನನ್ನು, ಗೌತಮಿ ಅನ್ನೋದು ಅಶ್ವತ್ಥಾಮನ ತಾಯಿ, ಅವಳಿಗೆ ಕೃಪಿ ಅಂತ ಕೂಡ ಒಂದು ಹೆಸರಿದೆ, ಕೃಪಾಚಾರ್ಯರ ತಂಗಿ, ಆಯ್ತಾ. ಪಶುವಿನ ಹಾಗೆ ಬಂಧಿಸಿ ಕೃಷ್ಣನ ಬಳಿ ಕರೆತರುತ್ತಾನೆ. ಕೃಷ್ಣನು ಆಗ ಅರ್ಜುನನಿಗೆ ನಿದ್ರಿಸುತ್ತಿದ್ದಂತಹ ಮುಗ್ಧ ಹುಡುಗನನ್ನು ಹೀನಾಯವಾಗಿ ಕೊಂದ ಈ ಬ್ರಹ್ಮ ಬಂಧುವಿಗೆ ನೀನು ಕರುಣೆ ತೋರಿಸಬಾರದು ಎಂದು ಹೇಳುತ್ತಾನೆ. ಸೊ ಅವಾಗ ಎರಡೂ ಬ್ರಹ್ಮಾಸ್ತ್ರಗಳನ್ನ ಹಿಂದಕ್ಕೆ ತೆಗೆದು ಬಿಡ್ತಾನೆ ಅರ್ಜುನ. ಮಹಾಭಾರತದಲ್ಲಿ ಸ್ವಲ್ಪ ಭಿನ್ನವಾಗಿ ಕಥೆ ಬರುತ್ತೆ, ಆದ್ರೆ ಭಾಗವತದಲ್ಲಿ ಇದೇ ಕಥೆ ಇರೋದು. ಎರಡೂ ಬ್ರಹ್ಮಾಸ್ತ್ರಗಳನ್ನ ಹಿಂದಕ್ಕೆ ತೆಗೆದುಕೊಂಡ್ ಬಿಡ್ತಾನೆ.
ಆಮೇಲೆ ಅವನನ್ನ ಬಂಧಿಸಿ, ಒಂದು ನಾಯಿನ ಕರ್ಕೊಂಡು ಹೋಗ್ತೀವಲ್ಲ ನಾವು, ಅದೇ ರೀತಿಯಲ್ಲಿ ಒಂದು ಪಶುವನ್ನ ಬಂಧಿಸಿ ಕರೆದುಕೊಂಡು ಹೋಗೋ ತರ ಅರ್ಜುನ ಅವನನ್ನ ಹಿಡಿದು ಅವನಿಗೆ ಬೇಡಿ ಈಗಿನ ಕಾಲದಲ್ಲಿ ಬೇಡಿ ಇದೆ, ಆಗಿನ ಕಾಲದಲ್ಲಿ ಏನಿತ್ತು ಗೊತ್ತಿಲ್ಲ. ಸೊ ಬೇಡಿಯನ್ನ ಹಾಕಿ ಅವನನ್ನ ಕೃಷ್ಣನ ಬಳಿ ಕರ್ಕೊಂಡು ಬರ್ತಾನೆ. ಕೃಷ್ಣ ಅವಾಗ ಏನ್ ಹೇಳ್ತಾನೆ, ಈ ಶ್ಲೋಕವನ್ನ ದಯವಿಟ್ಟು ನನ್ನಿಂದ ಹೇಳಿ. ಮತ್ತಂ ಪ್ರಮತ್ತಂ ಉನ್ಮತ್ತಂ ಸುಪ್ತಂ ಬಾಲಂ ಸ್ತ್ರಿಯಂ ಜಡಂ ಪ್ರಪನ್ನಂ ವಿರತಂ ಭೀತಂ ನರಿಪುಂ ಹಂತಿ ಧರ್ಮವಿತ್. ರಿಪುಂ ನ ಹಂತಿ ಧರ್ಮವಿತ್. ಯಾರು ಧರ್ಮವನ್ನ ತಿಳಿದಿರ್ತಾನೆ, ಈ ರೀತಿಯಾದಂತಹ ರಿಪು ಅಂದ್ರೆ ಶತ್ರುವನ್ನ ಕೊಲ್ಲೋದಿಲ್ಲ. ಎಂತಹ ಶತ್ರುವನ್ನ? ಮತ್ತಂ ಅಂತ ಹೇಳಿದ್ರೆ ಯಾರು ಬೇಜವಾಬ್ದಾರಿಯಿಂದ ನಡ್ಕೋತಾನೆ ಅಂತವನು. ಪ್ರಮತ್ತಂ ಅಂದ್ರೆ ಯಾರು ಮದ್ಯಪಾನವನ್ನ ಮಾಡಿರ್ತಾನೆ ಅಂತವನು. ಉನ್ಮತ್ತಂ ಅಂತ ಹೇಳಿದ್ರೆ, ಉನ್ಮತ್ತಂ ಅಂದ್ರೆ ಇಲ್ಲಿ ಹೇಳ್ತಾರೆ, ಒಂದೇ ನಿಮಿಷ, ಇಲ್ಲಿ ಏನ್ ಹೇಳ್ತಾರೆ ಪ್ರಭುಪಾದರ ನೋಡೋಣ. ಉನ್ಮತ್ತಂ ಅಂದ್ರೆ ಯಾರಿಗೆ ತಲೆ ಸರಿ ಇರೋದಿಲ್ಲ, ಯಾರಿಗೆ ಹುಚ್ಚಿಡಿದಿರ್ತದೆ ಅಂಥವ್ರು. ಸುಪ್ತಂ ಅಂದ್ರೆ ಮಲಗಿರುವಂತವ್ರು. ಬಾಲಂ ಅಂದ್ರೆ ಅಂದ್ರೆ ಹುಡುಗರು ಯಾರು ಇನ್ನು 18 ವರ್ಷವನ್ನ ಈಗಿನ ಕಾಲದಲ್ಲಿ ದಾಟಿರೋದಿಲ್ಲ ಅಂಥವ್ರು. ಸ್ತ್ರೀಯಂ ಅಂದ್ರೆ ಹೆಂಗಸರು. ಜಡಂ ಅಂತ ಹೇಳಿದ್ರೆ, ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಒಂದೇ ನಿಮಿಷ. ಜಡಂ ಅಂದ್ರೆ ಫೂಲಿಶ್ ಅಂತ ಹೇಳ್ತಾರೆ ಇಲ್ಲಿ. ಅಂದ್ರೆ ಯಾರು ಯಾರಲ್ಲಿ ಸರಿಯಾದಂತಹ ನಡವಳಿಕೆ ಇರೋದಿಲ್ಲ ಅಂಥವ್ರನ್ನ. ಪ್ರಪನ್ನಂ ಯಾರು ಶರಣಾಗತಿಯನ್ನ ಮಾಡ್ಬಿಟ್ಟಿರ್ತಾರೆ ಅಂಥವ್ರನ್ನ. ವಿರತಂ ರಥ ಯಾರಲ್ಲಿ ಇರೋದಿಲ್ಲ, ಉದಾಹರಣೆಗೆ ಕರ್ಣನನ್ನ ಅಲ್ಲ, ಆ ಪ್ರಸಂಗ ಬರುತ್ತೆ. ಭೀತಂ ಯಾರು ಭಯಕ್ಕೆ ಒಳಗಾಗಿರ್ತಾರೆ ಅಂಥವ್ರನ್ನ ಕೊಲ್ಲೋದಿಲ್ಲ. ಯಾರು ಧರ್ಮವನ್ನ ತಿಳಿದಿರ್ತಕ್ಕಂಥವನು ಈ ವರ್ಗಗಳಲ್ಲಿ ಬರುವಂತಹ ಶತ್ರುಗಳನ್ನ ಕೊಲ್ಲೋದಿಲ್ಲ. ಇವಾಗ ಅಶ್ವತ್ಥಾಮ ಈ ಇದರಲ್ಲಿ 2 ಕಂಡೀಷನ್ ಗಳನ್ನ ಮುರಿದಿದ್ದಾನೆ. ಯಾವ್ದದು? ಸುಪ್ತಂ ಅಂದ್ರೆ ಮಲಗಿದ್ದಂಥವ್ರು, ಎರಡನೇದು ಬಾಲಂ. 2 ನಿಬಂಧನೆಗಳನ್ನ ಮುರಿದಿದ್ದಾನೆ. ಆದ್ರಿಂದ ಇವನನ್ನ ನೀನು ಬಿಡಬಾರದು ಅಂತ ಕೃಷ್ಣ ಹೇಳ್ತಾನೆ. ನೋಡಿ ಕೃಷ್ಣ ಎಷ್ಟು ಯುಕ್ತಿಪೂರ್ವಕವಾಗಿ ಹೇಳ್ತಾ ಇದ್ದಾನೆ. ಇವಾಗ ಈ ಯಾವುದೇ ವರ್ಗವನ್ನ ನೀನು ಕೊಲ್ಲೋದಕ್ಕೆ ನಿನಗೆ ಅರ್ಹತೆ ಇಲ್ಲ. ಆದ್ರೆ ಅಶ್ವತ್ಥಾಮ 2 ಕಂಡೀಷನ್ ಮುರಿದು ಹೀನಾಯವಾಗಿ ಆ ಪಾಂಡವ ಪುತ್ರರನ್ನ ಕೊಂದಿದ್ದಾನೆ ಅಲ್ಲ. ಅದಾದ್ಮೇಲೆ ಏನಾಗತ್ತೆ ಓದ್ತೀರಾ ಮುಂದಿನವರು? ಆದರೆ ತನ್ನ ಗುರುವಿನ ಪುತ್ರನನ್ನು ಕೊಲ್ಲಲು ಅರ್ಜುನನಿಗೆ ಮನಸ್ಸಿರಲಿಲ್ಲ. ಮರಳಿ ಬಂದ ನಂತರ ಕೃಷ್ಣಾರ್ಜುನರು ಅಶ್ವತ್ಥಾಮನನ್ನು ಪುತ್ರ ಶೋಕದಿಂದ ನರಳುತ್ತಿದ್ದ ದ್ರೌಪದಿಗೆ ಒಪ್ಪಿಸುತ್ತಾರೆ. ಪಶುವಿನಂತೆ ಬಂಧಿತನಾಗಿದ್ದ ಆ ಕೊಲೆಗಾರ ಅಶ್ವತ್ಥಾಮನನ್ನು ದ್ರೌಪದಿ ನೋಡುತ್ತಾಳೆ. ಸ್ವಾಭಾವಿಕವಾಗಿ ಒಳ್ಳೆಯ ನಡತೆಯವಳಾಗಿದ್ದ ಮತ್ತು ಮೃದು ಸ್ವಭಾವದವಳಾಗಿದ್ದ ಅವಳು ಅಶ್ವತ್ಥಾಮನಿಗೆ ಮೊದಲು ನಮಸ್ಕರಿಸುತ್ತಾಳೆ. ಸೊ ಇಲ್ಲಿ ನೋಡಿ, ದ್ರೌಪದಿಗೆ ಅರ್ಜುನ ಯಾವ ಮಾತನ್ನ ಕೊಟ್ಟಿದ್ದ? ಅಶ್ವತ್ಥಾಮನ ತಲೆಯನ್ನ ನಿನಗೆ ತಂದು ಸಮರ್ಪಿಸ್ತೀನಿ ಅಂತ ಮಾತನ್ನ ಕೊಟ್ಟಿದ್ದ. ಒಂದು ಪ್ರತಿಜ್ಞೆಯನ್ನ ಮಾಡಿದ್ದ. ಆ ಪ್ರತಿಜ್ಞೆಯನ್ನ ಉಳಿಸ್ಕೊಳ್ಳೋದಕ್ಕೆ ಇವಾಗ ಇನ್ನೇನು ಕೇವಲ ಅವನ ತಲೆಯನ್ನ ತೆಗಿಬೇಕಷ್ಟೇನೆ, ಬೇರೆ ಎಲ್ಲ ಮಾಡಾಗಿದೆ. ಅಶ್ವತ್ಥಾಮನನ್ನ ಒಂದು ಪಶುವಿನಂತೆ ಹಿಡಿದು ತಂದಾಗಿದೆ, ದ್ರೌಪದಿಗೆ ಇವಾಗ ಸಮರ್ಪಿಸಿ ಆಗಿದೆ. ಆದ್ರೆ ದ್ರೌಪದಿಯ ಸ್ವಭಾವ ಇಲ್ಲಿ ನಾವು ನೋಡ್ಬೋದು. ದ್ರೌಪದಿಯಂತವಳು ಎಷ್ಟು ಮೃದು ಸ್ವಭಾವದವಳು, ಮತ್ತೆ ಅವಳ ಮನಸ್ಸು ಎಷ್ಟು ಮೃದುವಾದಂತಹದ್ದು, ಎಷ್ಟು ಒಳ್ಳೆಯದಾದಂತಹದ್ದು ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು. ಮೊದಲು ಅವಳೇನ್ ಮಾಡ್ತಾಳೆ ನೋಡಿ, ಇಲ್ಲಿ ಬರುತ್ತೆ ಶ್ಲೋಕ. ನಿರೀಕ್ಷ್ಯ ಕೃಷ್ಣಾಪಕೃತಂ ಗುರೋ ಸುತಂ ವಾಮ ಸ್ವಭಾವ ಕೃಪಯಾ ನನಾಮಹ. ಕೃಪಯಾ ನನಾಮಹ. ನನಾಮ ಅಂತ ಹೇಳಿದ್ರೆ ನಮಸ್ಕರಿಸುತ್ತಾಳೆ ದ್ರೌಪದಿ. ಏನಕ್ಕೆ? ನಿರೀಕ್ಷ್ಯ ಕೃಷ್ಣ. ಕೃಷ್ಣ ಅನ್ನೋದು ಯಾರಿಗೆ ಹೆಸರು? ಇಲ್ಲಿ ದ್ರೌಪದಿಗೆ ಹೆಸರು. ಕೃಷ್ಣ ಅಂತ ಹೇಳಿದ್ರೆ ನಮ್ಮ ಭಗವಂತ ಕೃಷ್ಣ. ಆದ್ರೆ ಕೃಷ್ಣ ಕೊನೆಗೆ ಆಕಾರ ಬಂದ್ರೆ ಅದಕ್ಕೆ ದ್ರೌಪದಿ ಆಗಿರ್ಬೋದು ಅಥವಾ ಯಮುನೆ ಆಗಿರ್ಬೋದು, ಇವರಿಬ್ಬರಿಗೂ ಕೂಡ ನಾವು ಕೃಷ್ಣ ಅಂತ ಹೇಳ್ತೀವಿ. ಏಕೆಂದ್ರೆ ಅವರು ಕಪ್ಪು ಬಣ್ಣದವರಾಗಿದ್ರು ಅಲ್ಲ. ಆದ್ರಿಂದಲೇ ವ್ಯಾಸರಿಗೂ ಕೂಡ ಕೃಷ್ಣ ದ್ವೈಪಾಯನ ವ್ಯಾಸ ಅಂತ ಹೇಳ್ತೀವಿ. ಏಕೆಂದ್ರೆ ಅವರ ಮೈ ಬಣ್ಣ ಕಪ್ಪದಾಗಿತ್ತು ವೇದವ್ಯಾಸರದು. ಅದೇ ರೀತಿ ದ್ರೌಪದಿಯ ಮೈ ಬಣ್ಣ ಕಪ್ಪದಾಗಿತ್ತು ಮಹಾಭಾರತದ ಪ್ರಕಾರ. ಈಗಿನ ಕಾಲದಲ್ಲಿ ಕಪ್ಪ ಮೈ ಬಣ್ಣವನ್ನು ಹೊಂದಿರಿದವರು ಕೂಡ ಸುಂದರವಾಗಿರೋದಕ್ಕೆ ಸಾಧ್ಯ ಅಂತ ನಮ್ಗನ್ನಿಸ್ಬೋದು. ಆದ್ರೆ ಮಹಾಭಾರತದ ಪ್ರಕಾರ ದ್ರೌಪದಿ ಅನ್ನೋಳು ಕಪ್ಪು ಮೈ ಬಣ್ಣವನ್ನ ಹೊಂದಿದ್ದವಳು ಆಗಿದ್ಲು. ಆದ್ರಿಂದ ಕೃಷ್ಣ ನಿರೀಕ್ಷ್ಯ ಅಂದ್ರೆ ನೋಡಿ ಯಾರನ್ನ? ಅಶ್ವತ್ಥಾಮನನ್ನ. ಗುರೋಸ್ತುತಂ ಅಂದ್ರೆ ದ್ರೋಣರ ಪುತ್ರನಾದಂತಹ ಅಶ್ವತ್ಥಾಮನನ್ನ ನೋಡಿ ವಾಮ ಸ್ವಭಾವ. ಇದು ಬಹಳ ಮುಖ್ಯವಾದಂತಹ ಶಬ್ದ ಇಲ್ಲಿ.
ಬಹಳ ಮೃದು ಸ್ವಭಾವದವಳಾಗಿದ್ದಂತಹ ದ್ರೌಪದಿ ಅವನನ್ನ ನೋಡಿ ಕೃಪಯ ಅಂದ್ರೆ ಮನಸ್ಸಿನಲ್ಲಿ ಕರುಣೆ ಬಂದು ಮೊದಲು ಏನ್ ಮಾಡ್ತಾಳೆ, ಅವನಿಗೆ ನಮಸ್ಕಾರವನ್ನ ಮಾಡ್ತಾಳೆ. ಅಂತಹ ತೀವ್ರವಾದಂತಹ ಪರಿಸ್ಥಿತಿಯಲ್ಲಿ ಆ ಗುರುಪುತ್ರನೇ ನನ್ನ ಮಕ್ಕಳನ್ನ ಕೊಂದಿದ್ದಾನೆ ಅಂತ ಗೊತ್ತಿದ್ರು ಕೂಡ ಆ ತನ್ನ ಶಿಷ್ಟಾಚಾರವನ್ನ ಮರಿದೇನೆ ಮೊದಲು ಅವನಿಗೆ ನಮಸ್ಕಾರವನ್ನ ಮಾಡ್ತಾಳೆ ದ್ರೌಪದಿ. ಅದಾದ್ಮೇಲೆ ಒಂದಷ್ಟು ಕಾರಣಗಳನ್ನ ಕೊಡ್ತಾಳೆ. ಏನಕ್ಕೆ ಅಶ್ವತ್ಥಾಮನ ಜೀವವನ್ನ ನಾವು ತೆಗೆಯಬಾರದು, ಜೀವವನ್ನ ನಾವು ಉಳಿಸಬೇಕು ಎಂಬಂತಹ ಕಾರಣಗಳನ್ನ ಕೊಡ್ತಾಳೆ. ಯಾವ್ಯಾವ ಕಾರಣಗಳು ನೋಡಿ ಇಲ್ಲಿ. ಮೊದಲನೇ ಕಾರಣ ಓದ್ತೀರಾ? ದ್ರೌಪದಿ ಕೊಟ್ಟ ಕಾರಣಗಳು. ದ್ರೋಣಾಚಾರ್ಯರ ಕೃಪೆಯಿಂದಲೇ ನೀವೆಲ್ಲರೂ ಧನುರ್ವಿದ್ಯೆಯನ್ನು ಕಲಿತಿದ್ದೀರಿ. ನೋಡಿ, ಮೊದಲನೇ ಕಾರಣವನ್ನ ಕೊಡ್ತಾ ಇದ್ದಾಳೆ. ಅಂತಹ ತೀವ್ರವಾದಂತಹ ಪರಿಸ್ಥಿತಿಯಲ್ಲಿ ಕೂಡ ಇದೆಲ್ಲ ನೆನ್ಪು ಮಾಡ್ಕೋತಾ ಇದ್ದಾಳೆ ದ್ರೌಪದಿ. ಇದು ಕೇವಲ ಪರಿಶುದ್ಧ ಭಕ್ತರಿಗೆ ಮಾತ್ರ ಸಾಧ್ಯ. ಯಾರಿಗೆ ತಮ್ಮ ಮನಸ್ಸಿನ ಮೇಲೆ ಸಂಪೂರ್ಣ ನಿಯಂತ್ರಣವಿರುತ್ತೆ ಅವರು ಮಾತ್ರ ಈ ರೀತಿಯಾದಂತಹ ಪರಿಸ್ಥಿತಿಯಲ್ಲೂ ಕೂಡ ಈ ರೀತಿಯಾಗಿ ಪ್ರೊಆಕ್ಟಿವ್ ಅಂತ ಹೇಳ್ತೇವಲ್ಲ ನಾವು ಇಂಗ್ಲಿಷ್ ನಲ್ಲಿ, ಈ ಸಕಾರಾತ್ಮಕವಾದಂತಹ ಪ್ರತಿಕ್ರಿಯೆಯನ್ನು ಕೊಡುವುದು ಕೇವಲ ಆ ಒಂದು ವರ್ಗದವರಿಗೆ ಮಾತ್ರ ಸಾಧ್ಯ. ದ್ರೋಣಾಚಾರ್ಯರ ಕೃಪೆಯಿಂದಲೇ ನೀವೆಲ್ಲರೂ ಧನುರ್ವಿದ್ಯೆಯನ್ನ ಕಲ್ತಿದ್ದೀರಿ. ಇವಾಗ ದ್ರೋಣಾಚಾರ್ಯರ ಪುತ್ರನನ್ನ ಕೊಲ್ಲೋದು ಸರಿಯಿಲ್ಲ. ಎರಡನೇ ಕಾರಣ ಯಾವುದು? ದ್ರೋಣರ ಅನುಪಸ್ಥಿತಿಯಲ್ಲಿ ಅವರ ಮಗನನ್ನು ದ್ರೋಣರನ್ನು ಕಂಡ ಹಾಗೆಯೇ ಕಾಣಬೇಕು. ಇವಾಗ ದ್ರೋಣಾಚಾರ್ಯರಿಲ್ಲ. ಕುರುಕ್ಷೇತ್ರ ಯುದ್ಧದಲ್ಲಿ ಅವರು ಮಡಿದು ವಾಪಸ್ಸು ವೈಕುಂಠಕ್ಕೆ ಹೊರಟೋಗಾಗಿದೆ ಅಲ್ಲ. ಮಹಾಭಾರತದಲ್ಲಿ ವರ್ಣನೆ ಬರುತ್ತೆ. ಆ ದೃಷ್ಟದ್ಯುಮ್ನ ಬಂದು ಅವರ ತಲೆಯನ್ನ ತೆಗೆದುಕ್ಕಿಂತ ಮುಂಚೆ ದ್ರೋಣರು ವೈಕುಂಠಕ್ಕೆ ಹೋಗಿ ಆಗಿತ್ತು ಅಂತ ವರ್ಣನೆ ಬರುತ್ತೆ. ಅದರಿಂದ ದ್ರೋಣಾಚಾರ್ಯರು ಇವಾಗ ನಮ್ ಜೊತೆಗಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರ ಮಗನನ್ನೇ ನೀವು ದ್ರೋಣರಂತೆ ನೀವು ಕಾಣಬೇಕು. ಇದು ಶಾಸ್ತ್ರ ಕೂಡ ಹೇಳುತ್ತೆ ಅಲ್ಲ. ಉದಾಹರಣೆಗೆ ಯಾವ ತಾಯಿಗೆ ಪತಿ ಇರೋದಿಲ್ಲ ಅಂತಹ ತಾಯಿಗೆ ಅವಳ ಜ್ಯೇಷ್ಠ ಪುತ್ರನೇ ಪತಿಯ ಹಾಗೆ ಅಂತ ಕೂಡ ಶಾಸ್ತ್ರ ಹೇಳುತ್ತೆ ಅಲ್ಲ. ಸೊ ಇವಾಗ ದ್ರೋಣರ ಅನುಪಸ್ಥಿತಿಯಲ್ಲಿ ದ್ರೋಣರು ಇಲ್ಲದೆ ಇರೋದ್ರಿಂದ ಆ ದ್ರೋಣರ ಸುಪುತ್ರರಾದಂತಹ ಈ ಅಶ್ವತ್ಥಾಮನೇ ನಿಮಗೆ ದ್ರೋಣನ ತರಹ. ಮೂರನೇ ಕಾರಣ ಪಕ್ಕದವ್ರು ಓದ್ಬೋದಾ? ಮುಂದೆ ಯಾರಿದ್ದಾರೆ ಅವರು? ಓದಿ. ಕ್ಷತ್ರಿಯರು ಹೀಗೆ ತಡೆಯಿಲ್ಲ. ಅಲ್ಲಲ್ಲ, ಮೂರನೇದು ದ್ರೋಣರ ಧರ್ಮಪತ್ನಿಯು ಅವರ ಜೊತೆಯಲ್ಲಿ ಗೌತಮಿಯು ಸಹಗಮನ ಮಾಡದೇ ಇದ್ದ ಕಾರಣ ಅಶ್ವತ್ಥಾಮನನ್ನು ನಾವು ಕೊಲ್ಲಬಾರದು. ಆಕೆಯು ನನ್ನ ಹಾಗೆ ಅಳುವ ಹಾಗೆ ದಯವಿಟ್ಟು ನೀವು ಮಾಡಬಾರದು. ನೋಡಿ ಎಷ್ಟು ಯೋಚಿಸ್ತಾ ಇದ್ದಾಳೆ. ನಾನಾಗ್ಲೇ ಅಳ್ತಾ ಇದ್ದೀನಿ ನನ್ನ ಮಕ್ಕಳು ಹೋಗಿದ್ದಾರೆ ಅಂತ. ಆದ್ರೆ ಈ ಅಶ್ವತ್ಥಾಮನನ್ನ ನೀವು ಕೊಂದ್ಬಿಟ್ರೆ ಆ ಅಶ್ವತ್ಥಾಮನ ತಾಯಿ ಅಂತವಳು ಆಗ್ಲೇ ದ್ರೋಣರು ಹೋಗಿದ್ರಿಂದ ಅವಳು ಬಹಳ ನೊಂದಿದ್ದಾಳೆ. ಅವರ ಜೊತೆಗೆ ಸಹಗಮನವನ್ನ ಕೂಡ ಮಾಡಿಲ್ಲ. ಸಹಗಮನ ಅಂದ್ರೆ ಸತಿ, ಆಯ್ತಾ? ಸತಿ ಅನ್ನೋದು ಆಮೇಲೆ ಬಂದಂತ ಒಂದು ಶಬ್ದ. ಅದು ಯಾವ್ದು ಶಾಸ್ತ್ರದಲ್ಲಿ ಇಲ್ಲ. ಶಾಸ್ತ್ರದಲ್ಲಿ ಇರ್ತಕ್ಕಂತ ಶಬ್ದ ಅಂದ್ರೆ ಸಹಗಮನ. ಅಂದ್ರೆ ಸಹ ಅಂದ್ರೆ ಒಟ್ಟಿಗೆ, ಜೊತೆಯಲ್ಲಿ ಹೋಗುವುದು. ಗಮನ ಅಂದ್ರೆ ಹೋಗುವುದು ಅಲ್ಲ, ಪತಿಯ ಜೊತೆಗೆ ಹೋಗುವುದು. ಸೊ ಸಹಗಮನವನ್ನ ಮಾಡಿಲ್ಲ ಗೌತಮಿ ಅಥವಾ ಕೃಪಿ. ಏನಕ್ಕೆ ಅಂತ ಹೇಳಿದ್ರೆ ಅವಳ ಪುತ್ರ ಇದ್ದಾಳಲ್ಲ, ಆ ಪುತ್ರ ಇದ್ದಾನಲ್ಲ, ಆದ್ದರಿಂದ ಅವಳು ಮಾಡಿಲ್ಲ. ಅದರಿಂದ ಇವಾಗ ಅವಳನ್ನು ಕೂಡ ನೀನು ಅಶ್ವತ್ಥಾಮನನ್ನ ಕೂಡ ನೀವು ಕೊಂದ್ಬಿಟ್ರೆ ಅವಳ ಪರಿಸ್ಥಿತಿ ಏನಾಗ್ಬೇಕು? ನಾಲ್ಕನೇ ಕಾರಣ, ಕ್ಷತ್ರಿಯರು ಹೀಗೆ ತಡೆಯಿಲ್ಲದೆ ಬ್ರಾಹ್ಮಣರನ್ನು ಕೊಲ್ಲುತ್ತಾ ಹೋದರೆ ಅವರ ಶಾಪದಿಂದ ಸಮಸ್ತ ಕ್ಷತ್ರಿಯ ಕುಲವೇ ನಮ್ಮನ್ನು ಸುಟ್ಟಿ ಬಿಡುತ್ತದೆ. ಬ್ರಹ್ಮಶಾಪ ನಮ್ಮ ಮೇಲೆ ಬರದೇ ಇರೋ ತರಹ ನಾವು ನೋಡ್ಕೋಬೇಕು. ಕ್ಷತ್ರಿಯರು ಯಾವಾಗ್ಲೂ ಬ್ರಾಹ್ಮಣರ ನಿರ್ದೇಶನದಲ್ಲಿ ಕೆಲಸ ಕಾರ್ಯವನ್ನ ಮಾಡ್ಬೇಕೆ ಹೊರತು ಬ್ರಾಹ್ಮಣರನ್ನ ವಿರುದ್ಧ ಮಾಡ್ಕೊಂಡು ನಾವ್ ಯಾವತ್ತೂ ಹೋಗ್ಬಾರ್ದು. ಆ ಬ್ರಹ್ಮಶಾಪ ನಮ್ಗೆ ಬಂದ್ಬಿಟ್ರೆ ಅದನ್ನ ತಡ್ಕೊಳ್ಳೋಕೆ ನಮ್ಗೆ ಆಗೋದಿಲ್ಲ. ಎಷ್ಟು ಯೋಚನೆ ಮಾಡ್ತಾ ಇದ್ದಾಳೆ ನೋಡಿ. ಅಂತ ತೀವ್ರ ಪರಿಸ್ಥಿತಿಯಲ್ಲಿ 4 ಅದ್ಭುತವಾದಂತ ಕಾರಣಗಳನ್ನ ಕೊಡ್ತಾ ಇದ್ದಾಳೆ. ಅದಾದ್ಮೇಲೆ ಏನಾಗತ್ತೆ ಓದಿ. ಯುಧಿಷ್ಠಿರ ಮಹಾರಾಜರು, ನಕುಲ ಸಹದೇವರು, ಸಾತ್ಯಕಿಯು ಅರ್ಜುನನನ್ನು ಮತ್ತು ಇತರ ಸ್ತ್ರೀಯರು ದ್ರೌಪದಿ ಹೇಳಿದ್ದನ್ನು ಸಂಪೂರ್ಣ ಒಪ್ಪುತ್ತಾರೆ. ನೋಡಿದ್ರ? ಸೊ ದ್ರೌಪದಿಯ ಜೊತೆಗೆ ಯಾರ್ಯಾರಿದ್ರು? ಇವಾಗ 2 ಪಾರ್ಟಿ ಬರುತ್ತೆ. ಮೊದಲನೇ ಪಾರ್ಟಿ ಏನ್ ಹೇಳುತ್ತೆ? ಅಶ್ವತ್ಥಾಮನನ್ನ ಕೊಲ್ಲಬಾರದು. ಆ ಅಶ್ವತ್ಥಾಮನನ್ನ ಕೊಲ್ಲಬಾರದು ಅಂತ ಮೊದಲು ಯಾರು ಹೇಳಿದ್ದು? ದ್ರೌಪದಿ. ಆ ದ್ರೌಪದಿಯ ಜೊತೆಗೆ ಯಾರ್ಯಾರು ನಿಲ್ತಾರೆ? ಮೊದಲನೇದಾಗಿ ಯುಧಿಷ್ಠಿರ ಮಹಾರಾಜರು. ಅವ್ರು ನಿಲ್ಲೇಬೇಕಾಗಿತ್ತು. ಅಕಸ್ಮಾತ್ ದ್ರೌಪದಿ ಅವನನ್ನ ಕೊಲ್ಲು ಅಂತ ಹೇಳಿದ್ರು ಪ್ರಾಯ ಯುಧಿಷ್ಠಿರ ಮಹಾರಾಜರು ಇಲ್ಲ ಅವನು ಬಿಟ್ಬಿಡ್ಬೇಕು ಅಂತ ಹೇಳ್ತಾ ಇದ್ರೆ ನಂಗೆ ಗೊತ್ತಿಲ್ಲ. ಅದ್ರ ಜೊತೆಗೆ ನಕುಲ ಸಹದೇವರು, ಸಾತ್ಯಕಿ ಅಂದ್ರೆ ಯಾರು? ಕೃಷ್ಣನ ಸ್ನೇಹಿತ. ದ್ವಾರಕೆಯ ನಾರಾಯಣಿ ಸೇನೆಯನ್ನ ಅವನು ಮುಖಂಡನಾಗಿದ್ದ ಅದಕ್ಕೆ. ಆದ್ರೆ ನಾರಾಯಣಿ ಸೇನೆ ಕೌರವರ ಹತ್ರ ಹೋಯ್ತು, ಸಾತ್ಯಕಿ ಮಾತ್ರ ಕೃಷ್ಣನ್ ಜೊತೆಗೆ ನಿಂತ. ಆಯ್ತಾ? ಅದಕ್ಕೊಂದು ಒಂದು ದೊಡ್ಡ ಕಥೆ ಇದೆ. ಸೊ ಸಾತ್ಯಕಿ. ಅದಾದ್ಮೇಲೆ ಅರ್ಜುನ ಕೂಡ.
ಅರ್ಜುನ ಮುಂಚೆನೆ ಹಿಂದೆ ಮುಂದೆ ನೋಡ್ತಾ ಇದ್ದ. ಯದ್ಯಪಿ ಅವನೇ ಪ್ರತಿಜ್ಞೆ ಮಾಡಿದ್ದ ಇವನ ತಲೆಯನ್ನ ತೆಗೆದು ನಿನಗೆ ಸಮರ್ಪಿಸ್ತೀನಿ ಅಂತ. ಆದ್ರೆ ಯಾವಾಗ ನಿಜವಾಗ್ಲೂ ಪರಿಸ್ಥಿತಿ ಬಂತು ಆವಾಗ ಹಿಂದೆ ಮುಂದೆ ನೋಡೋದಕ್ಕೆ ಶುರು ಮಾಡ್ತಾನೆ. ಇವಾಗ ಸಂಪೂರ್ಣವಾಗಿ ದ್ರೌಪದಿಯ ಯುಕ್ತಿಯನ್ನ ಕೇಳಿ ಇವನನ್ನ ಸಾಯಿಸಬಾರ್ದು ಅಂತ ಅನ್ಕೋತಾ ಇದ್ದಾನೆ. ಆದ್ರೆ ಮತ್ತೊಂದು ಪಕ್ಷದಲ್ಲಿ ಯಾರಿದ್ದಾರೆ? ಬಹಳ ಆಬ್ವಿಯಸ್, ಭೀಮ ಇದ್ದೇ ಇದ್ದಾನಲ್ಲ. ಸೊ ಭೀಮ ಏನ್ ಹೇಳ್ತಾನೆ ನೋಡಿ, ಓದಿ. ಭೀಮನು ಒಪ್ಪುವುದಿಲ್ಲ. ವಿನಾಕಾರಣ ಮಲಗಿದ್ದ ಮಕ್ಕಳನ್ನು ನಿರ್ದಯಿಯಿಂದ ಕೊಂದ ಅಶ್ವತ್ಥಾಮನನ್ನು ಆಗಿಂದಾಗಲೇ ಕೊಲ್ಲಬೇಕೆಂದು ಹೇಳುತ್ತಾನೆ. ಅವನ ಈ ಕೃತ್ಯದಿಂದ ತನ್ನ ಒಡೆಯನಾದ ದುರ್ಯೋಧನನಿಗೂ ದುಃಖವಾದ್ದರಿಂದ ಆತನನ್ನು ಕೊಲ್ಲಬೇಕೆಂದು ವಿವಾದಿಸುತ್ತಾನೆ. ಕೊಲ್ಲಲೇಬೇಕೆಂದು ವಿವಾದಿಸುತ್ತಾನೆ. ಯಾವಾಗ 5 ಮಕ್ಕಳ ತಲೆಗಳನ್ನ ತೆಗೆದು ಅವನಿಗೆ ದುರ್ಯೋಧನನಿಗೆ ತೆಗೆದುಕೊಂಡು ಹೋಗಿ ಅಶ್ವತ್ಥಾಮ ಸಮರ್ಪಿಸ್ತಾನೆ, ಆ ದುರ್ಯೋಧನ ಕೂಡ ಆ ಕೃತ್ಯವನ್ನು ಒಪ್ಪೋದಿಲ್ಲ. ನೀವು ಇದನ್ನ ಮಹಾಭಾರತದಲ್ಲಿ ಓದ್ಬೋದು. ಈ ಅಧ್ಯಾಯದ ಆರಂಭದಲ್ಲಿ ಕೂಡ ಅದು ಬರುತ್ತೆ. ದುರ್ಯೋಧನ ಕೂಡ ಒಪ್ಪೋದಿಲ್ಲ. ಇದನ್ನ ಕನ್ನಡದ ಎಷ್ಟೊಂದು ಕವಿಗಳು ಕೂಡ ಬಹಳ ಚೆನ್ನಾಗಿ ಇದನ್ನ ಬರೆದಿದ್ದಾರೆ. ರನ್ನ ಅವರೆಲ್ಲ ಬರೆದಿದ್ದಾರೆ. ನಾವು ಸ್ಕೂಲ್ನಲ್ಲೆಲ್ಲ ಓದ್ತಾ ಇದೀವಿ, ನಿಮ್ಗೂ ನೆನ್ಪಿರ್ಬೋದು ಅಲ್ಲ. ಸೊ ಆ ಮಸ್ತಕಗಳನ್ನ ತೆಗೆದುಕೊಂಡು ಹೋದ್ಮೇಲೆ ದುರ್ಯೋಧನ ನೋಡ್ತಾನೆ. ಆ ಶಿರಸ್ ಅಂದ್ರೆ ಆ ತಲೆಗಳನ್ನ ನೋಡಿದ ಮೇಲೆ ಅವನಿಗೆ ಅನ್ಸುತ್ತೆ, ಈ ಎಲ್ಲಾ ಮುಖಗಳು ಎಷ್ಟು ಪ್ರಶಾಂತವಾಗಿದೆಯಲ್ಲ. ಈ ರೀತಿ ಒಬ್ಬ ಕನ್ನಡ ಕವಿ ಬರೆದಿದ್ದಾನೆ, ಯಾರು ಗೊತ್ತಿಲ್ಲ, ನನ್ಗೆ ನೆನಪಿಲ್ಲ, ಇವಾಗ ಸ್ಕೂಲ್ ನಲ್ಲಿ ಓದಿದ್ದು. ಎಷ್ಟು ಪ್ರಶಾಂತವಾಗಿದೆಯಲ್ಲ ಎಲ್ಲಾ ತಲೆಗಳು. ಖಂಡಿತವಾಗ್ಲೂ ಇದು ಪಾಂಡವರ ತಲೆಗಳು ಆಗಿರೋದಕ್ಕೆ ಸಾಧ್ಯವಿಲ್ಲ. ಎಲ್ಲೋ ಮೂರ್ಖ ನೀನು, ಈ ಅಶ್ವತ್ಥಾಮ ಪಾಂಡವರ ತಲೆಗಳನ್ನ ತೆಗೆದುಕೊಳ್ಳೋದಕ್ ಬದಲಾಗಿ ನೀನು ಪಾಂಡವರ ಪುತ್ರರ ತಲೆಗಳನ್ನ ನೀನು ತೆಗೆದ್ಕೊಂಡು ನೀನು ಇಲ್ಲಿಗೆ ಬಂದಿದ್ಯಾ, ಎಂತ ಮೂರ್ಖ ನೀನು ಅಂತ ಅವನು ಅಶ್ವತ್ಥಾಮನಿಗೆ ಬೈತಾನ ಅವಾಗ ಅಲ್ಲ. ಸೊ ಅವನು ಮಾಡಿದಂತ ಕೃತ್ಯ, ಅವನ ಒಡೆಯ ಯಾರಿದ್ರು? ದುರ್ಯೋಧನನಿಗೂ ಕೂಡ ಸಂತೋಷ ತರಲಿಲ್ಲ. ಮತ್ತೆ ಅವನು ಕೂಡ ಎಷ್ಟು ದೊಡ್ಡ ಮಹಾಪಾಪವನ್ನ ಮಾಡಿದ. ಮತ್ತೆ ವಿನಾಕಾರಣ ಪಾಂಡವರ ಪುತ್ರರು ಕೂಡ ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರು ಅಲ್ಲ. ಆದ್ದರಿಂದ ಭೀಮ ಇವಾಗ ಏನ್ ಹೇಳ್ತಾ ಇದ್ದಾನೆ, ಇವನನ್ನ ಕೊಲ್ಲಲೇಬೇಕು. ಇವಾಗ ನೋಡಿ ಬರುತ್ತೆ ಒಂದು ಬಹಳ ಮುಖ್ಯವಾದಂತಹ ಪ್ರಸಂಗ. ಕೃಷ್ಣ ಏನ್ ಹೇಳ್ತಾನೆ, ಚತುರ್ಭುಜನಾದಂತಹ ಕೃಷ್ಣ ಆಗ ಅವರೆಲ್ಲರ ಶಬ್ದಗಳನ್ನ ಕೇಳಿ ಮುಗುಳ್ನಗುತ್ತಾ ಅಂದ್ರೆ ಸ್ಮೈಲ್ ಮಾಡುತ್ತಾ ಅರ್ಜುನನಿಗೆ ಹೀಗೆನ್ನುತ್ತಾನೆ. ದಯವಿಟ್ಟು ನನ್ನಿಂದ ಹೇಳಿ. ಶ್ರೀ ಭಗವಾನ್ ಉವಾಚ ಬ್ರಹ್ಮ ಬಂಧುರ್ನ ಹಂತವ್ಯ ಆತತಾಯಿ ವಧಾರ್ಹಣಃ ಮಯೈವೋಭಯಂ ಆಮ್ನಾತಂ ಪರಿಪಾಹ್ಯನುಶಾಸನಂ ಬ್ರಹ್ಮಬಂಧು ನ ಹಂತವ್ಯ. ಆ ಬ್ರಾಹ್ಮಣನ ಕುಲದಲ್ಲಿ ಹುಟ್ಟಿದವನು, ಬ್ರಾಹ್ಮಣನ ಗುಣಗಳನ್ನ ಹೊಂದಿಲ್ದೇ ಇರ್ತಕ್ಕಂಥವನ್ ಆದ್ರೂ ಕೂಡ ಅವನನ್ನ ನೀನು ಸಾಯಿಸಬಾರ್ದು ಅಂತ ಶಾಸ್ತ್ರಯುಕ್ತಿ ಇದೆ. ಆದ್ರೂ ಕೂಡ ಆತತಾಯಿ ವಧಾರ್ಹಣಃ, ಆ ಬ್ರಹ್ಮಬಂಧು ಆದವನು ಕೂಡ ಅಥವಾ ಬ್ರಾಹ್ಮಣನಾದ್ರೂ ಕೂಡ ಅವನು ಆತತಾಯಿ ಆದ್ರೆ ವಿನಾಕಾರಣ ಬೇರೆಯವರನ್ನ ಈ ರೀತಿ ಆ 7 ವರ್ಗಗಳು ಹೇಳಿದ್ರಲ್ಲ, ಮತ್ತಂ ಪ್ರಮತ್ತಂ ಉನ್ಮತ್ತಂ, ವಿನಾಕಾರಣ ಅಂಥವ್ರನ್ನ ಕೊಂದಿದ್ರೆ ಅವನನ್ನ ನೀನು ಕೊಲ್ಲೇಬೇಕು. 2 ಹೇಳ್ತಾ ಇದ್ದಾನೆ ನೋಡಿ ಕೃಷ್ಣ. ಮೊದಲನೇದಾಗಿ ಬ್ರಹ್ಮ ಬಂಧುವನ್ನ ಕೊಲ್ಲಬಾರ್ದು, ಆದ್ರೆ ಆ ಬ್ರಹ್ಮ ಬಂಧು ಆತತಾಯಿಯಾಗಿದ್ರೆ ಕೊಲ್ಲಲೇಬೇಕು. ಮಯೈವ ಉಭಯಂ ಆಮ್ನಾತಂ, ನಾನೇ 2 ಕೂಡ ನಾನು ನಿನ್ಗೆ ಹೇಳ್ತಾ ಇದ್ದೀನಿ. ಪರಿಬಾಹಿ ಅನುಶಾಸನಂ, 2 ತಿಳ್ಕೊಂಡು ನೀನ್ ಏನ್ ಮಾಡ್ಬೇಕು ಅನ್ನೋದನ್ನ ನೀನ್ ನೋಡು ಅಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅದಾದ್ಮೇಲೆ ಏನ್ ಹೇಳ್ತಾನೆ, ದಯವಿಟ್ಟು ನನ್ನಿಂದ ಹೇಳಿ. ಕುರು ಪ್ರತಿಶ್ರುತಂ ಸತ್ಯಂ ಯತ್ತತ್ ಸಾಂತ್ವಯತಾ ಪ್ರಿಯಂ ಯತ್ತತ್ ಸಾಂತ್ವಯತಾ ಪ್ರಿಯಾಂ ಪ್ರಿಯಂ ಚ ಭೀಮಸೇನಸ್ಯ ಪಾಂಚಾಲ್ಯಾ ಮಹ್ಯಮೇವ ಚ. ಪ್ರತಿಶ್ರುತಂ ಅಂದ್ರೆ ಪ್ರಾಮಿಸ್. ಯಾವ ಮಾತನ್ನ ಕೊಟ್ಟಿದ್ಯಾ ದ್ರೌಪದಿಗೆ ಅದನ್ನ ನೀನು ಮೊದಲು ಪೂರ್ತಿ ಮಾಡಬೇಕು. 2ನೇದಾಗಿ ಪ್ರಿಯಂ ಚ ಭೀಮಸೇನಸ್ಯ, ಭೀಮ ನಿನ್ನ ಅಣ್ಣ, ಅವನಿಗೂ ಕೂಡ ನೀನು ಸಂತೋಷ ಆಗೋ ತರಹ ನೀನ್ ನಡ್ಕೋಬೇಕು. ಪಾಂಚಾಲ್ಯ ಮಹ್ಯಮೇವಚ, ದ್ರೌಪದಿಗೂ ನೀನು ಸಂತೋಷ ಕೊಡ್ಬೇಕು, ಭೀಮನಿಗೂ ನೀನು ಸಂತೋಷ ಕೊಡ್ಬೇಕು, ನನಗೂ ನೀನು ಸಮಾಧಾನ ಪಡಿಸ್ಬೇಕು. ಇದು ಹೇಗೆ 3 ಕೂಡ ಆಗಕ್ ಸಾಧ್ಯ ಅಲ್ಲ? ಪಜಲ್ ಕೊಡ್ತಾ ಇದ್ದಾನೆ. ಆದ್ರೆ ಅರ್ಜುನ ಬಹಳ ಇಂಟೆಲಿಜೆಂಟ್ ಇದ್ದ ನೋಡಿ. ಎಷ್ಟೊಂದು ಕ್ಲಾಸ್ ನಲ್ಲಿ ಪಜಲ್ ಕೊಡ್ತಾರೆ, ಎಲ್ಲರಿಗೂ ಇದೇನಪ್ಪಾ ಇದು ಆನ್ಸರ್ ಅಂತ ಹುಡುಕ್ತಾ ಇರ್ತಾರೆ. ಒಂದು ಮಗುವಿಗೆ ಆಗ್ಲೇ ಆನ್ಸರ್ ಗೊತ್ತಿರತ್ತೆ, ತಕ್ಷಣ ಎತ್ಬಿಟ್ಟು ಕೈ ಎತ್ಬಿಟ್ಟು ಹೇಳ್ಬಿಡತ್ತೆ. ಅರ್ಜುನ ಅದೇ ರೀತಿ ಅಲ್ಲ. ಸೊ ತಕ್ಷಣ ಅರ್ಜುನನ್ ಗೊತ್ತಾಗ್ಬಿಡತ್ತೆ ನೋಡಿ. ಯಾಕಂದ್ರೆ ಇದಕ್ ಮುಂಚೆ ಆಗ್ಲೇ ಎಷ್ಟೊಂದು ಪಜಲ್ ಗಳನ್ನ ಕೃಷ್ಣ ಕೊಟ್ಟಿದ್ದ. ಮಹಾಭಾರತದ ಯುದ್ಧದಲ್ಲಿ ಎಷ್ಟೊಂದು ಪಜಲ್ ಗಳನ್ನ ಕೊಟ್ಟಿದ್ದ, ಅದನ್ನ ಬಹಳ ಯಶಸ್ವಿಯಾಗಿ ಸಾಲ್ವ್ ಕೂಡ ಮಾಡಿದ್ದ ಅರ್ಜುನ. ಸೊ ತಕ್ಷಣ ಅರ್ಜುನನ್ ಗೊತ್ತಾಗತ್ತೆ ಏನ್ ಮಾಡ್ಬೇಕಂತ. ಇದೇ ಲಾಸ್ಟ್ ಸ್ಲೈಡ್ ಇದು. ಅರ್ಜುನ ಆಗ ಕೃಷ್ಣನ ವಾಕ್ಯಗಳನ್ನ ಅರ್ಥ ಮಾಡ್ಕೊಂಡು ಹೀಗೆ ಮಾಡಿದನು. ಏನ್ ಮಾಡ್ತಾನೆ, ದಯವಿಟ್ಟು ನನ್ನಿಂದ ಹೇಳಿ. ಅರ್ಜುನ ಸಹಸಾಜ್ಞಾಯ
ಹರೇರ್ಹಾರ್ದಂ ಅಥಾಸಿನ ಮಣಿಂ ಜಹಾರ ಮೂರ್ಧನ್ಯಂ ಮಣಿಂ ಜಹಾರ ಮೂರ್ಧನ್ಯಂ ದ್ವಿಜಸ್ಯ ಸಹ ಮೂರ್ಧಜಂ. ದ್ವಿಜಸ್ಯ ಸಹ ಮೂರ್ಧಜಂ. ಸಹಸಾ ಅಂದ್ರೆ ತಕ್ಷಣ. ಅರ್ಜುನ ತಕ್ಷಣ ಅರ್ಥ ಮಾಡ್ಕೋತಾನೆ. ಇದರಿಂದ ಗೊತ್ತಾಗತ್ತೆ ಅರ್ಜುನ ಮತ್ತೆ ಕೃಷ್ಣರ ನಡುವಿನ ಸ್ನೇಹ, ಗೆಳೆತನ ಎಂತಹ ಅದ್ಭುತವಾದಂತಹದ್ದು, ಎಷ್ಟು ಆಳವಾದಂತಹದ್ದು ಅಲ್ಲ. ನಿಜವಾದ ಗೆಳೆತನ ಅಂದ್ರೆ ಏನು? ಯಾವುದೇ ಏನಂತಾರೆ ಪಜಲ್ ತರ, ಅಂದ್ರೆ ಅದಕ್ಕೆ ಕನ್ನಡದಲ್ಲಿ ಹೇಗೆ ಹೇಳ್ಬೋದು, ಬೇರೆ ಬೇರೆ ಶಬ್ದಗಳಲ್ಲಿ ಹೇಳಿದ್ರು ಕೂಡ ಅದನ್ನ ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಗೆಳೆಯನಿಗೆ ಇರುತ್ತೆ ಅಲ್ಲ. ಸೊ ಅರ್ಜುನ ಸಹಸಾ ಆಜ್ಞಾಯ, ಅದನ್ನ ಅರ್ಥ ಮಾಡ್ಕೊಂಡು ಹರೇರ್ ಹಾರ್ದಂ ಅಥಾಸಿನ, ಹಾರ್ದಂ ಅಂದ್ರೆ ಅವನ ಇಚ್ಛೆಯನ್ನ ಅರ್ಥ ಮಾಡ್ಕೊಂಡು, ಅವನ ಉದ್ದೇಶವನ್ನ ಅರ್ಥ ಮಾಡ್ಕೊಂಡು, ಅದಾದ್ಮೇಲೆ ಅಸಿನ, ಅಸಿ ಅಂದ್ರೆ ಕತ್ತಿ. ಅರ್ಜುನ ತನ್ನ ಕತ್ತಿಯನ್ನ ಹಿಡಿದು ಮಣಿಂ ಜಹಾರ, ಅಶ್ವತ್ಥಾಮನ ತಲೆಯ ಮೇಲೆ ಒಂದು ಮಣಿ ಇರ್ತದೆ. ಆ ಮಣಿಯಿಂದಲೇ ಅವನಿಗೆ ಎಷ್ಟೇ ವಿಪರೀತವಾದಂತಹ ಪರಿಸ್ಥಿತಿಗಳು ಬಂದ್ರೂ ಕೂಡ ಅವನಿಗೆ ಯಾವುದೇ ಹಸಿವಾಗ್ಲಿ ಯಾವುದೇ ಬಾಯಾರಿಕೆ ಆಗ್ಲಿ ಕಾಡೋದಿಲ್ಲ ಅಂತ ದ್ರೋಣಾಚಾರ್ಯರು ಅವನಿಗೆ ವರವನ್ನ ಕೊಟ್ಟಿರ್ತಾರೆ. ಅವಾಗ ಅರ್ಜುನ ಏನ್ ಮಾಡ್ತಾನೆ, ಆ ಮಣಿಯನ್ನ ತೆಗೆದು ಬಿಡ್ತಾನೆ. ಆದ್ರೆ ಅದರ ಜೊತೆಗೆ ದ್ವಿಜಸ್ಯ ಸಹ ಮೂರ್ಧಜಂ ಅಲ್ಲ, ಮೂರ್ಧನಾ ಚಕ್ರ, ಸಹಸ್ರಾರ ಚಕ್ರ. ಈ ಮೂರ್ಧನ ಅಂದ್ರೆ ತಲೆಯ ಉನ್ನತ ಭಾಗ, ಅಂದ್ರೆ ಮೇಲಿನ ಭಾಗ. ಸೊ ಅಲ್ಲಿ ಯಾವ ಕೂದಲಿತ್ತು ಅದನ್ನು ಕೂಡ ಅರ್ಜುನ ತೆಗೆದು ಬಿಡ್ತಾನೆ. ಸೊ ಇದರಿಂದ ಏನಾಯ್ತು? ಮೊದಲನೇದಾಗಿ ಆ ಮಣಿ ಮತ್ತೆ ತಲೆ ಕೂದಲು ತೆಗೆದಿದ್ರಿಂದ ಅವನ ಅಪಮಾನ ಮಾಡಿದಂತೆ ಆಯ್ತು ಅಲ್ಲ. ಆ ಕ್ಷತ್ರಿಯನಿಗೆ, ಒಬ್ಬ ಕ್ಷತ್ರಿಯನಿಗೆ ಅಪಮಾನ ಮಾಡೋದು ಅವನನ್ನ ಸಾಯಿಸಿದ ತರಹ, ಅವನ ಸಂಹಾರವನ್ನ ಮಾಡಿದ ತರಹ. ಸೊ ಭೀಮನನ್ನ ಅವನು ಸಂತುಷ್ಟಿಗೊಳಿಸ್ದ. ಅದರ ಜೊತೆಗೆ ಅವನ ಪ್ರಾಣವನ್ನ ಕೂಡ ತೆಗಿಲಿಲ್ಲ. ಅದರಿಂದ ದ್ರೌಪದಿಯನ್ನ ಕೂಡ ಅವನು ಸಮಾಧಾನ ಪಡಿಸ್ದ. ಸೊ ಇದರಿಂದ ಎರಡು ಪಾರ್ಟಿಗಳಿಗೆ ಸಮಾಧಾನ ಆಯ್ತು ಅಲ್ಲ. ಇದು ಅರ್ಜುನನ ಚಾಣಾಕ್ಷತನ, ಬುದ್ಧಿ, ಅವನ ಬುದ್ಧಿ ಶಕ್ತಿ ಅಲ್ಲ. ಸೊ ಅರ್ಜುನ ಭೀಮನಿಗೂ ಕೂಡ ಸಮಾಧಾನ ಮಾಡ್ದ, ಮತ್ತೆ ದ್ರೌಪದಿ ಮತ್ತೆ ಆ ವರ್ಗದಲ್ಲಿ ಯಾರ್ಯಾರಿದ್ರು, ಯುಧಿಷ್ಠಿರ ಮಹಾರಾಜರು, ನಕುಲ ಸಹದೇವರು, ಸಾತ್ಯಕಿ, ಇತರ ಸ್ತ್ರೀಯರು ಎಲ್ಲರಿಗೂ ಕೂಡ ಸಮಾಧಾನ ಮಾಡ್ದ. ಸೊ ಇದು ನಮ್ಮ 7ನೇ ಅಧ್ಯಾಯ. ಸೊ ಇದರಿಂದ ನಾವು ಮುಖ್ಯವಾಗಿ ನಾವೇನ್ ಕಲಿಬಹುದು ಅಂತ ಹೇಳಿದ್ರೆ, ಅರ್ಜುನನ ಆ ಶಿಷ್ಟಾಚಾರವನ್ನ ನಾವು ಕಲಿಬಹುದು, ದ್ರೌಪದಿಯ ವೈಷ್ಣವ ಗುಣಗಳನ್ನ ನಾವು ಕಲಿಬಹುದು ಅಲ್ಲ. ಮತ್ತೆ ಅರ್ಜುನ ಅವನ ಭಕ್ತಿಮಯ ಹೃದಯವನ್ನ ನಾವು ಕಲಿಬಹುದು. ಅದರ ಜೊತೆಗೆ ಲೋಕ ವ್ಯವಹಾರವನ್ನ ನಾವು ಕೂಡ ಕಲಿಬಹುದು. ಅರ್ಜುನ ಭಕ್ತ ಆಗಿದ್ರಿಂದ ಅವನು ಲೋಕ ವ್ಯವಹಾರ ಅವನಲ್ಲಿ ಇರ್ಲಿಲ್ಲ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಲೋಕ ವ್ಯವಹಾರ ಕೂಡ ಬಹಳ ಮುಖ್ಯ ಅಲ್ಲ. ಯಾರಾದ್ರೂ ಈ ರೀತಿಯಾಗಿ ನಮ್ಮ ಮೇಲೆ ಆಕ್ರಮಣವನ್ನ ಮಾಡೋದಕ್ಕೆ ಬಂದ್ರೆ ನಾವು ಪ್ರಾಕ್ಟಿಕಲ್ ಆಗಿ, ವ್ಯಾವಹಾರಿಕವಾಗಿ ಏನೇನ್ ಮಾಡೋದಕ್ಕೆ ಅಗತ್ಯ ಇರುತ್ತದೆ ಎಲ್ಲವನ್ನ ನಾವು ಮಾಡಬೇಕಾಗ್ತದೆ. ಆದ್ರೆ ಆ ಕ್ಷಣದಲ್ಲಿ ನಾವು ನಮ್ಮ ಶಿಷ್ಟಾಚಾರವನ್ನ ಮರೆಯಬಾರದು. ಮತ್ತೆ ನಮ್ಮ ಭಕ್ತಿ ಏನಿದೆ ಅದನ್ನ ನಾವು ಬಿಟ್ಬಿಡ್ಬಾರದು. ಅದನ್ನ ನಾವು ಅರ್ಜುನನಿಂದ ನಾವು ಕಲಿಯಬಹುದು. ಆಯ್ತಾ? ಸೊ ಇದ್ರ ಜೊತೆಗೆ ಮತ್ತೊಂದು ಯಾವ ಕಥೆ ಬರುತ್ತೆ ಅದನ್ನ ನಾವು 12ನೇ ಅಧ್ಯಾಯದಲ್ಲಿ ನಾವು ಚರ್ಚೆ ಮಾಡ್ತೀವಿ. 1 ನಿಮಿಷದಲ್ಲಿ ಆ ಕಥೆಯ ಸಾರಾಂಶವನ್ನ ಹೇಳಿ ಇಲ್ಲಿ ನಾನು ಮುಗಿಸ್ತೇನೆ. ಸೊ ಯಾವಾಗ ಆ ಬ್ರಹ್ಮಾಸ್ತ್ರವನ್ನ ಹಿಂದಕ್ಕೆ ತೆಗೆದುಕೊಳ್ತಾನೆ ಅರ್ಜುನ, ಮಹಾಭಾರತದ ಪ್ರಕಾರ ಆ ಬ್ರಹ್ಮಾಸ್ತ್ರದಲ್ಲಿ ಎರಡನ್ನೂ ಕೂಡ ಅವನು ತೆಗೆದುಕೊಳ್ಳೋದಿಲ್ಲ, ಕೇವಲ ತನ್ನ ಬ್ರಹ್ಮಾಸ್ತ್ರವನ್ನ ಮಾತ್ರ ಹಿಂದಕ್ಕೆ ತೆಗೋತಾನೆ. ಅವಾಗ ವೇದವ್ಯಾಸರು ಏನು ಅಲ್ಲಿಗೆ ಬಂದಿದ್ರು, ಅವರು ಅಶ್ವತ್ಥಾಮನಿಗೆ ಹೇಳ್ತಾರೆ, ನಿನ್ನ ಅಸ್ತ್ರವನ್ನ ತೆಗೆದುಕೊಳ್ಳಕ್ ಆಗದೆ ಹೋದ್ರೆ ಬೇರೆ ಏನಾದ್ರೂ ಮಾಡು. ಆ ಅಸ್ತ್ರದ ಡೆಸ್ಟಿನೇಷನ್ ಏನಿದೆ, ಅಸ್ತ್ರ ಯಾರ ಮೇಲೆ ಹೋಗ್ತಾ ಇದೆ ಅದನ್ನ ನೀನು ಬದಲಾಯಿಸ್ಬಿಡು. ಅವಾಗ ಅಶ್ವತ್ಥಾಮ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಆಯ್ತು, ಪಾಂಡವರ ಮೇಲೆ ಆದ್ರೂ ಹೋಗಿ ಪ್ರಯೋಗ ಮಾಡೋದಿಲ್ಲ, ಆದ್ರೆ ಪಾಂಡವರ ಕೊನೆಯ ವಂಶ ಕುಡಿ ಏನಿದೆ, ಯಾರದು? ಪರೀಕ್ಷಿತ್ ಮಹಾರಾಜರು, ಉತ್ತರೆಯ ಗರ್ಭದಲ್ಲಿ ಅಭಿಮನ್ಯುವಿನ ಮಗನಾಗಿ ಯಾರು ಹುಟ್ಟೋದಕ್ಕೆ ಇನ್ನೇನು ಬರ್ತಾ ಇದ್ದಾರೆ, ಉತ್ತರೆಯ ಗರ್ಭದಲ್ಲಿ ಇನ್ನೂ ಇದ್ದಾನೆ, ಅವನನ್ನ ಇದು ನಾಶ ಮಾಡುತ್ತೆ. ವ್ಯಾಸರು ಹೇಳ್ತಾರೆ, ಸಮಸ್ತವಾಗಿರ್ತಕ್ಕಂಥ ಸೃಷ್ಟಿ ನಾಶ ಆಗೋದಕ್ಕಿಂತ ಇವನೊಬ್ಬ ನಾಶ ಆಗೋದು ವಾಸಿ, ಈ ಮಗು ನಾಶ ಆಗೋದೇ ವಾಸಿ ಅಂತ ವ್ಯಾಸರು ಅದನ್ನ ಒಪ್ಕೋತಾರೆ. ಆವಾಗ ಅವನು ಅದನ್ನ ಪ್ರಯೋಗ ಮಾಡಕ್ಕೆ ಹೋಗ್ತಾನೆ. ಅಂದ್ರೆ ಮೊದಲು ಅರ್ಜುನ ತನ್ನ ಬ್ರಹ್ಮಾಸ್ತ್ರವನ್ನ ಹಿಂದಕ್ಕೆ ತೆಗೆದುಕೊಳ್ತಾನೆ. ಅದಾದ್ಮೇಲೆ ಈ ಅಶ್ವತ್ಥಾಮನ ಬ್ರಹ್ಮಾಸ್ತ್ರ ಯಾರ ಮೇಲೆ ಪ್ರಯೋಗ ಆಗತ್ತೆ? ಆ ವಂಶದ ಕುಡಿ, ಆ ಪಾಂಡವರ ಕೊನೆಯ ವಂಶದ ಕುಡಿ, ಅದರ ಮೇಲೆ ಪ್ರಯೋಗ ಆಗತ್ತೆ. ಆವಾಗ ಏನಾಗತ್ತೆ ಅನ್ನೋದು ಬಹಳ ಸ್ವಾರಸ್ಯಕರವಾದಂತಹ ವಿಷಯ ಅಲ್ಲ. ಅದನ್ನ ನಾವು 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಆದ್ರೆ ಸಾರಾಂಶದಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ಆವಾಗ ಕೃಷ್ಣನಿಂದಲೇ ಆ ಪಾಂಡವರ ಕೊನೆಯ ವಂಶ ಕೂಡಿ ಕೂಡ ಉಳ್ಕೊಳ್ತದೆ.
ಆ ಪಾಂಡವರ ಕೊನೆಯ ವಂಶಕುಡಿ ಯಾರಿತ್ತು ಅಂದ್ರೆ ಪರೀಕ್ಷಿತ ಮಹಾರಾಜರಿಂದಲೇ ಇವತ್ತು ನಮ್ಗೆ ಭಾಗವತ ಕೂಡ ನಮ್ಗೆ ಸಿಕ್ಕಿದೆ ಅಲ್ಲ. ಸೊ ಆ ಗರ್ಭದಲ್ಲಿ ಇದ್ದಂತ ಮಗು ಪ್ರಾಯ ಅದು ಸಂಪೂರ್ಣವಾಗಿ ಬೂದಿಯಾಗಿ ಅದು ಕೆಳಗೆ ಬಿದ್ದೋಗಿತ್ತು. ಆದ್ರೆ ಕೃಷ್ಣ ಅದಕ್ಕೆ ಪುನರ್ಜೀವನವನ್ನ ಕೊಟ್ಟು ಅದಕ್ಕೆ ಮತ್ತೊಂದು ಜೀವನವನ್ನ ಕೊಡ್ತಾನೆ. ಅವಾಗ ಕೃಷ್ಣ ಏನು ಒಂದು ಮಾತನ್ನ ನುಡಿತಾನೆ, ಅದನ್ನ ಮಾತ್ರ ಇಲ್ಲಿ ಚರ್ಚೆ ಮಾಡಿ ಇಲ್ಲಿ ಮುಗಿಸ್ಬಿಡೋಣ. ದಯವಿಟ್ಟು ನನ್ನಿಂದ ಈ ಶ್ಲೋಕವನ್ನ ಹೇಳಿ. ಇದು ಮಹಾಭಾರತದಲ್ಲಿ ಬರುವಂತಹ ಶ್ಲೋಕ. ದಯವಿಟ್ಟು ನನ್ನಿಂದ ಹೇಳಿ. ಯದಿ ಮೇ ಬ್ರಹ್ಮಚರ್ಯಂ ಸ್ಯಾತ್ ಯದಿ ಮೇ ಧರ್ಮಚರ್ಯಂ ಸತ್ಯಂ ಚ ತಿಷ್ಠತಿ ಅವ್ಯಾಹತಂ ಮಮೈಶ್ವರ್ಯಂ ಅವ್ಯಾಹತಂ ತೇನ ಮಮೈಶ್ವರ್ಯಂ ಜೀವತು ಬಾಲಕಃ. ತೇನ ಜೀವತು ಬಾಲಕಃ. ಅಶ್ವತ್ಥಾಮ ಹೇಳಿರ್ತಾನೆ, ಈ ಬ್ರಹ್ಮ ಶಿರಸ್ಸಿನ ಶಕ್ತಿಯ ಮುಂದೆ ನಿನ್ನ ಕಪಟ ಶಕ್ತಿ ಏನು ನಡೆಯೋದಿಲ್ಲ ಅಂತ ಅಶ್ವತ್ಥಾಮ ಕೃಷ್ಣನಿಗೆ ಚಾಲೆಂಜ್ ಮಾಡಿ ಸವಾಲನ್ನ ಹಾಕಿ ಆ ಅಸ್ತ್ರದ ಪ್ರಯೋಗವನ್ನ ಮಾಡಿರ್ತಾನೆ. ಅದು ಇನ್ನೇನು ಪ್ರಾಯ ನಾಶ ಮಾಡ್ಬಿಟ್ಟಿರ್ತದೆ ಆ ಮಗುವನ್ನ. ಆದ್ರೆ ನಾಶ ಮಾಡಿದ ನಂತರ ಕೃಷ್ಣ ಏನ್ ಹೇಳ್ತಾನೆ, ಯದಿ ಮೇ ಬ್ರಹ್ಮಚರ್ಯಂ ಸ್ಯಾತ್, ನನ್ನಲ್ಲಿ ಬ್ರಹ್ಮಚರ್ಯ ಅನ್ನೋದಿದ್ರೆ. ಕೃಷ್ಣ ಹೇಳ್ತಾ ಇದ್ದಾನೆ ಅಲ್ಲ, ಕೃಷ್ಣ ಬ್ರಹ್ಮಚಾರಿ ಅಂತ ಎಷ್ಟೊಂದ್ ಜನ ಕೇಳ್ತಾರೆ ನೋಡಿ. ಪ್ರತಿಜ್ಞೆಯಿಂದ ನಮ್ಗೆ ಸಂಪೂರ್ಣವಾಗಿ ಗೊತ್ತಾಗತ್ತೆ ಕೃಷ್ಣ ನೈಷ್ಠಿಕ ಬ್ರಹ್ಮಚಾರಿ. ಯದಿ ಮೇ ಬ್ರಹ್ಮಚರ್ಯಂ ಸ್ಯಾತ್, ನನ್ನಲ್ಲಿ ಬ್ರಹ್ಮಚಾರಿ ಅನ್ನೋದು ಇದ್ರೆ, ಮಯಿ ಸತ್ಯಂ ತಿಷ್ಠತಿ, ನನ್ನಲ್ಲಿ ಸತ್ಯ ಅನ್ನೋದು ಸಂಪೂರ್ಣವಾಗಿ ಇನ್ನೂ ಉಳಿದಿದ್ರೆ, ಮತ್ತೆ ಅವ್ಯಾಹತಂ ಮಮೈಶ್ವರ್ಯಂ, ನನ್ನ ಐಶ್ವರ್ಯ ಯಾವತ್ತೂ ನಾಶವಾಗದೆ ಹೋದ್ರೆ ಏನಾಗ್ಬೇಕು, ತೇನ ಜೀವತು ಬಾಲಕಃ, ಈ ಬಾಲಕ ಏನು ಸತ್ತು ಆಗ್ಲಿ ಬೂದಿ ಆಗ್ಬಿಟ್ಟಿದ್ದಾನೆ, ಅವನು ಮತ್ತೆ ಉಳಿದು ಮತ್ತೊಂದು ಶರೀರವನ್ನ ಪಡ್ಕೊಂಡು ಮರಳಿ ಜೀವನವನ್ನ ಮಾಡೋದಕ್ಕೆ ಶುರು ಮಾಡ್ಲಿ. ಅವಾಗ ಏನಾಗತ್ತೆ, ತಕ್ಷಣ ಆ ಬೂದಿ ಆಗಿದ್ದಂತಹ ಶರೀರ ಮತ್ತೆ ವಾಪಸ್ಸು ನೂತನ ರೂಪವನ್ನ ಪಡ್ಕೊಂಡು ಪರೀಕ್ಷಿತ ಮಹಾರಾಜರಾಗಿ ವಾಪಸ್ಸು ಬರ್ತದೆ. ಅದನ್ನ ನಾವು 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಆಯ್ತಾ? ಇದು 7ನೇ ಅಧ್ಯಾಯ. ಸ್ವಲ್ಪ ಜಾಸ್ತಿ ಸಮಯವನ್ನ ತೆಗೆದುಕೊಂಡೆ, 7 ನಿಮಿಷ ಜಾಸ್ತಿ ಆಗಿದೆ, ದಯವಿಟ್ಟು ಕ್ಷಮಿಸಿ. ಎಲ್ಲರಿಗೆ ಬಹಳ ಧನ್ಯವಾದಗಳು ಇಂದಿನ ಭಾಗವತ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಹರೇ ಕೃಷ್ಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಶ್ನೆಗಳು ಸಮಯ ಇದ್ರೆ ಸಂತೋಷ ಆಯ್ತು ಪ್ರಭುಜಿ. ಯಾರಿಗಾರು ಪ್ರಶ್ನೆ ಪ್ರಭುಜಿ, ನಿಮ್ ಪ್ರವಚನ ತುಂಬಾ ಚೆನ್ನಾಗಿತ್ತು. ನೋಡಿ ಪ್ರಭು ಅಶ್ವತ್ಥಾಮ ಚಿರಂಜೀವಿ ಅಲ್ವಾ ಪ್ರಭು? ಹೌದು. ಬಟ್ ಅವನ್ಗೆ ಯಾಕೆ ಮತ್ತೆ ಭಯ ಆಗುತ್ತೆ, ಸಾವಿನ ಭಯ ಆಗುತ್ತೆ? ಹಾ, ಒಳ್ಳೆ ಪ್ರಶ್ನೆ. ಅಶ್ವತ್ಥಾಮ ಚಿರಂಜೀವಿ ಆದ್ರೂ ಕೂಡ ಅವನಿಗೆ ಸಾವಿನ ಭಯ ಅಥವಾ ಪ್ರಾಣ ಭಯ ಏನಕ್ಕೆ ಬರುತ್ತೆ ನೋಡಿ. ಚಿರಂಜೀವಿ ಅನ್ನುವಂತ ಶಬ್ದ ರಿಲೇಟಿವ್ ಅಂತ ಹೇಳ್ತೀವಿ ನೋಡಿ ನಾವು. ಅಂದ್ರೆ ಸಾಪೇಕ್ಷಿತ ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ, ಸಾಪೇಕ್ಷಿತ ಅಂತ ಹೇಳ್ತೀವಲ್ಲ, ರಿಲೇಟಿವ್ ಶಬ್ದ ಅದು. ಯಾವುದೇ ಒಬ್ಬ ವ್ಯಕ್ತಿ ಚಿರಂಜೀವಿ ಅಂತ ಹೇಳಿದ್ರೆ ಅವನು ಭಗವಂತನ ತರಹ ಶಾಶ್ವತ ಕಾಲದವರೆಗೂ ಇರ್ತಾನೆ ಅಂತ ಅಲ್ಲ. ಒಂದಷ್ಟು ಚಿರಂಜೀವಿಗಳು ಈ ಬ್ರಹ್ಮ ಇದ್ದಾನೆ ಅವನ ಕೊನೆಯ ದಿವಸದ ತನಕ ಅಂತ ಇರ್ಬೋದು, ಅಥವಾ ಮತ್ತೊಬ್ಬ ಚಿರಂಜೀವಿ ಈ ಬ್ರಹ್ಮನ ಈ ದಿವಸ ಏನಿದೆ ಈ ದಿವಸ ಅಂತ್ಯವಾಗೋ ತನಕ ಅಂತ ಇರ್ಬೋದು. ಮತ್ತೊಂದು ಚಿರಂಜೀವಿ ಬ್ರಹ್ಮನ 100 ವರ್ಷಗಳ ಆಯಸ್ಸಿನ ತನಕ ಅಂತ ಇರ್ಬೋದು. ಅಥವಾ ಮತ್ತೊಬ್ಬ ಚಿರಂಜೀವಿ ಈ ಯಾವ ಮನ್ವಂತರ ನಡೀತಾ ಇದೆ ಆ ಮನ್ವಂತರದ ಕೊನೆಯ ದಿವಸದ ತನಕ, ಕೊನೆಯ ಗಳಿಗೆಯ ತನಕ ಅಂತ ಇರ್ಬೋದು. ಯಾವ ಚಿರಂಜೀವಿ ಅಂತ ಹೇಳಿದ್ರು ಕೂಡ ನಾವು ಶಾಶ್ವತ ಕಾಲದವರೆಗೂ ಭಗವಂತನ ತರಹ ಅವನು ವಾಸ ಮಾಡ್ತಾನೆ ಅಂತ ಅಲ್ಲ. ಅರ್ಥ ಆಗ್ತಾ ಇದೆಯಲ್ಲ ನಾನು ಹೇಳ್ತಾ ಇರೋದು? ಸೊ ಆ ಚಿರಂಜೀವಿಗಳಿಗೂ ಕೂಡ ಪ್ರಾಣ ಭಯ ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ಆ ಚಿರಂಜೀವಿ ತನಕ್ಕೂ ಕೂಡ ಯಾವ ಶಕ್ತಿ ಪ್ರತಿರೋಧ ಮಾಡತ್ತೆ. ಉದಾಹರಣೆಗೆ ಈ ಬ್ರಹ್ಮ ಶಿರಸ್ಸು ಅನ್ನೋದೇನು ಒಂದು ಅಪಾರವಾದಂತ ಒಂದು ಶಕ್ತಿ ಇದೆ, ಆ ಶಕ್ತಿ ಪ್ರಾಯಶಃ ಆ ಚಿರಂಜೀವಿ ತನಕ್ಕೆ ಕೂಡ ಅದು ಪ್ರತಿರೋಧ ಮಾಡುವಂತಹ ಶಕ್ತಿ. ಅದಕ್ಕೇನೆ ಅವನ್ಗೆ ಪ್ರಾಣ ಭಯ ಬರುತ್ತೆ. ಆದ್ರೆ ಮುಖ್ಯವಾಗಿ ನಾವೇನ್ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಉದಾಹರಣೆಗೆ ಭಗವದ್ಗೀತೆಯಲ್ಲೂ ಕೂಡ ಬರುತ್ತೆ. ಎಷ್ಟೊಂದ್ಸತಿ ವೈದಿಕ ಶಾಸ್ತ್ರದಲ್ಲಿ ನಾವು ನೋಡ್ತೇವೆ, ಯಾರು ಸ್ವರ್ಗಕ್ಕೆ ಹೋಗ್ತಾರೆ ಅವರು ಶಾಶ್ವತ ಕಾಲದವರೆಗೆ ಸ್ವರ್ಗದಲ್ಲೇ ಇರ್ತಾರೆ ಅಂತ ಒಂದಷ್ಟು ವೈದಿಕ ಶ್ಲೋಕಗಳು ಬರುತ್ತೆ. ಆದ್ರೆ ಅದಕ್ಕೇನರ್ಥ, ನಮಗೆ ಹೋಲಿಸಿ ನೋಡಿದ್ರೆ ಅದು ಶಾಶ್ವತ ಅಂತ ಅರ್ಥ, ಆದ್ರೆ ನಿಜವಾಗ್ಲೂ ಶಾಶ್ವತ ಅಂತ ಅಲ್ಲ. ಉದಾಹರಣೆಗೆ 6 ತಿಂಗಳು ಈ ಲೋಕದಲ್ಲಿ 6 ತಿಂಗಳು ಯಾರು ಕಳೀತಾರೆ ಅದು ಆ ಸ್ವರ್ಗದಲ್ಲಿ 1 ದಿವಸಕ್ಕೆ ಸಮಾನ ಅಂತ ಹೇಳುತ್ತೆ. ಸೊ ಆ ರೀತಿ ಅವರ 100 ವರ್ಷ ಎಷ್ಟು ಅಂತ ನಾವು ನೋಡ್ಕೋಬಹುದು. ಆಮೇಲೆ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಇದಕ್ಕೆ ಹೋಲಿಸಿ ನೋಡಿದ್ರೆ ಅದು ಶಾಶ್ವತ ಅಂತ ಅನ್ಸುತ್ತೆ ಅಷ್ಟೇನೆ. ಅದು ಕೇವಲ ಸ್ವರ್ಗ ಲೋಕ. ಆದ್ರೆ ಬ್ರಹ್ಮಲೋಕದಲ್ಲಿ ಇನ್ನೂ ಜಾಸ್ತಿ ಅಲ್ವಾ? ಬ್ರಹ್ಮಲೋಕದಲ್ಲಿ ಬ್ರಹ್ಮನ 1 ಕ್ಷಣ ಎಷ್ಟು ಅಂತ ನಾವು ನೋಡ್ಬೋದು ಅಲ್ಲ, ಅಥವಾ 1 ದಿವಸ ಎಷ್ಟು ಅಂತ. ಚತುರ್ಯುಗಗಳು ಏನಿದೆ ಅಲ್ಲ,
ಕಲಿಯುಗ ಎಷ್ಟು ವರ್ಷಗಳ ಎಷ್ಟು ವರ್ಷಗಳದ್ದು? 4,32,000. ಆ ರೀತಿ ಅದು ಮಲ್ಟಿಪ್ಲೈಡ್ ಬೈ 10. ಅದನ್ನ 10ರಿಂದ ನೀವು ಗುಣಿಸಿದ್ರೆ ಏನಾಗತ್ತೆ? ಚತುರ್ಯುಗಗಳ ಒಂದು ಸಂಖ್ಯೆ ಬರುತ್ತೆ. 43,20,000 ವರ್ಷಗಳು. ಅದು ಒಂದು ಚತುರ್ಯುಗ. ಆ ರೀತಿ 1000 ಚತುರ್ಯುಗಗಳು. ಅದನ್ನ ಕೂಡ್ಸಿದ್ರೆ ಬ್ರಹ್ಮನ ಒಂದು ದಿವಸ. ಅದೇ ರೀತಿ ಬ್ರಹ್ಮನ ಒಂದು ರಾತ್ರಿ ಅಲ್ಲ. ಸೊ ನಮಗೆ ಹೋಲಿಸಿ ನೋಡಿದ್ರೆ ಅವರ ಜೀವನ ಏನಿದೆ ಅದು ಶಾಶ್ವತನೇ ನಿಜವಾಗ್ಲು. ಆದ್ರೆ ಯಾರು ಬ್ರಹ್ಮಲೋಕದಲ್ಲೇ ವಾಸ ಮಾಡ್ತಾರೆ ಅವರು ಕೂಡ 100 ವರ್ಷಗಳ ಕಾಲನೇ ವಾಸ ಮಾಡುವಂತ. ಇದೆಲ್ಲವೂ ರಿಲೇಟಿವ್. ಅರ್ಥ ಆಯ್ತಲ್ಲ? ಸೊ ಅಶ್ವತ್ಥಾಮ ಚಿರಂಜೀವಿ ಅಂದ ಮಾತ್ರಕ್ಕೆ ಅವನು ಕೃಷ್ಣನ್ ತರಹ ಪೂರ್ತಿ ಎಟರ್ನಲ್ ಶಾಶ್ವತ ಅಂತ ಅಲ್ಲ. ಅವನು ಅದು ಎಲ್ಲಿವರೆಗೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಇದೇ ರೀತಿ ಬ್ರಹ್ಮನ ಈ ದಿವಸದ ತನಕ ಅಥವಾ ಬ್ರಹ್ಮನ 100 ವರ್ಷಗಳ ವಯಸ್ಸಿನ ತನಕ. ಆದ್ರೆ ಈ ಯಾವ ಒಂದು ಪ್ರಸಂಗ ಇದೆ, ಈ ಪ್ರಸಂಗ ಆದ್ಮೇಲೆ ಕೃಷ್ಣ ಒಂದು ಶಾಪವನ್ನ ಕೊಡ್ತಾನೆ ಅಶ್ವತ್ಥಾಮನಿಗೆ. ಇದನ್ನ ನಾವು ಮಹಾಭಾರತದಲ್ಲಿ ಓದ್ತೇವೆ, ಭಾಗವತದಲ್ಲಿ ಬರೋದಿಲ್ಲ. ಮಹಾಭಾರತದಲ್ಲಿ ಬರುತ್ತೆ. ಕೃಷ್ಣ ಶಾಪವನ್ನ ಕೊಡ್ತಾನೆ. ನೀನು ಚಿರಂಜೀವಿ ಆಗಿರ್ತೀಯ, ಆದ್ರೆ ಚಿರಂಜೀವಿ ಆಗಿದ್ದು ನೀನು ಕೇವಲ ದುಃಖವನ್ನ ಪಡ್ತೀಯ. ನಿನ್ನ ಶರೀರದಿಂದ ಒಂದು ತಡ್ಕೊಳ್ಳೋದಕ್ಕಾಗದೇ ಇರತಕ್ಕಂತ ಒಂದು ದುರ್ನಾಥ ಎಲ್ಲ ಕಡೆ ಬರುತ್ತೆ. ಅದರಿಂದ ಯಾರು ನಿನ್ ಜೊತೆಗೆ ಸೇರೋದಿಲ್ಲ. ನೀನು ಸಂಪೂರ್ಣವಾಗಿ ಮನಸ್ಸಿನಲ್ಲಿ ವ್ಯಥೆಯನ್ನ ಪಡ್ಕೊಂಡು ಚಿರಂಜೀವಿಯಾಗಿ ಉಳಿತ್ಯ. ಆ ಚಿರಂಜೀವಿ ದಿನದಿಂದ ಯಾವ ಉಪಯೋಗ ಇದೆ? ಅಶ್ವತ್ಥಾಮನಿಗೆ ಯಾವುದೇ ಉಪಯೋಗ ಇಲ್ಲ ಅಲ್ಲ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬಹುದು. ಆಯ್ತಾ? ಬೇರೆ ಯಾವ್ದಾದ್ರು ಪ್ರಶ್ನೆ ಇದೆಯಾ? ಧನ್ಯವಾದ. ಯಾವ್ದು ಪ್ರಶ್ನೆ ಇಲ್ಲ? ಓಕೆ, ಧನ್ಯವಾದಗಳು ಎಲ್ಲರಿಗೆ. ಬಹಳ ಸಮಯ ಆಗಿದೆ ಇವಾಗ, ಅದರಿಂದ ನಿಲ್ಲಿಸ್ತಾ ಇದ್ದೇವೆ. ಹರೇ ಕೃಷ್ಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಥ್ಯಾಂಕ್ ಯು ಸೋ ಮಚ್ ಪ್ರಭು. ಎಲ್ರು ಒಂದ್ಸತಿ ನಾವೆಲ್ಲರೂ ಹರೇ ಕೃಷ್ಣ ಮಹಾಮಂತ್ರ ಚಾಂಟ್ ಮಾಡಿ ಪ್ರಭುಜಿ ಅವ್ರಿಗೆ ಅದ್ರ ಮೂಲಕ ಧನ್ಯವಾದಗಳನ್ನ ತಿಳಿಸೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಎಲ್ರಿಗೂ ಕೂಡ ಧನ್ಯವಾದಗಳು. ಹಾಗೇನೆ ಮುಂದಿನ ವಾರದ ಕ್ಲಾಸ್ ಏನಿದೆಯಲ್ಲ ಅದನ್ನ ನಾವು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಅಪ್ಡೇಟ್ ಮಾಡ್ತೀವಿ, ಟೈಮಿಂಗ್ಸ್ ಮತ್ತೆ ಟಾಪಿಕ್ ನ. ಹಾಗೆ ಪ್ರಸಾದಂ ಇರುತ್ತೆ ಕೆಳಗಡೆ. ಸೊ ಎಲ್ರು ಪ್ರಸಾದ ಇದೆ ಕೆಳಗಡೆ, ಎಲ್ರು ಹೋಗಿ. ಫೀಡ್ಬ್ಯಾಕ್ ತಗೊಳ್ತಿದೀನಿ. ಏನು ಅಂತ ಕೂತಿದ್ರೆ ಯಾವಾಗ ಕರಿತಾನೆ ಪ್ರಸಾದ ಅಂತ ನೀವು ಹೇಳಿ. ಭಾಗವತ ಕೇಳಕ್ ಹೋಗಿದ್ದೆ, ನೀನೇನಲ್ಲ ಗಂಟೆ ಹೊಡಿಕ್ ಹೋಗಿದ್ದೆ. ಖಂಡಿತ ಅದನ್ನ ಡಿಸ್ಕಸ್ ಮಾಡಿ ಫೈನಲ್ ಏನಾಗುತ್ತೆ ಅದನ್ನ ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತಿದ್ದೆ. ನೀನು ಭಾಗವತ ಕೇಳಿದ್ಬಿಟ್ಟು ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್. ಭಾಗವತ ಕೇಳಿಸು. ಕೌಸ್ತುಭ ರಾಮಾಂಜನ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಕಳ್ಸಿದ್ರೆ ಎಲ್ಲೋ ಹೋಗ್ತು ಕೃಷ್ಣ. ಯಾರನ್ನ ಕೇಳಿದ್ರೆ ಹೇಳೋರು. ಇವಾಗೆಲ್ಲ ಸೆಕೆಂಡ್ ಫ್ಲೋರ್ ಅಲ್ಲಿ ಇಟ್ಕೊಂಡಿದ್ದಾರೆ. ಸಾಯಂಕಾಲ ಭಜನ್ ಸಂಖ್ಯೆ ಎಲ್ಲ ಇರುತ್ತೆ ಅಂತ ಪ್ರಸಾದಕ್ಕೆ ಹೋಗಿ ಅಂತ ಹೇಳ್ತೀವಿ. ಎಲ್ಲ ಪ್ರತಿ ಶನಿವಾರನೂ ಇದೆ ಪ್ರಸಾದ. ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು.
ಮ್ಯೂಟ್ ಆಗಿದೆ ಪ್ರಭು.